ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ತರಗತಿಯಲ್ಲಿ ನಾವು ಯುರೋಪ್ ಖಂಡದ ಬಗ್ಗೆ ಚರ್ಚಿಸೋಣ. ನಾನು ನಿಮ್ಮ ಪ್ರೀತಿಯ ಮೋಹನ್ ಕೃಷ್ಣ, ಭೂಗೋಳ ತಜ್ಞ ಮತ್ತು ಪರಿಸರ ತಜ್ಞ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಜಾಗ್ರಫಿಯಾಗಿ ಬೋಧನೆ ಮಾಡ್ತಾ ಇದ್ದೇನೆ. ಹಲವಾರು ಪುಸ್ತಕಗಳನ್ನ ಬರ್ತಿದ್ದೇನೆ ಸ್ನೇಹಿತರೆ. ನನ್ನ ಪುಸ್ತಕಗಳ ಹೆಸರು ನೋಡಬಹುದು ಇಲ್ಲಿ ತಾವು. ಜಸ್ಟ್ ಪಿರೋಡಾಸ್ ವಾಲ್ಯೂಮ್ 1 ಮತ್ತು ವಾಲ್ಯೂಮ್ 2 ಅಂತೇಳಿ ನೀವು ಗೂಗಲ್ ಮಾಡಿದ್ರೆ ಎರಡು ಪುಸ್ತಕಗಳ ಬಗ್ಗೆ ಪರಿಚಯ ಸಿಗುತ್ತೆ. ಅದಲ್ಲದೆ ನಾನು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ನಾನು ನಿಮಗೆ ಬೋಧನೆ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ತಪ್ಪದೇ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಹೇಳಿ ನನ್ನ ತರಗತಿಗಳನ್ನು ವೀಕ್ಷಿಸಲು ಪ್ರೋತ್ಸಾಹ ಕೊಡಿ. ನನಗೂ ಪ್ರೋತ್ಸಾಹಿಸಿ ಮುಂದಕ್ಕೆ ಇನ್ನೂ ಇತರ ತರಗತಿಗಳು ಅಂದರೆ ಪರಿಸರ ಬಗ್ಗೆ ಮತ್ತು ಕರ್ನಾಟಕ ಭೂಗೋಳಶಾಸ್ತ್ರದ ಬಗ್ಗೆ, ಆರ್ಥಿಕ ವ್ಯವಸ್ಥೆ ಬಗ್ಗೆ ಕೂಡ ನಾನು ನಿಮಗೆ ಬೋಧನೆ ಮಾಡಲಿದ್ದೇನೆ ಸ್ನೇಹಿತರೆ. ಇವತ್ತಿನ ತರಗತಿಯಲ್ಲಿ ನಾವು ಯುರೋಪ್ ಖಂಡದ ಬಗ್ಗೆ ಚರ್ಚಿಸೋಣ. ಇದೇ ನಿಮ್ಮ ಮೊದಲ ತರಗತಿ ಆದರೆ ತಾವು ದಯವಿಟ್ಟು, ನಾನು ಕಳೆದ ತರಗತಿಯಲ್ಲಿ ಉತ್ತರ ಅಮೆರಿಕ ಖಂಡ ಆಗಿದೆ, ದಕ್ಷಿಣ ಅಮೆರಿಕ ಆಗಿದೆ, ಆಫ್ರಿಕಾ ಆಗಿದೆ ನೋಡಿ, ಈ ಎಲ್ಲ ಖಂಡಗಳ ಬಗ್ಗೆ ನಾನು ಆಲ್ರೆಡಿ ಚರ್ಚೆ ಮಾಡಿದ್ದೇನೆ. ತಪ್ಪದೇ ತಾವೆಲ್ಲರೂ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಫ್ರಿಕಾ ಮತ್ತು ವಿಶ್ವ ಭೂಗೋಳಶಾಸ್ತ್ರದ ಪರಿಚಯ ಅಂತೇಳಿ ಈ 4 ತರಗತಿಗಳನ್ನು ನೋಡಿ ಈಗ ಯುರೋಪ್ ಬನ್ನಿ ಸ್ನೇಹಿತರೆ. ಯುರೋಪ್ ಮತ್ತು ಏಷ್ಯಾ ಎರಡೂ ಖಂಡಗಳು ಜೊತೆಗೆ ಯುರೇಷ್ಯಾ ಎಂಬ ಹೆಸರಿದೆ. ಯುರೋಪ್ ಮತ್ತು ಏಷ್ಯಾ ನೋಡಿ ಇಷ್ಟು ಸೇರಿ ಯುರೋಪ್ ಭಾಗ ಮತ್ತು ಏಷ್ಯಾ ಭಾಗ ಎಷ್ಟು ಸೇರಿದ್ರೆ ಯುರೇಷ್ಯಾ ನೋಡಿ. ಯುರೋಪ್ ಮತ್ತು ಏಷ್ಯಾ ಒಂದೇ ಭಾಗಕ್ಕೆ ಸೇರುತ್ತೆ. ಅದನ್ನ ನಾವು ಯುರೇಷಿಯನ್ ಖಂಡ ಅಂತೇಳಿ ಕರಿತೀವಿ. ತಿಳಿತಲ್ಲ? ಯುರೋಪ್ ಮತ್ತು ಯುರೇಷ್ಯಾ ಮಧ್ಯೆ ಇರದೆ ಉರಾಲ್ ಪರ್ವತಗಳು, ಅದನ್ನು ತಾವಿಲ್ಲಿ ಗಮನಿಸಬಹುದು. ಯುರೋಪ್ ಭಾಗ ಮತ್ತು ಏಷ್ಯಾ ಭಾಗ ಮಧ್ಯೆ ಇರದೆ ಉರಾಲ್ ಪರ್ವತ. ಆ ಉರಾಲ್ ಪರ್ವತ ಏನ್ ಮಾಡುತ್ತೆ, ಯುರೋಪ್ನ ಮತ್ತು ಏಷ್ಯಾನ ಬೇರ್ಪಡಿಸುತ್ತೆ. ತಾವು ಅದನ್ನ ಗಮನಿಸಬೇಕಿಲ್ಲಿ. ಉರಾಲ್ ಪರ್ವತ ಎಲ್ಲಿದೆಯಪ್ಪ ಅಂದ್ರೆ ಇಲ್ಲಿ ನೋಡಿ, ನಾನು ಲೇಸರ್ ಪಾಯಿಂಟರ್ ಮುಖಾಂತರ ತೋರಿಸ್ತಾ ಇದ್ದೀನಿ ನೋಡಿ. ಜೊತೆಗೆ ಅದನ್ನು ಬರಿತೀನಿ ನೋಡಿ. ಈ ಭಾಗ ಎರಡು ಸೇರಿದ್ರೆ ಯುರೇಷಿಯಾ. ಸೊ ಯುರೋಪ್ ಮತ್ತು ಏಷ್ಯಾ ಎರಡು ಒಟ್ಟಿಗೆ ಯುರೇಷಿಯಾ ಖಂಡ ಅಂತ ಹೇಳಿ ನಾವು ಕಟ್ಕೊಳ್ಳಿ. ತಾವೆಲ್ಲರೂ ಇದನ್ನ ನೋಡಿ, ಇಲ್ಲಿ ಉರಾಲ್ ಪರ್ವತ ಬರಿತಾ ಇದ್ದೀನಿ ನೋಡಿ. ಉರಾಲ್ ಇಲ್ಲಿ ನೋಡಿ, ಇದು ಉರಾಲ್. ಇದನ್ನ ಅಟ್ಲಸ್ ಅಲ್ಲಿ ಎಲ್ಲರೂ ಒಂದ್ ಬಾರಿ ನೋಡಿ. ಉರಾಲ್ ಪರ್ವತವು ಮಡಿಕೆ ಪರ್ವತ, ತುಂಬಾ ಪುರಾತನ ಮಡಿಕೆ ಪರ್ವತ ಆದ್ರಿಂದ ಇದು ನಿಮ್ಗೆ ಅಷ್ಟು ಎತ್ತರದಲ್ಲಿ ಕಾಣೋದಿಲ್ಲ. ಯಾಕೆಂದ್ರೆ ತುಂಬಾ ಶೀತಲೀಕರಣ ಎಲ್ಲ ಆಗಿರುತ್ತಲ್ವಾ, ಆ ಕಾರಣದಿಂದ ತುಂಬಾ ಪುರಾತನ ಮಡಿಕೆ ಪರ್ವತಗಳು ನಮಗೆ ತುಂಬಾ ಎತ್ತರ ಇರೋದಿಲ್ಲ. ಯಾಕಂದ್ರೆ ಶೀತಲೀಕರಣ, ನಗ್ನೀಕರಣ, ವೆದರಿಂಗ್, ಎರೋಷನ್ ಆಗಿರೋದ್ರಿಂದ ಕಡಿಮೆ ಇರುತ್ತೆ. ಈ ಭಾಗ ಯುರೋಪ್, ಈ ಕಡೆ ಏಷ್ಯಾ. ಇದನ್ನ ಗಮನಿಸಿ. ಇದಲ್ಲದೆ ಕ್ಯಾಸ್ಪಿಯನ್ ಸರೋವರ ಇದೆ ನೋಡಿ, ಇಲ್ಲಿ ಕ್ಯಾಸ್ಪಿಯನ್ ಸಿ ಅಂತ ಬರೀತಾ ಇದೆ ನೋಡಿ, ಕ್ಯಾಸ್ಪಿಯನ್. ಇದು ಕೂಡ ಯುರೋಪ್ನ ಮತ್ತು ಏಷ್ಯಾದಿಂದ ಬೇರ್ಪಡಿಸುತ್ತೆ. ಹಂಗೆ ಇಲ್ಲಿ ನೋಡಿ, ಕ್ಯಾಸ್ಪಿಯನ್ ಇಂದ ಎಡಕ್ಕೆ ಕಾಕಸಸ್ ಪರ್ವತ ಅಂತ ಬರುತ್ತೆ, ಇಲ್ಲಿ ಕಾಕಸಸ್ ಶ್ರೇಣಿ, ಅದನ್ನು ತೋರಿಸ್ಕೊಡ್ತೀನಿ. ಆಮೇಲೆ ಬ್ಲ್ಯಾಕ್ ಸಿ ಬರುತ್ತೆ, ಆಯ್ತಾ. ಇದೆಲ್ಲ ಯುರೋಪ್ನ ಏಷ್ಯಾದಿಂದ ಬೇರ್ಪಡಿಸುತ್ತೆ. ಹಂಗೆ ಯುರೋಪ್ ಖಂಡ ಮೆಡಿಟರೇನಿಯನ್ ಸಿ ಇಂದ ಬೇರ್ಪಟ್ಟಿದೆ ನೋಡಿ. ಈ ಕೆಳಗಡೆ ಮೆಡಿಟರೇನಿಯನ್ ಸಿ ಇದೆ, ಹಂಗೆ ಆಫ್ರಿಕಾ ಇದೆ. ಮೆಡಿಟರೇನಿಯನ್ ಸಿ ಇಂದ ದಕ್ಷಿಣಕ್ಕೆ ಹೋದ್ರೆ ಆಫ್ರಿಕಾ ಖಂಡ. ತಮ್ಮೆಲ್ಲರಿಗೂ ಅದು ಗೊತ್ತಿದೆ, ಆಫ್ರಿಕಾ ಖಂಡ ಇಲ್ಲಿದೆ. ಇಲ್ಲಿ ಮಧ್ಯದಲ್ಲಿ ಬರದೆ ಮೆಡಿಟರೇನಿಯನ್ ಸರೋವರ ಅಥವಾ ಮೆಡಿಟರೇನಿಯನ್ ಸಮುದ್ರ. ಒಂದು ಕಾಲದಲ್ಲಿ ಇದನ್ನ ಮೆಡಿಟರೇನಿಯನ್ ಸರೋವರ ಅಂತ ಕರಿತಿದ್ರು. ಅದಾದ್ಮೇಲಿಂದ ಇಲ್ಲಿ ಗಿಬ್ರಾಲ್ಟಾರ್ ಜಲಸಂಧಿ ಇರೋದನ್ನ ಗೊತ್ತಾದ್ಮೇಲೆ ಅದನ್ನ ನಾವು ಮೆಡಿಟರೇನಿಯನ್ ಸಾಗರ ಅಂತೇಳಿ ಕರಿತೀವಿ. ಮೆಡಿಟರೇನಿಯನ್ ಅಂದ್ರೆ ಮೆಡಿ ಅಂದ್ರೆ ಮಧ್ಯ, ಟೆರೇನ್ ಅಂದ್ರೆ ಖಂಡ, ಗೊತ್ತಾಯ್ತಲ್ಲ. 3 ಖಂಡಗಳಿಂದ ಸುತ್ತುವರಿಯಲ್ಪಡುತ್ತೆ, ಅದಕ್ಕೆ ಅದನ್ನ ಮೆಡಿಟರೇನಿಯನ್ ಸಮುದ್ರ ಅಂತ ಕರೀತಾರೆ. ಯಾಕೆಂದ್ರೆ ಈ ಭಾಗದಿಂದ ಯುರೋಪ್ ಮತ್ತು ಆಫ್ರಿಕಾ ಇಂದ ಬೇರ್ಪಡುತ್ತೆ. ಇಲ್ಲಿ ಗಿಬ್ರಾಲ್ಟಾರ್ ಜಲಸಂಧಿ, ಅದರಿಂದ ನೋಡೋಣ ನಾವು. ಗಿಬ್ರಾಲ್ಟಾರ್ ಭಾಗ ನೋಡಿ ಎಲ್ಲರೂ. ಯುರೋಪ್ ಖಂಡ ನಾನು ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯುರೋಪ್ದು ಲೊಕೇಶನ್ ಹೇಳ್ಕೊಡ್ತಾ ಇದ್ದೀನಿ ನಾನು ನಿಮಗೆ. ಸೊ ಯುರೋಪ್ ಖಂಡ ಎಲ್ಲಿದೆ? ಏಷ್ಯಾದ ಪಶ್ಚಿಮಕ್ಕಿದೆ, ಉರಾಲ್ ಪರ್ವತದಿಂದ ಬೇರ್ಪಟ್ಟಿದೆ. ಅದಲ್ಲದೆ ಕ್ಯಾಸ್ಪಿಯನ್ ಸಿ, ಕಾಕಸಸ್ ಪರ್ವತ, ಬ್ಲ್ಯಾಕ್ ಸಿ ಇಂದ ಬೇರ್ಪಟ್ಟಿದೆ ಏಷ್ಯಾದಿಂದ. ಹಂಗೆ ಆಫ್ರಿಕಾ ಇಂದ ಮೆಡಿಟರೇನಿಯನ್ ಸಮುದ್ರ, ಓಕೆ, ಮೆಡಿಟರೇನಿಯನ್ ಸಮುದ್ರದಿಂದ ಬೇರ್ಪಟ್ಟಿದೆ. ಅದನ್ನ ನಾವು ಇಲ್ಲಿ ಗಮನಿಸಬೇಕು. ಓಕೆ, ಗಿಬ್ರಾಲ್ಟಾರ್ ಜಲಸಂಧಿ ಎಲ್ಲಿದೆ ಅಂತ ಕೇಳಿದ್ರೆ ಯುರೋಪ್ ಮತ್ತು ಆಫ್ರಿಕಾನ ಬೇರ್ಪಡಿಸುವಂತ ಜಲಸಂಧಿ ಗಿಬ್ರಾಲ್ಟಾರ್ ಜಲಸಂಧಿ, ಅದನ್ನ ಕೂಡ ಇಲ್ಲಿ ನೋಡಿ. ಗೊತ್ತಾಯ್ತಲ್ಲ. ಯುರೋಪ್ ಖಂಡ ಏನಿದೆ ಸ್ನೇಹಿತರೆ ನೋಡಿ, ಇಲ್ಲಿ ಗಮನಿಸಿ. ಒಂದ್ ಕಡೆಗೆ ಇಲ್ಲಿ ಏಷ್ಯಾ ಇದೆ, ಉತ್ತರಕ್ಕೆ ಆರ್ಟಿಕ್ ಇದೆ, ಅದನ್ನ ಗಮನಿಸಿ. ಉತ್ತರಕ್ಕೆ ಆರ್ಟಿಕ್ ಓಷನ್ ಬರುತ್ತೆ, ಇಲ್ಲಿ ಪಶ್ಚಿಮಕ್ಕೆ ಅಟ್ಲಾಂಟಿಕ್ ಇದೆ.
ಅಟ್ಲಾಂಟಿಕ್ ಓಷನ್ ಇದೆ ಈ ಕಡೆ, ಗೊತ್ತಾಗಲ್ಲ. ಈ ಕಡೆಗೆ ಮೆಡಿಟರೇನಿಯನ್ ಸಿ ಇದೆ. ಈ ಮೆಡಿಟರೇನಿಯನ್ ಸಿ ಏನಿದೆಯಲ್ಲ, ಇದು ತೆತ್ತಿಸಿದು ಉಳಿದಿರೋ ಭಾಗ. ಮೊದಲು ಒಂದು ತೆತ್ತಿಸಿ ಇತ್ತು ಇಲ್ಲಿ, ನಪ್ಕಿದೆಯಲ್ಲ ಎಲ್ಲರಿಗೂ ತೆತ್ತಿಸಿ. ಆ ತೆತ್ತಿಸಿದು ಉಳಿದಿರೋ ಭಾಗನೇ ಮೆಡಿಟರೇನಿಯನ್ ಸಿ. ಸೊ ಯುರೋಪ್ ಒಂದು ರೀತಿಯ ಪೆನಿನ್ಸುಲರ್ ಕಾಂಟಿನೆಂಟ್, ಪರ್ಯಾಯ ಭೂಖಂಡ. ಅಂದ್ರೆ 3 ಕಡೆಯಿಂದ ನೀರು ಬರ್ತಾ ಇದೆ, ಒಂದ್ ಕಡೆಗೆ ಭೂಮಿ ಇದೆ, ಅದಕ್ಕೆ ಪರ್ಯಾಯ ಭೂಖಂಡ ಅಂತ ಕರೆಯೋದು ಇದೊಂದನೆ. ಯುರೋಪ್ ಖಂಡವನ್ನು ಸಂಪೂರ್ಣವಾದಂತಹ ಪರ್ಯಾಯ ಭೂಖಂಡ ಎಂದು ಕರೆಯುತ್ತೇವೆ. ಜೊತೆಗೆ ಆರ್ಟಿಕ್ ಸರ್ಕಲ್ ಇಲ್ಲೇ ಪಾಸ್ ಆಗುತ್ತೆ ನೋಡಿ. ಆರ್ಟಿಕ್ ಸರ್ಕಲ್ ನೋಡಿ, ಎಲ್ಲರಿಗೂ ಆರ್ಟಿಕ್ ಸರ್ಕಲ್ ನ ಒಂದ್ಸತಿ ನೋಡಿ ನಿಮ್ಮ ಅಟ್ಲಸ್ ಅಲ್ಲಿ. ಆರ್ಟಿಕ್ ಸರ್ಕಲ್ ಇಲ್ಲೇ ಪಾಸ್ ಆಗೋದ್ರಿಂದ ನೋಡಿ, ಯುರೋಪ್ ಖಂಡ ನಮಗೆ ಟೆಂಪರೇಟ್ ಮತ್ತು ಧ್ರುವೀಯ ಖಂಡ ಅಂತ ಕರಿತೀವಿ. ಯುರೋಪ್ ಖಂಡ ಟೆಂಪರೇಟ್ಗೆ ಸೇರುತ್ತೆ, ಸಮಶೀತೋಷ್ಣ ವಲಯಕ್ಕೆ ಸೇರುತ್ತೆ, ಮತ್ತು ಆರ್ಟಿಕ್ ಭಾಗಕ್ಕೆ ಸೇರುತ್ತೆ, ಪೋಲಾರ್ ಭಾಗಕ್ಕೆ ಸೇರುತ್ತೆ. ಸೊ ಯುರೋಪ್ ಯಾವ ತರ ಖಂಡ ಅಂತ ಕೇಳಿದ್ರೆ ಟೆಂಪರೇಟ್ ಖಂಡ. ಅತಿ ಹೆಚ್ಚು ಜನಸಂಖ್ಯೆ ಟೆಂಪರೇಟ್ ಭಾಗದಲ್ಲಿ ಇದ್ದಾರೆ. ಸಮಶೀತೋಷ್ಣ ವಲಯದ ಖಂಡ ಅಂತ ಹೇಳಿ ಕರೀತಾರೆ ಇದನ್ನು. ಅಂದ್ರೆ ಉಷ್ಣವಲಯ ಇಲ್ಲ. ಆ ಕಾರಣದಿಂದ ಯುರೋಪ್ನಲ್ಲಿ ಉಷ್ಣ ಮರುಭೂಮಿಗಳು ಕಂಡುಬರುವುದಿಲ್ಲ. ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಯಾವ ಖಂಡದಲ್ಲಿ ನಮಗೆ ಮರುಭೂಮಿ ಇರಲ್ಲ, ಉಷ್ಣ ಮರುಭೂಮಿ, ಹಾಟ್ ಡೆಸರ್ಟ್ ಇರೋದಿಲ್ಲ ಅಂದ್ರೆ ಯುರೋಪ್. ಗೊತ್ತಾಯ್ತಲ್ಲ, ಇದನ್ನ ಕಟ್ಕೊಳ್ಳಿ. ಆಮೇಲೆ ಇವಾಗ ಅಭಿವೃದ್ಧಿ ಹೊಂದಿರುವಂತಹ ಖಂಡಗಳಲ್ಲಿ ಮತ್ತು ಕೈಗಾರಿಕೀಕರಣಗೊಂಡಂತ ಖಂಡಗಳಲ್ಲಿ ಯುರೋಪ್ ಕೂಡ ಒಂದು ಸ್ನೇಹಿತರೆ. ಉತ್ತರ ಅಮೆರಿಕ ಮತ್ತು ಯುರೋಪ್ ಏನಿದೆ, ಅತಿ ಅಭಿವೃದ್ಧಿ ಆದಂತಹ ಖಂಡಗಳಲ್ಲಿ ಎರಡು ನಾವು ಕಟ್ಕೊಳ್ಳಿ, ಯುರೋಪ್ ಮತ್ತು ಉತ್ತರ ಅಮೆರಿಕ. ಗೊತ್ತಾಯ್ತಲ್ಲ. ಸೊ ಈಗ ನೀವೆಲ್ಲರೂ ಯುರೋಪ್ ಭಾಗವನ್ನು ಗಮನಿಸಿ. ಸೊ ಉರಾಲ್ ಪರ್ವತ ಇಂದ ಶುರುವಾಗಿ ಈ ಕಡೆ ಆರ್ಟಿಕ್, ಅಟ್ಲಾಂಟಿಕ್, ಮೆಡಿಟರೇನಿಯನ್ ಸಿ ನೋಡಿದಿರ ಎಲ್ಲರೂ. ಯುರೋಪ್ ಆಫ್ರಿಕಾದಿಂದ ಮೆಡಿಟರೇನಿಯನ್ ಸಿ ಮತ್ತು ಗಿಬ್ರಾಲ್ತಾರ್ ಜಲಸಂಧಿಯಿಂದ ಬೇರ್ಪಟ್ಟರೆ, ಏಷ್ಯಾದಿಂದ ಉರಾಲ್ ಪರ್ವತ, ಕ್ಯಾಸ್ಪಿಯನ್, ಕಾಕಸಸ್ ಮತ್ತು ಬ್ಲ್ಯಾಕ್ ಸಿ ಇಂದ ಬೇರ್ಪಟ್ಟಿದೆ. ಗೊತ್ತಾಯ್ತಲ್ಲ. ಅದನ್ನ ಇನ್ನೊಮ್ಮೆ ಈ ಚಿತ್ರದಲ್ಲೂ ಕೂಡ ನೋಡಿ. ನಾನು ಇವಾಗ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ನಿಮ್ಮ ಹತ್ರ ಎಷ್ಟೊಂದು ಜನ ಹತ್ರ ಅಟ್ಲಸ್ ಇಲ್ಲ ಅಂತ ಗೊತ್ತಿದೆ ನನಗೆ, ಅದಕ್ಕೋಸ್ಕರ ನಾನೇ ಇಲ್ಲಿ ನೋಡಿ ಒಂದು ಸ್ವಲ್ಪ ಝೂಮ್ ಮಾಡ್ತಾ ಇದ್ದೀನಿ. ಇಲ್ಲಿ ಗಮನಿಸಿ, ಈಗ ಇದು ಯುರೋಪ್ ಅಂತ ಹೇಳ್ತೇನೆ ನಾನು, ಇದು ಆರ್ಟಿಕ್. ಗೊತ್ತಾಯ್ತಲ್ಲ. ಈ ಕಡೆ ಅಟ್ಲಾಂಟಿಕ್ ನೋಡಿ, ಈ ಸೈಡ್ ಅಟ್ಲಾಂಟಿಕ್, ಇಲ್ಲಿ ಮೆಡಿಟರೇನಿಯನ್ ಸಿ ನೋಡಿ ಈ ಭಾಗ, ಮತ್ತು ಇದೆಲ್ಲ ಏಷ್ಯಾ ಭಾಗ. ಇಲ್ಲಿ ಕ್ಯಾಸ್ಪಿಯನ್ ಸಿ, ಬ್ಲ್ಯಾಕ್ ಸಿ, ಇದನ್ನು ಗಮನಿಸಿ. ಗೊತ್ತಾಯ್ತಲ್ಲ. ಸೊ ಈ ರೀತಿ ಸ್ನೇಹಿತರೆ ನಿಮಗೆ ಮ್ಯಾಪ್ ಗೊತ್ತಿರಬೇಕು, ಫಸ್ಟ್ ಲೊಕೇಶನ್ ಗೊತ್ತಿರಬೇಕು. ಯುರೋಪ್ ಖಂಡ ಎಲ್ಲಿದೆ ಅಂತ ಕೇಳ್ತಾರೆ ನೋಡಿ. ಅದನ್ನ ನಾನು ಇವಾಗ ಏನೇನು ಹೇಳಿದೆ ಅದನ್ನ ನಾನು ಕನ್ನಡ ಮತ್ತು ಇಂಗ್ಲಿಷ್ ಲೆಟರ್ಲು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ, ಇಲ್ಲಿ ನೋಡಿ. ಸೊ ಯುರೋಪ್ ಖಂಡ ಯುರೇಷಿಯಾ ಭಾಗಕ್ಕೆ ಸೇರುತ್ತೆ, ಅದು ಬರ್ತೀನಿ ನೋಡಿ. ಕನ್ನಡದಲ್ಲೂ ಇದೆ, ಇಂಗ್ಲಿಷಲ್ಲೂ ಇದೆ. ಓಕೆ, ಯುರಾಲ್ ಪರ್ವತದಿಂದ ಯುರೋಪ್ ಏಷ್ಯಾದಿಂದ ಬೇರ್ಪಟ್ಟಿದೆ, ಅದು ಕೊಟ್ಟಿದೆ ನೋಡಿ. ಟೆಂಪರೇಟ್ ಖಂಡ ಅಂತ ಕರಿತೀವಿ, ಸಮಶೀತೋಷ್ಣದ ಖಂಡ. ಜೊತೆಗೆ ಯುರೋಪ್ ನಲ್ಲಿ ಯಾವುದೇ ಉಷ್ಣ ಮರುಭೂಮಿಗಳು ಇರುವುದಿಲ್ಲ. ಜೊತೆಗೆ ಯುರೋಪ್ ಇಸ್ ಅ ಪೆನಿನ್ಸುಲರ್ ಕಾಂಟಿನೆಂಟ್, ಪೆನಿನ್ಸುಲರ್ ಖಂಡ, ಅತಿ ಹೆಚ್ಚು ಕೈಗಾರಿಕೀಕರಣಗೊಂಡಂತ ಮತ್ತು ಅಭಿವೃದ್ಧಿ ಹೊಂದಂತ ಖಂಡ. ಆಯ್ತಾ, ಇದಿಷ್ಟು ಗೊತ್ತಿದೆ ನಿಮಗೆ. ಅದಲ್ಲದೆ ಯುರೋಪ್ ನಲ್ಲಿ 44 ದೇಶಗಳಿದೆ, ನಂಬರ್ ಆಫ್ ಕಂಟ್ರೀಸ್. ಈ ಪಟ್ಟಿ ಗೊತ್ತಿದೆ ಅನ್ಸುತ್ತೆ ಎಲ್ಲರಿಗೂ, ಇದು ಕೊಡ್ತಾ ಇದ್ದೀನಿ, ಎಲ್ಲಾ ಖಂಡಗಳಿಗೂ ಕೊಟ್ಟಿದ್ದೀನಿ ನಾನು. ಅತಿ ದೊಡ್ಡ ದೇಶ ರಷ್ಯಾ, ಅತಿ ಚಿಕ್ಕ ದೇಶ ವ್ಯಾಟಿಕನ್. ಎರಡೇ ನಾಲ್ಕು ಸ್ನೇಹಿತರೆ. ಯುರೋಪ್ ನಲ್ಲಿ ಅತಿ ದೊಡ್ಡ ದೇಶ ಮತ್ತು ಅತಿ ಪುಟ್ಟ ದೇಶ. ಇಡೀ ಜಗತ್ತಿನಲ್ಲೂ ಕೂಡ ಅತಿ ದೊಡ್ಡ ದೇಶ ರಷ್ಯಾ ಆಗುತ್ತೆ, ಅತಿ ಪುಟ್ಟ ದೇಶ ವ್ಯಾಟಿಕನ್ ಆಗುತ್ತೆ. ಅದರದ್ದು ಮ್ಯಾಪ್ ನಾನು ತೋರಿಸ್ತೀನಿ ನಿಮಗೆ. ಹೈಯೆಸ್ಟ್ ಪೀಕ್ ಮೌಂಟ್ ಎಲ್ಬ್ರೂಸ್ ಅಂತ ಬರುತ್ತೆ ಕಾಕಸಸ್ ಶ್ರೇಣಿಯಲ್ಲಿ. ಕಾಕಸಸ್ ಪರ್ವತ ಶ್ರೇಣಿ ರಷ್ಯಾ ಭಾಗಕ್ಕೆ ಸೇರುತ್ತಿದ್ದು. ಆ ಭಾಗದಲ್ಲಿ ನಮಗೆ ಹೈಯೆಸ್ಟ್ ಪೀಕ್ ಎಲ್ಬ್ರೂಸ್ ಸಿಗುತ್ತೆ, ಮೌಂಟ್ ಎಲ್ಬ್ರೂಸ್. ಆಯ್ತಾ. ಹಾಗೆ ಲೋಯೆಸ್ಟ್ ಪಾಯಿಂಟ್ ಕ್ಯಾಸ್ಪಿಯನ್ ಸಿ ಡಿಪ್ರೆಷನ್. ಕ್ಯಾಸ್ಪಿಯನ್ ಸಿ ಉತ್ತರದಲ್ಲಿ ಕ್ಯಾಸ್ಪಿಯನ್ ಸಿ ಡಿಪ್ರೆಷನ್ ಅಂತ ಇದೆ ನೋಡಿ ಸ್ನೇಹಿತರೆ. ಅದನ್ನ ನಾನು ಮ್ಯಾಪ್ ಮುಖಾಂತರ ತೋರಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ನೋಡಿ, ಅತಿ ದೊಡ್ಡ ನದಿ ವೋಲ್ಗಾ ನದಿ, ಅತಿ ದೊಡ್ಡ ಸರೋವರ ಲಡೋಗಾ ಲೇಕ್, ಮತ್ತೆ ಅತಿ ದೊಡ್ಡ ದ್ವೀಪ ಗ್ರೇಟ್ ಬ್ರಿಟನ್ ದ್ವೀಪ, ಅತಿ ದೊಡ್ಡ ಹುಲ್ಲುಗಾವಲು ಸ್ಟೆಪೀಸ್. ಆಯ್ತಾ. ಲಾರ್ಜೆಸ್ಟ್ ಡ್ಯಾಮ್ ಬೇಡ, ಯಾಕೆಂದ್ರೆ ಅತಿ ದೊಡ್ಡ ಅಣೆಕಟ್ಟುಗಳು ಯಾವುದೂ ಇಲ್ಲ ಈಗ. ಯುರೋಪ್ ನಲ್ಲಿ ಹಲವಾರು ಅಣೆಕಟ್ಟುಗಳನ್ನ ಇವಾಗ ತೆಗಿತಾ ಇದ್ದಾರೆ ಸ್ನೇಹಿತರೆ. ಅಂದ್ರೆ ಗೇಟ್ಸ್ ಗಳನ್ನ ಓಪನ್ ಮಾಡ್ಬಿಡ್ತಾ ಇದ್ದಾರೆ, ನೀರನ್ನ ಹರಿಯೋದಕ್ಕೆ ಬಿಡ್ತಾ ಇದ್ದಾರೆ. ಯಾಕೆಂದ್ರೆ ಡ್ಯಾಮ್ ಕಟ್ಟೋದ್ರಿಂದ ಎಷ್ಟೋ ಸಮಸ್ಯೆಗಳಿದೆ, ಭೂಕಂಪಗಳಾಗ್ಬೋದು, ಆಮೇಲೆ ಅದರಿಂದ ಜಲವೃತಗಳಾಗ್ಬೋದು. ಅದನ್ನೆಲ್ಲ ತಡೆಗಟ್ಟಕ್ಕೋಸ್ಕರ ಈಗ ಯುರೋಪ್ ನಲ್ಲಿ ಎಷ್ಟೋ ಡ್ಯಾಮ್ಗಳು, ಎಸ್ಪೆಷಲಿ ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್ ಎಲ್ಲ ದೊಡ್ಡ ದೊಡ್ಡ ಅಣೆಕಟ್ಟುಗಳಿದ್ವಲ್ಲ, ಅದನ್ನೆಲ್ಲ ತೆಗಿತಾ ಇದ್ದಾರೆ. ಸೊ ಅದನ್ನು ಕೇಳ್ಬೋದು, ಯಾವ ಖಂಡದಲ್ಲಿ ಮತ್ತು ಯಾವ ದೇಶಗಳಲ್ಲಿ ಅಣೆಕಟ್ಟುಗಳನ್ನ ಈಗ ಮುಚ್ತಾ ಇದ್ದಾರೆ ಅಂದ್ರೆ ಇದೆ ಯುರೋಪ್ ಅಲ್ಲಿ, ಮುಖ್ಯವಾಗಿ ನಾರ್ವೆನಲ್ಲಿ. ಸೊ ಲಾರ್ಜೆಸ್ಟ್ ಸಿಟಿ ಏನಿದೆ ಲಂಡನ್, ಇವಾಗ ಅತಿ ದೊಡ್ಡ ನಗರ ಲಂಡನ್. ಗೊತ್ತಾಯ್ತಲ್ಲ ಎಲ್ಲರಿಗೂ. ಇಷ್ಟು ಗಮನಿಸಿ ಸ್ನೇಹಿತರೆ. ಸೊ ಇವಾಗ ಯುರೋಪ್ದು ಸಪರೇಟ್ ಮ್ಯಾಪ್ ಇದೆ ನೋಡಿ, ಇದನ್ನು ಗಮನಿಸಿ ಎಲ್ಲರೂ. ಯುರೋಪ್ದು ಸಪರೇಟ್ ಮ್ಯಾಪ್ ನೋಡಿ.
ಇಲ್ಲಿ ಒಂದೊಂದಾಗಿ ಈ ದೇಶಗಳನ್ನ ಪರಿಚಯ ಮಾಡೋಣ. ಇಲ್ಲಿ ನೋಡಿ, ಐಸ್ಲ್ಯಾಂಡ್, ಇಲ್ಲಿಂದ ಶುರು ಮಾಡಿ. ಈಗ ಐಸ್ಲ್ಯಾಂಡ್ ಏನಿದೆ ಸ್ನೇಹಿತರೆ, ಅತಿ ಹೆಚ್ಚು ಜ್ವಾಲಾಮುಖಿಗಳಾಗ್ತಾ ಇರೋ ದೇಶ ಈಗ, ಆಯ್ತಾ. ಮತ್ತು ಮಿಡ್ ಅಟ್ಲಾಂಟಿಕ್ ರಿಡ್ಜ್ ನಲ್ಲೇ ಬರುವಂತ ದೇಶ. ಅದನ್ನು ತೋರಿಸ್ತೀನಿ ಮ್ಯಾಪ್ನ. ಈಗ ನೋಡಿ, ಐಸ್ಲ್ಯಾಂಡ್ ರೇಜವಿಕ್ ಕ್ಯಾಪಿಟಲ್. ಕೇಳ್ತಾರೆ ಇದನ್ನ. ಐಸ್ಲ್ಯಾಂಡ್ ಅತಿ ಹೆಚ್ಚು ಜ್ವಾಲಾಮುಖಿಗಳು ಸಂಭವಿಸ್ತಿರುವಂತ ದೇಶ ಯಾವುದು ಇತ್ತೀಚೆಗೆ ಅಂದ್ರೆ ಐಸ್ಲ್ಯಾಂಡ್. ಯಾಕೆ? ಅದು ಡೈವರ್ಜಿಂಗ್ ಪ್ಲೇಟ್ ನಲ್ಲಿ ಇದೆ. ಎರಡು ಶಿಲಾಫಲಕಗಳು ಬೇರೆ ಬೇರೆ ಆಗ್ತಾ ಇದೆ. ಆ ಕಾರಣದಿಂದ ಐಸ್ಲ್ಯಾಂಡ್ ಅಲ್ಲಿ ಅಷ್ಟು ಭೂಕಂಪಗಳಾಗ್ತಾ ಇದೆ. ನಾವು ಕಟ್ಕೊಳ್ಳಿ. ರೇಜವಿಕ್. ನಾರ್ವೆ ನೋಡಿ, ನಾರ್ವೆ ಓಸ್ಲೋ ರಾಜಧಾನಿ. ಸ್ವೀಡನ್ ಸ್ಟಾಕ್ ಹೋಮ್ ಅಂತೇಳಿ ಉಚ್ಚಾರಣೆ ಮಾಡಬೇಕು. ಸ್ಟಾಕ್ ಹೋಮ್, ಆಯ್ತಾ. ಎಲ್ ಸೈಲೆಂಟ್ ಇಲ್ಲಿ, ಸ್ಟಾಕ್ ಹೋಮ್. ಫಿನ್ಲ್ಯಾಂಡ್ ಹೆಲ್ಸಿಂಕಿ, ಆಯ್ತಾ. ಇಲ್ಲಿ ನೋಡಿ, ಬಾಲ್ಟಿಕ್ ಸಿ, ಗಲ್ಫ್ ಆಫ್ ಬೋತ್ನಿಯಾ, ಗಲ್ಫ್ ಆಫ್ ಫಿನ್ಲ್ಯಾಂಡ್, ಗಲ್ಫ್ ಆಫ್ ರೀಗಾ ನೋಡ್ಕೊಳ್ಳಿ ಇಲ್ಲಿ, ಆಯ್ತಾ. ಬಾಲ್ಟಿಕ್ ಸಿ ದೇಶಗಳು ನೋಡೋಣ. ಹಂಗೆ ಇಸ್ತೋನಿಯಾ ಟೆಲಿನ್, ಲ್ಯಾಟ್ವಿಯಾ ರೀಗಾ, ಲಿಥಾನಿಯಾ ವಿಲ್ನಿಯಸ್, ಗೊತ್ತಿದಲ್ಲ. ಬೆಲರಸ್ ಮಿನ್ಸ್ಕ್ ದೇಶಗಳು ನೋಡಿ. ಯುಕ್ರೇನ್ ನೋಡಿ, ಯುಕ್ರೇನ್ ನ್ಯೂಸ್ ಅಲ್ಲಿ ಇದೆ, ಯುಕ್ರೇನ್ ಕ್ಯೂ. ರಷ್ಯಾ ಮಾಸ್ಕೋ, ಇಲ್ಲಿ ನೋಡಿ. ಇವಾಗ ಕೇಳ್ಬೋದಲ್ಲ, ಯುಕ್ರೇನ್ ದಕ್ಷಿಣದಲ್ಲಿರೋ ಸಮುದ್ರ ಯಾವುದು? ಬ್ಲಾಕ್ ಸಿ. ಅಥವಾ ಬ್ಲಾಕ್ ಸಿ ಉತ್ತರದಲ್ಲಿರೋ ದೇಶ ಯಾವುದು? ಯುಕ್ರೇನ್. ಈ ತರ ದೇಶ ಬರಬೇಕು, ಆಯ್ತಾ. ಅಥವಾ ಬ್ಲಾಕ್ ಸಿ ಉತ್ತರಕ್ಕೆ ಮತ್ತು ದಕ್ಷಿಣದಲ್ಲಿರೋ ದೇಶಗಳು ಯಾವುದು ಅಂತ ಕೇಳ್ಬೋದು. ಬ್ಲಾಕ್ ಸಿ ಉತ್ತರಕ್ಕೆ ಯುಕ್ರೇನ್, ದಕ್ಷಿಣಕ್ಕೆ ಟರ್ಕಿ, ಆಯ್ತಾ. ನೋಡಿ, ಬ್ಲಾಕ್ ಸಿ. ಈ ಕಡೆ ನೋಡಿ, ಯುಕ್ರೇನ್ ಕೆಳಗಡೆ ಬಂದ್ರೆ ಮೊಲ್ಡೋವಾ ಗಮನಿಸಿ. ಚೆಸ್ನಾವ್. ಮೊಲ್ಡೋವಾ ಭೂ ಆವೃತ ದೇಶ ಸ್ನೇಹಿತರೆ, ಲ್ಯಾಂಡ್ ಲಾಕ್ ಕಂಟ್ರಿ ಮೊಲ್ಡೋವಾ, ಅದನ್ನು ಗಮನಿಸಿ. ಅದಕ್ಕೆ ಕರಾವಳಿ ತೀರ ಇಲ್ಲ, ಇದನ್ನು ಕೇಳ್ಬೋದು. ಯಾಕಂದ್ರೆ ಯುಕ್ರೇನ್ ಕೆಳಗಡೆ ಮೊಲ್ಡೋವಾ ಇದೆ. ಚೆಸ್ನಾವ್. ರೊಮ್ಯಾನಿಯಾ ಬುಖಾರೆಸ್ಟ್, ಉಚ್ಚಾರಣೆ ನೋಡ್ಕೊಳ್ಳಿ, ಬುಖಾರೆಸ್ಟ್. ಬಲ್ಗೇರಿಯಾ ಸೋಫಿಯಾ. ಗ್ರೀಸ್ ಅಥೇನ್ಸ್. ಗೊತ್ತಾಯ್ತಲ್ಲ. ಈಗ ಸ್ವಲ್ಪ ಕಷ್ಟ ಅನ್ಸ್ಬೋದು ಎಲ್ಲರಿಗೂ, ಇಷ್ಟೊಂದು ದೇಶ ಹೇಳ್ತಾ ಇದಾರಲ್ಲಪ್ಪ ಇವರು ಅಂತ. ಯಾಕೆಂದ್ರೆ ದೇಶಗಳ ಪರಿಚಯ ಒಂದು ಬಾರಿ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ತಾಳ್ಮೆ ಇರಲಿ ಎಲ್ಲರಿಗೂ. ದೇಶಗಳ ಮೇಲೆ ಕ್ವಶನ್ಸ್ ಬರ್ತವೆ. ಹೆಂಗ್ ಕ್ವಶನ್ ಬರುತ್ತೆ ಅಂತ ಹೇಳ್ಬಿಡ್ತೀನಿ. ಈಗ ನೋಡಿ, ಈಗ ರೊಮ್ಯಾನಿಯಾ ಅಂತ ಕೇಳ್ತಾರೆ. ರೊಮ್ಯಾನಿಯಾ ಪಕ್ಕ ಯಾವ ಸಮುದ್ರ ಇದೆ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. UPSC, KPSC, FDA, SDA ಇಂದ ಹಿಡಿದು PC ಲೆವೆಲ್ ಇಂದ ಹಿಡಿದು DC ಲೆವೆಲ್ವರೆಗೂ ಇದೇ ಕ್ವಶನ್ ಬರ್ತಾ ಇರೋದು. ಈ ತರನೇ ಒಂದು ದೇಶ ಕೊಡ್ತಾರೆ, ಅದ್ರ ಸುತ್ತ ಯಾವ ದೇಶ ಇದೆ ಅಂತ ಕೇಳ್ತಾ ಇದ್ದಾರೆ. ಯುಕ್ರೇನ್ ನೋಡಿ, ಯುಕ್ರೇನ್ ಯುದ್ಧ ಆಗ್ತಾ ಇರೋದ್ರಿಂದ ಅವ್ರು ಯುದ್ಧದ ಬಗ್ಗೆ ಕೇಳಕ್ಕಾಗಲ್ಲ. ಆ ಕಾರಣದವ್ರು ಏನ್ ಮಾಡ್ತಾರೆ, ದೇಶಗಳನ್ನ ಕೇಳ್ತಾರೆ, ಆಯ್ತಾ. ನಾವು ಕಟ್ಕೊಳ್ಳಿ. ರೊಮ್ಯಾನಿಯಾ ಬುಖಾರೆಸ್ಟ್, ಬಲ್ಗೇರಿಯಾ ಸೋಫಿಯಾ, ಗ್ರೀಸ್ ಅಥೇನ್ಸ್. ಇಲ್ಲಿ ನೋಡಿ, ಮ್ಯಾಸಿಡೋನಿಯಾ ಸ್ಕೋಪೆ, ಮ್ಯಾಸಿಡೋನಿಯಾ. ಅಲ್ಬೇನಿಯಾ ತಿರಾನ. ಇವು ಮದರ್ ಟೆರೇಸಾ ಕೇಳಿರ್ತಾರಲ್ಲ, ಮದರ್ ಟೆರೇಸಾ ಅಲ್ಬೇನಿಯಾ ದೇಶದವರು, ಆಯ್ತಾ. ಹಂಗೆ ನೋಡಿ, ಮಾಂಟೆನಿಗ್ರೋ ಪೊಡಗೋರಿಕಾ. ಓಕೆ. ಇಲ್ಲಿ ಕೊಸೋವೋ ಅಂತ ಒಂದು ಪುಟ್ಟ ದೇಶ ಇದೆ ನೋಡಿ, ಅದಕ್ಕಿನ್ನೂ ಸಂಪೂರ್ಣವಾದಂತ ದೇಶ ಅಂತ ಹೇಳಿ ಅದಕ್ಕೆ ಒಪ್ಪಿಗೆ ಆಗಿಲ್ಲ. ಅದಕ್ಕೆ UN ನಲ್ಲಿ ಒಪ್ಪಿಗೆ ಸಿಕ್ಕಿಲ್ಲ ಅದಕ್ಕೆ. ಓಕೆ. ಕೊಸೋವೋ ಪ್ರಿಸ್ಟಿನಾ. ಸರ್ಬಿಯಾ ಬೆಲ್ಗ್ರೇಡ್, ಬೋಸ್ನಿಯಾ ಹರ್ಜಗೋವಿನಾ ಸಾರಾಜೆವೋ, ಕ್ರೊವೇಷಿಯಾ ಜಾಗ್ರೇಬ್. ಇಲ್ಲಿ ನೋಡಿ, ಸ್ಲೋವೇನಿಯಾ ಲುಬ್ಲಿಯಾನ. ಹಂಗರಿ ಬುಡಾಪೆಸ್ಟ್. ಇಲ್ಲಿ ಎಷ್ಟೊಂದು ಜನ ಹಂಗೇರಿ ಅಂತಾರೆ, ಹಂಗೇರಿ ಅಲ್ಲ ಅದು, ಹಂಗರಿ ಬುಡಾಪೆಸ್ಟ್, ಆಯ್ತಾ. ಸ್ಲೋವಾಕಿಯಾ ಬ್ರಾಸ್ಟಿಲವಾ. ಓಕೆ. ಚೆಕ್ ರಿಪಬ್ಲಿಕ್ ಪ್ರಾಗ್. ಆಸ್ಟ್ರಿಯಾ ವಿಯೆನ್ನಾ, ಆಯ್ತಾ. ಸ್ವಿಟ್ಜರ್ಲೆಂಡ್ ಬರ್ನ್. ಲಿಚನ್ಸ್ಟನ್ ಅಂತ ಒಂದು ದೇಶ ನೋಡಿ, ಲಿಚನ್ಸ್ಟನ್ ಅಂತೇಳಿ ತುಂಬಾ ಚಿಕ್ಕ ದೇಶ. ಲಿಚನ್ಸ್ಟನ್ ಆಸ್ಟ್ರಿಯಾ ಮತ್ತು ಸ್ವಿಟ್ಜರ್ಲೆಂಡ್ ಮಧ್ಯೆ ಬರುತ್ತೆ. 2 ಬಾರಿ ಭೂ ಆವೃತಗೊಂಡಂತ ದೇಶ ಇದು, ಡಬಲ್ ಲ್ಯಾಂಡ್ ಲಾಕ್ ಕಂಟ್ರಿ. ಯಾಕೆಂದ್ರೆ ಲಿಚನ್ಸ್ಟನ್ ಮಧ್ಯದಲ್ಲಿದೆ, ಸುತ್ತ ಸ್ವಿಟ್ಜರ್ಲೆಂಡ್ ಮತ್ತು ಆಸ್ಟ್ರಿಯಾ ಇದೆ, ಅದು ಸುತ್ತಲೂ ಬೇರೆ ದೇಶಗಳಿದೆ, ಭೂ ಆವೃತ ದೇಶಗಳಿದೆ. ಅದಕ್ಕೋಸ್ಕರ ಸ್ವಿಟ್ಜರ್ಲೆಂಡ್ ಆಸ್ಟ್ರಿಯಾನೇ ಭೂ ಆವೃತ ದೇಶ. ಅದ್ರ ಮಧ್ಯೆ ಇದಿರೋದ್ರಿಂದ ಲಿಚನ್ಸ್ಟನ್ 2 ಬಾರಿ ಓಕೆ ಭೂ ಆವೃತ ದೇಶ. ಅದು ಅಂದ್ರೆ ಡಬಲ್ ಲ್ಯಾಂಡ್ ಲಾಕ್ ಲಿಚನ್ಸ್ಟನ್ ಇದೆ. ಇನ್ನೊಂದು ದೇಶ ಇದೆ ಇದೇ ತರ, ಉಜ್ಬೇಕಿಸ್ತಾನ್. ಅದನ್ನ ಏಷ್ಯಾದಲ್ಲಿ ತೋರಿಸ್ತೀನಿ ನಾನು ನಿಮಗೆ, ಆಯ್ತಾ. ಲಿಚನ್ಸ್ಟನ್ ಇಲ್ಲಿದೆ, ಯುರೋಪ್ ಅಲ್ಲಿ ಇದೆ. ನಾವು ಕಟ್ಕೊಳ್ಳಿ. ಡಬಲ್ ಲ್ಯಾಂಡ್ ಲಾಕ್ ಕಂಟ್ರಿ, 2 ಬಾರಿ ಭೂ ಆವೃತಗೊಂಡಂತ ದೇಶ. ಹಂಗೆ ಇಲ್ಲಿ ಸ್ವಿಟ್ಜರ್ಲೆಂಡ್ ಬರ್ನ್, ಆಯ್ತಾ. ಆಸ್ಟ್ರಿಯಾ ವಿಯೆನ್ನಾ. ಇಲ್ಲಿ ನೋಡಿ, ಇಟಲಿ ರೋಮ್ ನಗರದೊಳಗೇನೆ ವ್ಯಾಟಿಕನ್ ಇದೆ. ರೋಮ್ ನಗರದೊಳಗೆ ವ್ಯಾಟಿಕನ್ ಸಿಟಿ. ಸ್ಯಾನ್ ಮರಿನೋ ಅಂತ ಒಂದು ದೇಶ ಬರುತ್ತೆ ಇಲ್ಲಿ ಉತ್ತರದಲ್ಲಿ, ಸ್ಯಾನ್ ಮರಿನೋ ಆಯ್ತಾ. ನಾವು ಕಟ್ಕೊಳ್ಳಿ. ಸ್ಯಾನ್ ಮರಿನೋ ನಾನು ಲೇಸರ್ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿದೆ ಸ್ಯಾನ್ ಮರಿನೋ. ಮೊನಾಕೋ ಸಿಟಿ. ಫ್ರಾನ್ಸ್ ಪ್ಯಾರಿಸ್, ಆಯ್ತಾ. ನಾವು ಕಟ್ಕೊಳ್ಳಿ. ಇಲ್ಲಿ ನೋಡಿ, ಬೆಲ್ಜಿಯಂ, ಬ್ರೆಜಿಲ್, ಉಚ್ಚಾರಣೆ ಬ್ರಸೆಲ್ಸ್, ಆಯ್ತಾ. ನೆದರ್ಲ್ಯಾಂಡ್ ಆಮ್ಸ್ಟರ್ಡ್ಯಾಮ್, ಓಕೆ. ಲಕ್ಸಂಬರ್ಗ್ ಸಿಟಿ. ಜರ್ಮನಿ ಬರ್ಲಿನ್. ಡೆನ್ಮಾರ್ಕ್ ಕೋಪನ್ಹೇಗನ್, ಆಯ್ತಾ. ಇಲ್ಲಿ ನೋಡಿ, ಇದು ನಾರ್ತ್ ಸಿ ಬರುತ್ತೆ. ಇಲ್ಲಿ ನಾರ್ತ್ ಸಿ ಕಂಟ್ರೀಸ್ ನೋಡೋಣ ಆಮೇಲೆ. ಈ ಕಡೆ ಬನ್ನಿ ಹಂಗೆ. ಫ್ರಾನ್ಸ್ ಕೆಳಗಡೆ ಅಂಡೋರಾ ಲಾವಿಲಾ, ಆಯ್ತಾ. ನೋಡಿ, ಸ್ಪೇನ್
ಮೆಡ್ರಿಡ್, ಸ್ಪೇನ್ ಮೆಡ್ರಿಡ್. ಪೋರ್ಚುಗಲ್ ಲಿಸ್ಬನ್, ಪೋರ್ಚುಗಲ್ ಲಿಸ್ಬನ್. ಇಲ್ಲಿ ನೋಡಿ ಮೆಡಿಟರೇನಿಯನ್ ಸಿ, ಇಲ್ಲೊಂದು ದೇಶ ಇದೆ ಮಾಲ್ಟಾ, ನೋಡಿ ಮಾಲ್ಟಾ ವೆಲೆಟಾ, ಮಾಲ್ಟಾ ವೆಲೆಟಾ. ಗೊತ್ತಾಯ್ತಲ್ಲ? ಸೊ ಇಷ್ಟು ನೋಡ್ಕೊಳ್ಳಿ. ಇಲ್ಲಿ ಬನ್ನಿ, UK ಯುನೈಟೆಡ್ ಕಿಂಗ್ಡಮ್, ಇದಿಷ್ಟು ಯುನೈಟೆಡ್ ಕಿಂಗ್ಡಮ್. ಲಂಡನ್, ಲಂಡನ್. ಐರ್ಲೆಂಡ್, ರಿಪಬ್ಲಿಕ್ ಆಫ್ ಐರ್ಲೆಂಡ್, ಡಬ್ಲಿನ್. ಗೊತ್ತಾಯ್ತಲ್ಲ? ಇದಿಷ್ಟು ದೇಶಗಳು ಸೇರಿದ್ರೆ ಯುರೋಪ್ ಸ್ನೇಹಿತರೆ. ಸೊ ಎಲ್ಲರೂ ಒಂದ್ ಬಾರಿ ನೋಡಿ, ಅಟ್ಲಸ್ ನೋಡಿ, ಗಮನಿಸಿ ಇದನ್ನ. ಆಯ್ತಾ? ಇದಿಷ್ಟನ್ನು ಒಂದ್ ಬಾರಿ ಗಮನಿಸಿ, ಯುರೋಪ್ ಖಂಡವನ್ನು ಗಮನಿಸಿ. ಆಯ್ತಾ? ಹಂಗೆ ಈ ಮ್ಯಾಪ್ ನೋಡಿ. ನೆಕ್ಸ್ಟ್ ಭೂ ಆವೃತ ದೇಶಗಳನ್ನ ತೋರಿಸ್ತೇನೆ. ಲ್ಯಾಂಡ್ ಲಾಕ್ ಅಂದ್ರೆ ಯಾವ ದೇಶಗಳ ಸುತ್ತ ಬೇರೆ ಬೇರೆ ದೇಶಗಳಿದೆ. ಲ್ಯಾಂಡ್ ಲಾಕ್ ಅಂದ್ರೆ ಕರಾವಳಿ ತೀರ ಇಲ್ಲಿರೋ ದೇಶಗಳು. ಬೆಲರಸ್ ನೋಡಿ ಕರಾವಳಿ ತೀರ ಇಲ್ಲ, ಸುತ್ತ ಬೇರೆ ಬೇರೆ ದೇಶಗಳಿದೆ. ಮೊಲ್ಡೋವಾ ನೋಡಿ ಕರಾವಳಿ ತೀರ ಇಲ್ಲ. ಓಕೆ, ಹಾಗೆ ಮ್ಯಾಸಿಡೋನಿಯಾ ಕರಾವಳಿ ತೀರ ಇಲ್ಲ. ಕೊಸೋವೋಗಿಲ್ಲ. ಸರ್ಬಿಯಾ, ಹಂಗರಿ, ಸ್ಲೋವಾಕಿಯಾ, ಚೆಕ್ ರಿಪಬ್ಲಿಕ್, ಆಸ್ಟ್ರಿಯಾ, ಲಿಚೆನ್ಸ್ಟನ್, ಸ್ವಿಟ್ಜರ್ಲೆಂಡ್, ಲಕ್ಸಂಬರ್ಗ್. ಇನ್ನು ಬಾಕಿ ಎಲ್ಲಾ ದೇಶಗಳಿಗೂ ಅವುಗಳದೇ ಆದಂತಹ ಕರಾವಳಿ ತೀರ ಇದೆ. ಸೊ ಯುರೋಪ್ ನಲ್ಲಿ ಇರುವಂತಹ ಭೂ ಆವೃತ ದೇಶಗಳು ಯಾವುವು ಅಂತ ಕೇಳಿದಾಗ ನೀವು ಹೇಳಂಗಿರ್ಬೇಕು. 4 ದೇಶ ಕೊಟ್ಬಿಡ್ತಾರೆ, ಇವುಗಳಲ್ಲಿ ಯಾವುದು ಭೂ ಆವೃತ ದೇಶ ಅಲ್ಲ ಅಂತ ಕೇಳಿದಾಗ ನೀವು ಹೇಳಂಗಿರ್ಬೇಕು. ಅಷ್ಟು ಸತಿ ಅಟ್ಲಸ್ ನೋಡಿರ್ಬೇಕು ನೀವು. ಆಯ್ತಾ? ಈಗ ನೋಡಿ, ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳ್ತೀನಿ ನೋಡಿ. ಈ ವರ್ಷದ ಕ್ವಶನ್ ಹೇಳ್ಬಿಡ್ತೀನಿ ನಾನು ಈಗಲೇ. ಇದು ರೆಕಾರ್ಡ್ ಆಗ್ತಾ ಇರೋದ್ರಿಂದ ನಿಮ್ಗೆ ಗೊತ್ತಾಗ್ತದೆ, ಓ ಸರಿ ಹೇಳಿದ್ದಾರೆ ಕ್ವಶನ್ ಅಂತ. ಯುಕ್ರೇನ್ ಇದೆ ನೋಡಿ, ಇಲ್ಲಿ ಯುಕ್ರೇನ್ ಸುತ್ತ ಯಾವ ದೇಶಗಳಿದೆ ಅಂತ ಹೇಳಿ ಕೇಳ್ಬಿಡ್ತಾರೆ. ಈಗ ಹಂಗೆ UPSC ಬಂದಿದೆ ಇದು ಆಲ್ರೆಡಿ. ರಷ್ಯಾ ಇದೆ ನೋಡಿ, ಬೆಲರಸ್ ಇದೆ ಇಲ್ಲಿ, ಗೊತ್ತಾಯ್ತಲ್ಲ? ಇದು ಪೋಲೆಂಡ್, ಇದು ಪೋಲೆಂಡ್. ಸ್ಲೋವಾಕಿಯಾ ಇಲ್ಲಿ ನೋಡಿ, ಹಂಗರಿ, ಗೊತ್ತಾಯ್ತಲ್ಲ? ಈ ಕಡೆ ಸರ್ಬಿಯಾ, ಈ ಕಡೆ ಬಂದ್ರೆ ಸಾರಿ ಈ ಕಡೆ ಬರಬೇಡಿ, ಹಂಗರಿ ಆದ್ಮೇಲೆ ನೋಡಿ ರೊಮ್ಯಾನಿಯಾ ನೋಡಿ, ರೊಮ್ಯಾನಿಯಾ. ಸರ್ಬಿಯಾ ಬರೋದಿಲ್ಲ ನೋಡಿ, ಸರ್ಬಿಯಾ ಕೊಟ್ಬಿಟ್ಟಿರ್ತಾರೆ ಚಾಯ್ಸ್ ಅಲ್ಲಿ, ಗೊತ್ತಾಯ್ತಲ್ಲ? ಸೊ ಆ ರೀತಿ ಮಾಡಿದಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಯಾವ ದೇಶಗಳಿದೆ ಅಂತ ಕೇಳಿದಾಗ ನೀವು ನೋಡಿ ಇಲ್ಲಿಂದ ಶುರು ಮಾಡಿ. ರಷ್ಯಾ ಇದೆ ಒಂದು, ಬೆಲರಸ್ 2, ಪೋಲೆಂಡ್ 3, 4 ಸ್ಲೋವಾಕಿಯಾ, 5 ಹಂಗರಿ, ಇಲ್ಲಿ ನೋಡಿ ಇಲ್ಲಿ ಗಡಿ ಇದೆ ನೋಡಿ, ಇಲ್ಲಿ 6ನೇದು ರೊಮ್ಯಾನಿಯಾ, 7ನೇದು ಮೊಲ್ಡೋವಾ. ಸೊ ಯುಕ್ರೇನ್ ಸುತ್ತ 7 ದೇಶಗಳಿದೆ. ಈ ರೀತಿ ನೋಡ್ಬೇಕು ನೀವು ಅಟ್ಲಸ್ನ, ಗೊತ್ತಾಯ್ತಲ್ಲ? ಹಂಗೆ ಕ್ರಿಮಿಯಾ ಅಂತ ಕರೀತಾರೆ. ಯುಕ್ರೇನ್ ದಕ್ಷಿಣ ಭಾಗದಲ್ಲಿ ಇದು ಕ್ರಿಮಿಯಾ ಪೆನಿನ್ಸುಲಾ. ಇದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ನೋಡಿ. ಗ್ಯಾರಂಟಿ ಕ್ವಶನ್ಗಳು ಹೇಳ್ತಾ ಇದೀನಿ ನಾನು. KPSC ನಲ್ಲಿ ಬರ್ಬೋದಾ ಅಂತ ಕ್ವಶನ್ ಇದು. ಯುಕ್ರೇನ್ ಸುತ್ತ ಇರೋ ದೇಶಗಳು ಯಾವುದು? ಎಷ್ಟು ದೇಶಗಳಿದೆ? 7. ಯಾವ್ಯಾವುದು? ರಷ್ಯಾ, ಬೆಲರಸ್, ಪೋಲೆಂಡ್, ಆಯ್ತಾ? ಪೋಲೆಂಡ್, ಇಲ್ಲಿ ಸ್ಲೋವಾಕಿಯಾ, ಹಂಗರಿ, ರೊಮ್ಯಾನಿಯಾ, ಮೊಲ್ಡೋವಾ. 7 ದೇಶಗಳು. ಯುಕ್ರೇನ್ ದಕ್ಷಿಣದಲ್ಲಿರೋದು ಕ್ರಿಮಿಯಾ ಪೆನಿನ್ಸುಲಾ ಕೇಳ್ತಾರೆ. ಇದು ಬ್ಲ್ಯಾಕ್ ಸಿ, ಇದು ಬ್ಲ್ಯಾಕ್ ಸಿ. ಆಯ್ತಾ? ಈ ತರ ಕ್ವಶನ್ ಬರುತ್ತೆ. ಇಲ್ಲೊಂದು ಸಿ ಆಫ್ ಅಜೋವ್ ಅಂತಿದೆ, ಅಜೋವ್ ಸಿ ಅಂತ ಇದೆ. ಈ ರೀತಿ ಕ್ವಶನ್ಗಳನ್ನ ಕೇಳ್ಬಿಡ್ತಾರೆ ಅವ್ರು ನಿಮಗೆ. ಯಾವ ದೇಶ ನ್ಯೂಸ್ ಅಲ್ಲಿ ಇದೆ ಅದನ್ನ ಕೇಳ್ತಾರೆ ಅವ್ರು, ಗೊತ್ತಾಯ್ತಲ್ಲ? ಈ ರೀತಿ. ಸೊ ನಾ ಅದಕ್ಕೆ ಒಂದೊಂದು ಮ್ಯಾಪ್ ಹಾಕಿ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ದೇಶಗಳ ಪರಿಚಯ ಮಾಡ್ಬೇಡಲ್ಲ ನೋಡಿ, ಹೆಂಗ್ ಕಾಣುತ್ತೆ ನೋಡಿ ಯುರೋಪ್. ಇಲ್ಲಿ ಯುರೋಪ್ ಬೆಟ್ಟಗಳೆಲ್ಲ ನೋಡಿ ಹೆಂಗ್ ಕಾಣುತ್ತೆ. ನೀವೇನಾದ್ರು ಕರೆಕ್ಟಾಗಿ ಗಮನಿಸಿ. ಇದು ಹಿಮಾಲಯ ಪರ್ವತ, ಹಿಮಾಲಯ ಭಾಗ ಏನಿದೆ, ಟಿಬೆಟ್ ಭಾಗ ಎಲ್ಲ ನೋಡಿ ಗಮನಿಸಿ. ಇಲ್ಲಿ ಹಿಮಾಲಯಾಸ್ ಮತ್ತು ಟಿಬೆಟ್, ಹಿಮಾಲಯಾಸ್ ಅಂಡ್ ಟಿಬೆಟ್, ಗೊತ್ತಾಯ್ತಲ್ಲ? ಇದು ಇಷ್ಟು ಹಿಮಾಲಯ ಪರ್ವತ ಇದೆ. ಇಲ್ಲಿ ಪಾಮೀರ್ ಭಾಗ ನೋಡಿ, ಪಾಮೀರ್ ಭಾಗದಿಂದ ಹಿಮಾಲಯ ಪರ್ವತಗಳು, ಹಿಂದೂಕುಷ್ ಎಲ್ಲ ಹೋಗ್ತಾ ಇದೆ. ಆಯ್ತಾ? ಇಲ್ಲೆಲ್ಲ 33 ಅಂತ ಇತ್ತು ಮೊದಲು. ಇಷ್ಟು ಭಾಗದ್ದು 33 ಅಂತ ಇತ್ತು. ಒಂದು ಲೇಸರ್ ಅಲ್ಲಿ ತೋರಿಸ್ತೀನಿ ನೋಡಿ. ಈಗ ಸ್ವಲ್ಪ ತಾಳ್ಮೆಯಲ್ಲಿ ಈ ಟಾಪಿಕ್ಸ್ ಗಳಲ್ಲಿ ಸ್ನೇಹಿತರೆ, ಇದಿಷ್ಟು 33 ಇತ್ತು. ಈ ಭಾಗದಲ್ಲಿ 33 ಇತ್ತು. ಯಾವಾಗ ಭಾರತ ಶಿಲಾಫಲಕ, ಆಫ್ರಿಕಾ ಶಿಲಾಫಲಕ, ಇಂಡಿಯನ್ ಪ್ಲೇಟ್, ಆಫ್ರಿಕನ್ ಪ್ಲೇಟ್ ಬಂದು ಹೊಡಿತಲ್ಲ, ಆ 33 ನಲ್ಲಿ ಇದ್ದಂತ ಮಣ್ಣೆಲ್ಲ ಮಡಿಚುವಿಕೆಯಿಂದ ಮಡಿಕೆ ಪರ್ವತಗಳಾಗಿದೆ. ಇದಿಷ್ಟು ಮಡಿಕೆ ಪರ್ವತಗಳಾಗಿದೆ. ಅದಕ್ಕೆ ಇಲ್ಲಿ ನಮ್ಗೆ ಏನಿದೆ, ಹಿಮಾಲಯ ಟಿಬೆಟನ್ ಫಾರ್ಮ್ ಆಯ್ತು, ಟಿಬೆಟನ್ ಪ್ರಸ್ಥಭೂಮಿ ಫಾರ್ಮ್ ಆಯ್ತು. ಹಂಗೆ ಇಲ್ಲಿ ಹಿಂದೂಕುಷ್, ಎಲ್ಬ್ರೂಸ್ ಜಾಗ್ರೂಸ್ ಅಂತಿದೆ ನೋಡಿ, ಎಲ್ಬ್ರೂಸ್ ಜಾಗ್ರೂಸ್. ಇಲ್ಲಿ ಕಾಕಸಸ್, ಬ್ಲ್ಯಾಕ್ ಸಿ ಮತ್ತು ಕ್ಯಾಸ್ಪಿಯನ್ ಸಿ ಮಧ್ಯ ಇರೋ ಶ್ರೇಣಿ ಯಾವುದು? ಕಾಕಸಸ್ ಶ್ರೇಣಿ. ಹಂಗೆ ಇಲ್ಲಿ ಟರ್ಕಿನಲ್ಲಿ ಇದೆ ನೋಡಿ, ಪಾಂಟೈನ್ ಟಾರಸ್ ಅಂತ ಪರ್ವತಗಳಿದೆ. ಹಂಗೆ ಈ ಕಡೆ ಬಂದ್ರೆ ಗ್ರೀಸಲ್ಲಿ ಬೆಟ್ಟಗಳಿದೆ ನೋಡಿ, ಇದೆಲ್ಲ ಪಿಂಡುಸ್, ಬಾಲ್ಕನ್ ಮೌಂಟನ್ಸ್, ಟ್ರಾನ್ಸಿಲ್ವೇನಿಯನ್ ಆಲ್ಪ್ಸ್, ಡಿನಾರಿಕ್ ಆಲ್ಪ್ಸ್ ಅಂತ. ಇಲ್ಲಿ ಆಲ್ಪ್ಸ್ ಇದೆ ನೋಡಿ. ನೀವು ಕೇಳ್ಬೋದು, ಸರ್ ಇದೆಲ್ಲ ನಿಮಗೆ ಆಲ್ಪ್ಸ್ ಬಂತಲ್ಲ ಅಂತ. ಇಲ್ಲಿ ನೋಡಿ, ಇಟಲಿ ಇದೆ ನೋಡಿ, ಇದು ಈ ಭಾಗ ಇಲ್ಲಿತ್ತು. ಆಫ್ರಿಕಾದ ಉತ್ತರದಲ್ಲಿ ಇತ್ತು ನೋಡಿ, ಈ ಭಾಗ ಪೀಸ್ ಇದೆ ನೋಡಿ, ಇಲ್ಲೊಂದು ಮಿಸ್ಸಿಂಗ್ ಪೀಸ್ ಇದೆ ನೋಡಿ. ಇದು ಇಲ್ಲಿಂದ ಬೇರೆ ಆಗಿ ಹಿಂಗೋಗಿ ಹೊಡಿತು ಇಲ್ಲಿಗೆ. ಅವಾಗ ನೋಡಿ ಇಟಲಿ ಫಾರ್ಮ್ ಆಯ್ತು ಇಲ್ಲಿ. ಆ ಇಟಲಿ ಹೋಗಿ ಹೊಡೆದಿದ್ದಕ್ಕೆ ರಭಸಕ್ಕೆ ಇಲ್ಲಿ ಆಲ್ಪ್ಸ್ ಫಾರ್ಮ್ ಆಗಿದೆ. ಗೊತ್ತಿಲ್ಲ, ವೆರಿ ಇಂಟ್ರೆಸ್ಟಿಂಗ್. ಕರೆಕ್ಟಾ? ಈ ಭಾಗ ಪೀಸ್ ಇದೆ ನೋಡಿ, ಅದಷ್ಟು ಇಲ್ಲಿ ಮ್ಯಾಚ್ ಮಾಡಿಬೇಕಾರೆ ಹಿಂಗೆ ಕಾಣುತ್ತದೆ ನಿಮಗೆ. ಹಾಗೆ ಈ ಕಡೆ ಬಂದರೆ ಪೈರಿನೀಸ್, ಕ್ಯಾಂಟಬ್ರಿಯನ್ ಮೌಂಟನ್ಸ್,
ಐಬೀರಿಯನ್ ಮೌಂಟನ್ಸ್ ಇಲ್ಲಿ ಬಂದ್ಬಿಡುತ್ತೆ ಈ ಕಡೆ, ಸೇರನವೆಡ ಸೇರಮೊರೆನಾ ಅಂತೆಲ್ಲ ಕರಿತೀವಿ ನಾವು ಆಯ್ತಾ. ಈ ಕಡೆ ಯುರೋಪ್ ನೋಡಿ, ಈ ದಕ್ಷಿಣ ಭಾಗದಲ್ಲಿ ಪರ್ವತಗಳಿರೋದಲ್ಲ, ಮಡಿಕೆ ಪರ್ವತಗಳಿವೆಲ್ಲ. ಇತ್ತೀಚೆಗೆ ಆದಂತ ಹಿಮಾಲಯ ಬೆಟ್ಟಗಳ ಆದ ಸಮಯದಲ್ಲಿ ಆದಂತ ಮಡಿಕೆ ಪರ್ವತಗಳು. ಆಫ್ರಿಕಾ ಮುಂದೆ ಬರ್ತಾ ಇರೋದ್ರಿಂದ ತೆತ್ತಿಸಿ ಇಲ್ಲಿ ಮಣ್ಣೆಲ್ಲ ಮಡಿಚುವಿಕೆಯಿಂದ ಮಡಿಕೆ ಪರ್ವತ ಆಗ್ತಾ ಇದೆ. ಅಂದ್ರೆ ಏನರ್ಥ, ಈಗ ಮೆಡಿಟರೇನಿಯನ್ ಸಿ ಉಳಿದಿರೋದೆಲ್ಲ ಏನು, ತೆತ್ತಿಸಿದು ಭಾಗ ಒಂದು, ತೆತ್ತಿಸಿದು ಉಳಿದಿರೋ ಭಾಗನೇ ಇಲ್ಲಿ ಮೆಡಿಟರೇನಿಯನ್ ಸಿ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಇಲ್ಲಿರೋ ಮಣ್ಣೆಲ್ಲ ಮೇಲೆ ಹೊರಟೋಗುತ್ತೆ. ಹಿಮಾಲಯ ತರನೇ ಇಲ್ಲೊಂದು ಬೆಟ್ಟ ಬರುತ್ತೆ, ಹಿಮಾಲಯ ತರನೇ ಒಂದು ಬೆಟ್ಟ ಬರುತ್ತೆ ಇಲ್ಲಿ. ಈ ತೆತ್ತಿಸಿನೇ ನಾವು ಜಿಯೋಸಿಂಕ್ಲೈನ್ ಅಂತ ಕರೆಯೋದು. ಈ ಭಾಗನ ಒಂದು ದೊಡ್ಡ ಹಳ್ಳ ಇದು, ಇದರೆಲ್ಲ ಮಣ್ಣು ತುಂಬ್ತಾ ಇರುತ್ತೆ, ನದಿಗಳೆಲ್ಲ ತಂದು ಆಗ್ತಾ ಇರುತ್ತೆ, ಅದೇ ಮಣ್ಣೆಲ್ಲ ಮೇಲೆ ಹೋಗುತ್ತೆ, ಬೆಟ್ಟಗಳಾಗುತ್ತೆ. ಇಲ್ಲಿ ನೋಡಿ, ಈಗ ಇದನ್ನು ನೋಡಿ ಎಲ್ಲರೂ, ಇದನ್ನು ಗಮನಿಸಿ, ಎಲ್ಲ ಖಂಡಗಳು ಗಮನಿಸಿ. ಇಲ್ಲಿ ನೋಡಿ ತೆತ್ತಿಸಿ ಗಮನಿಸಿ, ಇದು ತೆತ್ತಿಸಿ. ಇಲ್ಲಿ ಆಫ್ರಿಕಾ ಗಮನಿಸಿ, ಇಂಡಿಯಾ ಗಮನಿಸಿ, ಭಾರತ ನೋಡಿ ಬೇರೆ ಆಯ್ತು. ನೋಡಿ ಆಫ್ರಿಕಾ ಬೇರೆ ಆಯ್ತು, ಭಾರತ ಬೇರೆ ಆಯ್ತು. ಇಲ್ಲಿ ನೋಡಿ, ಈ ಇಟಲಿ ಭಾಗ ಬೇರೆ ಆಗ್ತಾ ಇದೆ ನೋಡಿ, ಇಲ್ಲಿ ಹೋಗ್ತಾ ಇದೆ ನೋಡಿ, ಈ ಭಾಗ ನೋಡಿ ಇಟಲಿ. ಆಫ್ರಿಕಾ ಬಂದು ಹೊಡಿತಾ ಇದೆ, ಅರೇಬಿಯನ್ ಪೆನಿನ್ಸುಲಾ ಬರ್ತಾ ಇದೆ, ಇಂಡಿಯಾ ಬರ್ತಾ ಇದೆ ನೋಡಿ, ಗಮನಿಸಿ. ಇದನ್ನ ತೆತ್ತಿಸಿ ಮಣ್ಣೆಲ್ಲ ಮಡಿಚುವಿಕೆಯಿಂದ ಹಿಮಾಲಯ ಸಿಲ್ ಬರುತ್ತೆ. ಈ ಕಡೆ ದಕ್ಷಿಣ ಯುರೋಪಿಯನ್ ಪರ್ವತಗಳು ಬರ್ತವೆ. ಇಲ್ಲಿ ನೋಡಿ ನೋಡಿ, ಹಿಮಾಲಯಸ್ ಆಯ್ತು, ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಬೆಟ್ಟಗಳಾಯ್ತು, ಕಾಕಸಸ್ ಪರ್ವತಗಳು, ಎಲ್ಬ್ರೂಸ್ ಜಾಬ್ರೂಸ್, ಕರೆಕ್ಟ್. ಹಂಗೆ ಈ ಕಡೆ ಯುರೋಪಿಯನ್, ದಕ್ಷಿಣ ಯುರೋಪಿಯನ್ ಪರ್ವತಗಳೆಲ್ಲ ಆಯ್ತು. ಗೊತ್ತಾಯ್ತಲ್ಲ ಎಲ್ಲರಿಗೂ? ಈ ರೀತಿ ಯಾವ ರೀತಿ ಬೆಟ್ಟಗಳಾಯ್ತು ಅಂತ ಹೇಳಿದ್ದೀನಿ ನಾನು. ಇನ್ನೊಂದ್ಸತಿ ನೋಡಿ ಅದನ್ನ. ಇಲ್ಲಿ ನೋಡಿ, ಈಗ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಈ 3 ದೇಶಗಳು ಒಟ್ಟಿಗೆ ಇತ್ತು ಮೊದಲು. ಇಲ್ಲಿಷ್ಟು ಕಡೆಯೂ ಪರ್ವತಗಳಿತ್ತು. ಈಗ ಅದೇನಾಗಿದೆ, ಮಧ್ಯದಲ್ಲಿ ನೀರು ಬಂದಿದೆ ನೋಡಿ, ಇಲ್ಲೆಲ್ಲ ಕಣಿವೆಗಳೆಲ್ಲ ನೀರು ಬಂದು ಇಲ್ಲೆಲ್ಲ ಒಂದು ದೊಡ್ಡ ಜಲ ಸಂಧಿ ಬಂದಿದೆ. ಈಗ ಮದಿಷ್ಟು ಒಂದೇ ಕಡೆ ಇತ್ತು, ಮದಿಷ್ಟು ಕಡೆ ಒಂದೇ ಪರ್ವತಗಳಿತ್ತು. ಇವಾಗಲೂ ಇದೆ, ಹಾಗಾದ್ರೆ ಇಲ್ಲೂ ಪರ್ವತಗಳಿದೆ, ಇಲ್ಲೂ ಪರ್ವತಗಳಿದೆ. ಅದನ್ನ ನಾವು ಸ್ಕ್ಯಾಂಡಿನೇವಿಯನ್ ಪರ್ವತಗಳು ಅಂತ ಕರೆಯೋದು. ಸ್ಕ್ಯಾಂಡಿನೇವಿಯನ್ ಪರ್ವತಗಳೆಲ್ಲ ಇದೆಯಪ್ಪ ಅಂದ್ರೆ ನಾರ್ವೆ ಮೇನ್ ಆಗಿ, ಸ್ವೀಡನ್, ಸ್ವಲ್ಪ ಡೆನ್ಮಾರ್ಕ್ ಈ ಭಾಗದಲ್ಲಿ ಇದೆ. ಅದಕ್ಕೆ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್ ನಾವು ಸ್ಕ್ಯಾಂಡಿನೇವಿಯನ್ ದೇಶಗಳು ಅಂತ ಕರಿತೀವಿ. ಕೆಲವೊಮ್ಮೆ ವಿದೇಶಿಯರು ಬರ್ತಾರೆ ಭಾರತಕ್ಕೆ, ಅವ್ರನ್ನ ಕೇಳ್ತೀರ ನೀವು ಹೋಗಿ ಕುತೂಹಲದಿಂದ, ಯಾವ ದೇಶ ನೀವು ಅಂತ. ಅವ್ರು ಏನ್ ಮಾಡ್ತಾರೆ, ಬೇಕು ಅಂತ ಸ್ಕ್ಯಾಂಡಿನೇವಿಯಾ ಅಂತಾರೆ. ನೀವು ಯಾರು ಸ್ಕ್ಯಾಂಡಿನೇವಿಯಾ ಕೇಳಿಲ್ವಲ್ಲ ಅನ್ನಂಗಿಲ್ಲ. ಅಲ್ಲಿ ಅವಾಗ ಹೇಳ್ಬೇಕು, ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್ ಅಲ್ಲಿ ಯಾರು ನೀವು, ಯಾವ ದೇಶದವರು ಈ 3ರಲ್ಲಿ ಅಂತ. ಅವಾಗ ಅವರು ಏನಪ್ಪ ಇವ್ರಿಗೆಲ್ಲ ಗೊತ್ತಿದೆ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡ್ತಾರೆ ನಿಮ್ಮನ್ನ. ಸೊ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್ ಈ 3 ಸೇರಿದ್ರೆ ಸ್ಕ್ಯಾಂಡಿನೇವಿಯಾ, ನಾಪ್ಕಿಟ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ಐಸ್ಲ್ಯಾಂಡ್ ದೇಶ ನೋಡಿ. ಐಸ್ಲ್ಯಾಂಡ್ ಇಲ್ಲಿ ಯಾವ ರೀತಿ ವಿಕಾಸಗೊಂಡಿದೆ ನೋಡ್ತಾ ಇದ್ದೀನಿ. ಇದು ಮಿಡ್ ಅಟ್ಲಾಂಟಿಕ್ ರಿಡ್ಜ್. ಇದು ನಮ್ಮ ಖಂಡಗಳ ಅಲೆತ ಆದಾಗ, ಎಲ್ಲ ಖಂಡಗಳು ಬೇರೆ ಬೇರೆ ಆದಾಗ ಯುರೋಪ್ ಬೇರೆ ಆಯಿತು ಉತ್ತರ ಅಮೆರಿಕದಿಂದ. ಅವಾಗ ಇದು ಮಿಡ್ ಅಟ್ಲಾಂಟಿಕ್ ಸಾಗರ ಪರ್ವತಗಳಾಯಿತು. ಇದು ನೀರೊಳಗಿದೆ, ನಮ್ಗೆ ಕಾಣಲ್ಲ, ಸಾಗರ ಪರ್ವತಗಳು ಅಂತ ಕರೆಯೋದು ಅದಕ್ಕೇನೆ. ಈ ನೀರೊಳಗಿರೋದ್ರಿಂದ ಜ್ವಾಲಾಮುಖಿ ಆಗಿ ಆಗಿ ಒಂದೊಂದು ಭಾಗ ಮೇಲೆ ಬಂದ್ಬಿಡುತ್ತೆ, ಅದೇ ಐಸ್ಲ್ಯಾಂಡ್. ಏನಕ್ಕೆ ಐಸ್ಲ್ಯಾಂಡ್ ಅಂತ ಕರೀತಾರೆ, ಯಾಕಂದ್ರೆ ಆರ್ಟಿಕ್ ಭಾಗದಲ್ಲಿದೆ, ತುಂಬಾ ಚಳಿ ಇರುತ್ತೆ, ನಾರ್ಮಲ್ ಆಗಿ ಗಾಳಿ, ಚಳಿ, ಹಿಮ ಎಲ್ಲ ಬೀಳ್ತಾ ಇರುತ್ತೆ. ಅದೇ ಜ್ವಾಲಾಮುಖಿನೂ ಆಗುತ್ತೆ. ಅದು ಉಗಮವಾಗಿರೋದು ಜ್ವಾಲಾಮುಖಿಯಿಂದ, ಅದರ ಸ್ಥಳ ಇರೋದು ಆರ್ಟಿಕ್ ಹತ್ರ ಬರುತ್ತೆ, ಆರ್ಟಿಕ್ ಸರ್ಕಲ್ ಹತ್ರ ಬರುತ್ತೆ. ಸೊ ನೋಡಿ, ಇಲ್ಲಿ ಜ್ವಾಲಾಮುಖಿ ಆಗ್ತಾ ಇರೋದು, ಅದರಿಂದ ಆ ಕಡೆ ಈ ಕಡೆ ದ್ವೀಪ ಫಾರ್ಮ್ ಆಗಿರೋದೆಲ್ಲ ಕಾಣ್ತಾ ಇದೆ ನೋಡಿ. ಇತ್ತೀಚೆಗೆ ಅತಿ ಹೆಚ್ಚು ಜ್ವಾಲಾಮುಖಿಗಳ ಸಂಭವಿಸ್ತಾ ಇರೋದು. ಈ ಟಾಪಿಕ್ ನಾನು ಹೇಳಲೇಬೇಕಂದ್ರೆ ಬಂದೇ ಬರುತ್ತೆ. ಐಸ್ಲ್ಯಾಂಡ್ ನಲ್ಲಿ ಅತಿ ಹೆಚ್ಚು ಜ್ವಾಲಾಮುಖಿ ಆಗ್ತದೆ. ಯಾವ ತರ ಪರಿಮಿತಿ ಇದು, 2 ಶಿಲಾಫಲಕಗಳು ಬೇರೆ ಬೇರೆ ಆಗ್ತಾ ಇರೋ ಪರಿಮಿತಿ ಇದು. ಡೈವರ್ಜಿಂಗ್ ರಚನಾತ್ಮಕ ಪರಿಮಿತಿ ಅಂತ ಕರಿತೀವಿ, ಯಾಕೆಂದ್ರೆ ಹೊಸ ಭೂಮಿ ಫಾರ್ಮ್ ಆಗುತ್ತೆ. ಗೊತ್ತಾಯ್ತಲ್ಲ? ನನ್ನ ಹಳೆ ತರಗತಿಗಳನ್ನ ನೋಡಿ, ನಿಮ್ಗೆ ಇನ್ನೂ ಡೌಟ್ ಇದ್ರೆ. ಇಲ್ಲಿ ನೋಡಿ, ಈಗ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್ ಜೊತೆಗೆ ಐಸ್ಲ್ಯಾಂಡ್ ಮತ್ತೆ ಫಿನ್ಲ್ಯಾಂಡ್ ಸೇರಿಸಿದ್ರೆ ನಾರ್ಡಿಕ್ ದೇಶಗಳು. ಗೊತ್ತಾಯ್ತಲ್ಲ? ನಾರ್ಡಿಕ್ ದೇಶಗಳು. ಎಸ್ ಫೈಂಡ್ ಅಂತ ನೆನಪಿಟ್ಕೊಳ್ಳಿ. ಎಸ್ ಅಂದ್ರೆ ಸ್ವೀಡನ್, ಎಫ್ ಅಂದ್ರೆ ಫಿನ್ಲ್ಯಾಂಡ್, ಐ ಅಂದ್ರೆ ಐಸ್ಲ್ಯಾಂಡ್, ನಾರ್ವೆ, ಡೆನ್ಮಾರ್ಕ್. ಇದು ಶಾರ್ಟ್ಕಟ್. ಇದು ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್ ಅಲ್ಲದೆ, ಇವು 3 ಅಲ್ಲದೆ ಫಿನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ಸೇರಿಸಿದ್ರೆ ಈ 5 ದೇಶಗಳು ಅತಿ ಉತ್ತರದ ದೇಶಗಳು, ನಾರ್ಡಿಕ್ ದೇಶಗಳು ಅಂತ ಕರೀತಾರೆ. ಆಯ್ತಾ? ನಾರ್ಸ್ ಮತ್ತು ವೈಕಿಂಗ್ಸ್ ಅಂತೆಲ್ಲ ಕಥೆಗಳು ಕೇಳಿರ್ತಾರ, ಇದೆ ಈ ಭಾಗನೇ ಅವರೆಲ್ಲ. ಆಯ್ತಾ? ನಾವು ಕಟ್ಕೊಳ್ಳಿ ನೀವು ನಾರ್ಡಿಕ್. ನೆಕ್ಸ್ಟ್ ನೋಡಿ, ಆರ್ಟಿಕ್ ಸರ್ಕಲ್ ಗಮನಿಸಿ. ಇದು ಆರ್ಟಿಕ್ ಸರ್ಕಲ್. ಆರ್ಟಿಕ್ ಸರ್ಕಲ್ ನ ಎಲ್ಲಿದೆ ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ.
ಆರ್ಟಿಕ್ ಸರ್ಕಲ್ ಅಂದ್ರೆ 66 ಡಿಗ್ರಿ ಉತ್ತರ. ಆರ್ಟಿಕ್ ಸರ್ಕಲ್ ಇಸ್ 66.5 ಡಿಗ್ರಿ ನಾರ್ತ್ ಅಂತ ಬರುತ್ತೆ ಸ್ನೇಹಿತರೆ. ಇದು ನೋಡಿ ಅಲಾಸ್ಕಾ USA, ಇದು ಅಲಾಸ್ಕಾ ಭಾಗ US ಸೇರುತ್ತೆ. ಇದು ಕೆನಡಾ ನೋಡಿ, ಕೆನಡಾ ನಾನು ಲೇಸರ್ ಅಲ್ಲಿ ತೋರಿಸ್ತೀನಿ. ಕೆನಡಾ ಇಲ್ಲಿ ನೋಡಿ. ಡೆನ್ಮಾರ್ಕ್ ಅಂದ್ರೆ ಗ್ರೀನ್ಲ್ಯಾಂಡ್ ಭಾಗ, ಇದು ಗ್ರೀನ್ಲ್ಯಾಂಡ್ ಯಾರಿಗೆ ಸೇರುತ್ತೆ? ಡೆನ್ಮಾರ್ಕ್ ಸೇರುತ್ತೆ ಗ್ರೀನ್ಲ್ಯಾಂಡ್. ಆಯ್ತಾ? ಇಲ್ಲೂ ಅಷ್ಟೇ ಸ್ನೇಹಿತರೆ, ಫುಲ್ ಐಸ್ ಇದೆ. ಇದು ಗ್ರೀನ್ಲ್ಯಾಂಡ್ ಫುಲ್ ಐಸ್ ಇದೆ. ಇದ್ರ ಬಗ್ಗೆ ಕಥೆ ಇದೆ, ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಇವಾಗ ಸದ್ಯಕ್ಕೆ ಗ್ರೀನ್ಲ್ಯಾಂಡ್ ಫುಲ್ ಐಸ್ ಇದೆ. 8ನೇ ಶತಮಾನದಿಂದ ಇದು ಡೆನ್ಮಾರ್ಕ್ ಆಳ್ವಿಕೆಗೆ ಬರುತ್ತೆ. ಆಯ್ತಾ? ನಾವು ಕಟ್ಕೊಳ್ಳಿ. ಐಸ್ಲ್ಯಾಂಡ್ ನೋಡಿ, ಐಸ್ಲ್ಯಾಂಡ್ ಟಚ್ ಮಾಡ್ತಾ ಇದೆ ನೋಡಿ ಆರ್ಟಿಕ್ ಸರ್ಕಲ್. ದೆನ್ ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್, ರಷ್ಯಾ. ಇದು ಆರ್ಟಿಕ್ ದೇಶಗಳು. ಇವಾಗ ಎಕ್ಸಾಂಪಲ್ ಕೇಳ್ತಾರೆ, ಆರ್ಟಿಕ್ ದೇಶಗಳು ಯಾವುದು ಅಂದ್ರೆ ರಷ್ಯಾ, USA, ಅಲಾಸ್ಕಾ, ಕೆನಡಾ, ಡೆನ್ಮಾರ್ಕ್, ಐಸ್ಲ್ಯಾಂಡ್, ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್. ಇದಿಷ್ಟು ದೇಶಗಳು ತಗೊಂಡ್ರೆ ಆರ್ಟಿಕ್ ದೇಶಗಳು. ಇವೆಲ್ಲ ಸೇರ್ಕೊಂಡು ಒಂದು ಒಕ್ಕೂಟ ಮಾಡ್ಕೊಂಡಿವೆ, ಆರ್ಟಿಕ್ ಕೌನ್ಸಿಲ್ ಅಂತ. ಆರ್ಟಿಕ್ ಕೌನ್ಸಿಲ್ ಹೆಡ್ ಕ್ವಾರ್ಟರ್ಸ್ ಟ್ರಾಮ್ಸೋ ನೋಡಿ, ಅದನ್ನು ಕೇಳ್ಬೋದು. ಆರ್ಟಿಕ್ ಕೌನ್ಸಿಲ್ ಇದು ಕೇಂದ್ರಾಲಯ ಎಲ್ಲಿದೆ? ಇಲ್ಲಿ ಟ್ರಾಮ್ಸೋ. ಸ್ಪೆಲ್ಲಿಂಗ್ ಬರೀತಾ ಇದೆ ನೋಡಿ, TROM, ಟ್ರಾಮ್ಸೋ. ಇಲ್ಲಿ ನಾವು ಕೇಳ್ಬೋದು. ಆಯ್ತಾ? ನಾರ್ವೆಯಿಂದ ಉತ್ತರಕ್ಕೆ ಹೋಗ್ತಿದ್ದಂಗೆ ಇಲ್ಲಿ ನೋಡಿ, ಇಲ್ಲಿ ಸ್ಯಾಲ್ಬಾರ್ಡ್ ದ್ವೀಪಗಳು ಬರ್ತವೆ. ಇಲ್ಲಿ ಸ್ಪಿಟ್ ಬರ್ಜನ್ ದ್ವೀಪ ಅಂತ ಇದೆ, ಸ್ಪಿಟ್ ಬರ್ಜನ್. ಇಲ್ಲಿ ನೋಡಿ ಎಷ್ಟು ಉತ್ತರದಲ್ಲಿ ಇದೀನಿ ನಾನೀಗ. ಆರ್ಟಿಕ್ ಎಷ್ಟು ಹತ್ರ ಇದೆ ನೋಡಿ, ಇಲ್ಲಿ ನಾರ್ತ್ ಪೋಲ್ ಎಷ್ಟು ಹತ್ರ ಇದೆ ನೋಡಿ. ಇಲ್ಲಿರದೆ ನಮ್ಮ ಭಾರತದ ಹಿಮಾದ್ರಿ. ಈ ಸ್ಪಿಟ್ ಬರ್ಜನ್ ದ್ವೀಪದಲ್ಲಿ ಬರದೆ ಭಾರತದ ಹಿಮಾದ್ರಿ ಬೇಸ್, ಭಾರತದ ಆರ್ಟಿಕ್ ರಿಸರ್ಚ್ ಕೇಂದ್ರ. ಹಿಮಾದ್ರಿ ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ತೋರಿಸ್ತೇನೆ, ಮಾರ್ಕ್ ಮಾಡಿದೆ ನೋಡಿ ನಾನು. ಆರ್ಟಿಕ್ ನಲ್ಲಿ ಭಾರತದ ಸಂಶೋಧನಾ ಕೇಂದ್ರದ ಹೆಸರು ಹಿಮಾದ್ರಿ. ಅಲ್ಲಿಂದ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಈ ಭಾಗದಲ್ಲಿ ಡೂಮ್ಸ್ ಡೇ ಸೀಡ್ ವಾಲ್ಟ್ ಅಂತ ಬರುತ್ತೆ, ಇಂಟರ್ನ್ಯಾಷನಲ್ ಸೀಡ್ ವಾಲ್ಟ್. ನಾಲ್ಕೈದಲ್ಲ 2012ರಲ್ಲಿ ಜಗತ್ತಲ್ಲಿ ಪ್ರಳಯ ಆಗಿ ಎಲ್ಲ ಸತ್ತೋಗ್ತೀವಿ ಅಂತೇಳಿ ಒಂದು ಎಲ್ಲ ಕಡೆ ಒಂದು ವರದಿ ಬಂದಿತ್ತು, ಕರೆಕ್ಟಾ? ಅವಾಗ ಎಲ್ಲರೂ ಜನ ಎದುರಿದ್ರು. ಹಂಗೆ ನಮ್ಮ ಎಲ್ಲ ಕಡೆ ಪ್ರವಾಹ ಆಗೋದಾಗ ಬೆಳೆ ನಾಶ ಆಗುತ್ತೆ, ಇನ್ ಕೇಸ್ ಯಾರ ಬದುಕಿದ್ರು ಆ ಬೆಳೆ ಇಲ್ಲದೆ, ಆಹಾರ ಇಲ್ಲದೆ ಸತ್ತೋಗ್ತಾರೆ ಅಂತೇಳಿ ಏನ್ ಮಾಡಿದ್ರು, ಎಲ್ಲಾ ದೇಶಗಳು ಸೇರಿ ಅವ್ರ ಹತ್ರ ಇದ್ದಂತ ಧಾನ್ಯಗಳು, ಬೀಜಗಳು, ಅದನ್ನೆಲ್ಲ ಸಂರಕ್ಷಣೆ ಮಾಡೋಕ್ಕೋಸ್ಕರ ಇಲ್ಲಿ ಸೀಡ್ ವಾಲ್ಟ್ ನ ತೆಗೆದ್ರು. ಈ ದ್ವೀಪದಲ್ಲಿ, ಸ್ಪಿಟ್ ಬರ್ಜನ್ ದ್ವೀಪದಲ್ಲಿ ತೆಗೆದ್ರು. ಅದನ್ನ ನೋಡ್ಕೊಳ್ಳೋದು ನಾರ್ವೆ. ಹಿಮ ನದಿಯನ್ನು ಕೊರೆದು ಅದರೊಳಗೆ ಒಂದು ಚೇಂಬರ್ ಮಾಡಿದ ಸ್ನೇಹಿತರೆ. ವಾಲ್ಟ್ ಅಂದ್ರೆ ಸೇಫ್ ಪ್ಲೇಸ್. ಅದು ಐಸ್ ಇರೋದ್ರಿಂದ ರೆಫ್ರಿಜರೇಷನ್ ಆಗೇ ಇರುತ್ತೆ ವರ್ಷ ಪೂರ್ತಿ. ಕ್ರಯೋ ಪ್ರಿಸರ್ವೇಷನ್ ಅಂತ ಕರಿತೀವಿ. ಕ್ರಯೋ ಪ್ರಿಸರ್ವೇಷನ್ ಅಂದ್ರೆ ಕಡಿಮೆ ಉಷ್ಣಾಂಶದಲ್ಲಿ ನಾವು ಸಂಗ್ರಹ ಮಾಡಿಡುವಂಥದ್ದು. ಇಂಟರ್ನ್ಯಾಷನಲ್ ಸೀಡ್ ವಾಲ್ಟ್ ಎಲ್ಲಿದೆ? ಇಲ್ಲಿದೆ, ಸ್ಪಿಟ್ ಬರ್ಜನ್ ದ್ವೀಪದಲ್ಲಿದೆ. ಆಯ್ತಾ? ಇಷ್ಟು ಹೇಳಿದೆ, ನಾವು ಕಟ್ಕೊಳ್ಳಿ. ಓಕೆ, ಹಂಗೆ ಆರ್ಟಿಕ್ ಸಂಶೋಧನೆಗಳ ಬಗ್ಗೆ ಆಮೇಲೆ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ಮುಂದಿನ ತರಗತಿಯಲ್ಲಿ. ಇವತ್ತು ಬರೀ ಯುರೋಪ್ ಬಗ್ಗೆ ಗಮನಿಸೋಣ. ನೆಕ್ಸ್ಟ್ ನೋಡಿ, ಬಾಲ್ಟಿಕ್ ದೇಶಗಳು. ಬಾಲ್ಟಿಕ್ ಸಿ ದೇಶಗಳು ಯಾವುದು ಅಂದ್ರೆ ನೋಡಿ, ಬಾಲ್ಟಿಕ್ ಸಮುದ್ರ ಏನಿದೆ ಅತಿ ಕಡಿಮೆ ಲವಣಾಂಶ ಇರುವಂತ ಸಮುದ್ರ ಇದು. ಯಾಕೆಂದ್ರೆ ಸುತ್ತಮುತ್ತ ಎಲ್ಲ ಹಿಮ ನದಿ ಇದೆಯಲ್ಲ, ಅದೆಲ್ಲ ಕರಗಿ ಫ್ರೆಶ್ ವಾಟರ್ ಫ್ಲೋ ಬರ್ತಾ ಇರುತ್ತೆ. ಆ ಕಾರಣದಿಂದ ಇಲ್ಲಿ ಲವಣಾಂಶ ಕಡಿಮೆ, ಲವಣತೆ ಕಡಿಮೆ. ಆ ಕಾರಣದಿಂದ ಅತಿ ಕಡಿಮೆ ಲವಣತೆ ಇರುವಂತ ಸಮುದ್ರ ಯಾವುದೊಂದು ಇದೆ, ಬಾಲ್ಟಿಕ್ ಸಿ. ಆಯ್ತಾ? ಯಾವ ದೇಶಗಳಿದೆ ನೋಡಿ, ಸ್ವೀಡನ್ ಇದೆ, ಇಲ್ಲಿ ಡೆನ್ಮಾರ್ಕ್ ಇದೆ, ಜರ್ಮನಿ, ಪೋಲೆಂಡ್, ಕರೆಕ್ಟಾ? ಈ ರಷ್ಯಾ ಭಾಗ ಇದೆ ನೋಡಿ, ಕೆಲಿಂಗ್ರಾಡ್ ಅಂತ. ಇದು 2ನೇ ಮಹಾಯುದ್ಧ ಟೈಮಲ್ಲಿ ಇದನ್ನ ರಷ್ಯಾದವರು ವಶಪಡಿಸ್ಕೊಂಡ್ರು, ಅದಕ್ಕೆ ರಷ್ಯಾದವರು ಬರ್ತಾರೆ ಇಲ್ಲಿ. ದೆನ್ ಲಿಥಾನಿಯಾ, ಲ್ಯಾಟ್ವಿಯಾ, ಇಸ್ತೋನಿಯಾ ಮತ್ತು ಫಿನ್ಲ್ಯಾಂಡ್. ಇದಿಷ್ಟು ದೇಶಗಳಿದೆ. ಅದಕ್ಕೆ ಒಂದು ಬಾಲ್ಟಿಕ್ ದೇಶಗಳನ್ನ ನಾವು ಕಟ್ಕೊಳ್ಳೋಕೆ ಇಲ್ಲಿ ಜರ್ಮನಿ ನಾವು ಕಟ್ಕೊಳ್ಳಿ. ಜರ್ಮನಿ 2ನೇ ಮಹಾಯುದ್ಧದಲ್ಲಿ ಇಷ್ಟು ದೇಶಗಳನ್ನ ವಶಪಡಿಸ್ಕೊಂಡಿತ್ತು ಯುದ್ಧದಲ್ಲಿ, ಗೊತ್ತಾಯ್ತಲ್ಲ? ಅದಕ್ಕೋಸ್ಕರ ಜರ್ಮನಿಯಿಂದ ಒಂದು ಕ್ಲೂ ಮಾಡೋಣ. ರೂಡ್ ಜರ್ಮನಿ ಸೆಲ್ ಪೋಲೆಂಡ್ ಅಂಡ್ ಫಿನ್ಲ್ಯಾಂಡ್ ಅಂತ. ಓಕೆ, ರೂಡ್ ಜರ್ಮನಿ ಸೆಲ್ ಪೋಲೆಂಡ್ ಅಂಡ್ ಫಿನ್ಲ್ಯಾಂಡ್ ಅಂದ್ರೆ ನೋಡಿ, ಆರ್ ಅಂದ್ರೆ ರಷ್ಯಾ, ಇಲ್ಲಿ ಗೊತ್ತಾಯ್ತಲ್ಲ? ರಷ್ಯಾ. ಡಿ ಅಂದ್ರೆ ಡೆನ್ಮಾರ್ಕ್. ಇಲ್ಲಿ 2 ದೇಶ ಆಯ್ತು ನೋಡಿ, ರಷ್ಯಾ 1, 2 ಡೆನ್ಮಾರ್ಕ್ ಇಲ್ಲಾಯ್ತು. ಜರ್ಮನಿ ಬಂದಿದೆ ನೋಡಿ, ಜರ್ಮನಿ. ಸೆಲ್ ಅಂತ ಇದೆ ನೋಡಿ, ಎಸ್ ಅಂದ್ರೆ ಸ್ವೀಡನ್, ಇಲ್ಲಿ ಇ ಅಂದ್ರೆ ಇಲ್ಲಿ ನೋಡಿ ಇಸ್ತೋನಿಯಾ, ಎಲ್ ಅಂದ್ರೆ ಲ್ಯಾಟ್ವಿಯಾ ಮತ್ತು ಲಿಥಾನಿಯಾ, ಇಲ್ಲಿ ಎಲ್ ಅಂದ್ರೆ ಲ್ಯಾಟ್ವಿಯಾ ಮತ್ತು ಲಿಥಾನಿಯಾ. ಪೋಲೆಂಡ್ ಅಂಡ್ ಫಿನ್ಲ್ಯಾಂಡ್ ಬಂತು ನೋಡಿ, ಗೊತ್ತದಲ್ಲ? ಸೊ ಬಾಲ್ಟಿಕ್ ಅಂದ ತಕ್ಷಣ ಜರ್ಮನಿ ನಾವು ಕಟ್ಕೊಳ್ಳಿ ಸಾಕು. ಅವಾಗ ಅದ್ರ ಹೇಳಿದ ಕ್ಲೂ ಏನು? ರೂಡ್ ಜರ್ಮನಿ ಸೆಲ್ ಪೋಲೆಂಡ್ ಅಂಡ್ ಫಿನ್ಲ್ಯಾಂಡ್, ಗೊತ್ತಾಯ್ತಲ್ಲ? ಈ ತರದೊಂದು ಕ್ಲೂ ಮಾಡಿಟ್ಕೊಳ್ಳಿ. ಯಾಕೆಂದ್ರೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಹೇಳ್ತಾರೆ, ಸರ್ ನಾವು FDA, SDA, PSA ಎಲ್ಲ ಬರೀತಿರ್ತೀವಿ, ಶಾರ್ಟ್ ಕಟ್ ಇಲ್ಲ ಅಂದ್ರೆ ಎಷ್ಟೊಂದು ದೇಶಗಳನ್ನ ಕಟ್ಕೊಳಕ್ ಆಗಲ್ಲ, ಕ್ಲೂ ಕೊಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹೇಳಿದ್ದೀನಿ ನಾನು. ಆಯ್ತಾ? ನೆಕ್ಸ್ಟ್ ನೋಡಿ, ಎಷ್ಟೊಂದು ಸತಿ ನಾವು ಹಿಸ್ಟ್ರಿ ಓದ್ಬೇಕಾದ್ರೆ ಗ್ರೇಟ್ ಬ್ರಿಟನ್ ಅಂತಾರೆ, ಇಂಗ್ಲೆಂಡ್ ಅಂತಾರೆ. ಏನಪ್ಪ ಇದು ಎಷ್ಟೊಂದು ಸತಿ UK ಅಂತಾರೆ ಕೆಲವೊಮ್ಮೆ. ಯಾರು ಇವರೆಲ್ಲ, ಎಲ್ಲಿದ್ದಾರೆ ಇವರೆಲ್ಲ ಅಂತ ನೋಡೋಣ. ಈ ನೋಡಿ, ಫಸ್ಟ್
ಲೇಸರ್ ಅಲ್ಲಿ ತೋರಿಸ್ತೀನಿ ನೋಡಿ. ಫಸ್ಟ್ ಎಡಗಡೆಯಿಂದ ಶುರು ಮಾಡಿ ಯಾವಾಗಲೂ ಇಲ್ಲಿ ನೋಡಿ, ಇದು ಈ ದ್ವೀಪ ಏನು ಹೆಸರಲ್ಲಿ ಇದೆಯಲ್ಲ, ಇದನ್ನ ನಾವು ಗ್ರೇಟ್ ಬ್ರಿಟನ್ ಅಂತ ಕರಿತೀವಿ. ನಾವು ಇಟ್ಕೊಳ್ಳಿ, ಗ್ರೇಟ್ ಬ್ರಿಟನ್ ಇದು ದ್ವೀಪ, ಇದು ಅತಿ ದೊಡ್ಡ ದ್ವೀಪ ಯುರೋಪ್ದು. ಗ್ರೇಟ್ ಬ್ರಿಟನ್ ಅಲ್ಲಿ 3 ಕಿಂಗ್ಡಮ್ಸ್ ಇದೆ: ಸ್ಕಾಟ್ಲೆಂಡ್, ಇಂಗ್ಲೆಂಡ್, ವೇಲ್ಸ್. ಗೊತ್ತಾಗಲ್ಲ, ಎಲ್ಲದಕ್ಕಿಂತ ಬಲಿಷ್ಠಶಾಲಿ ಇರೋದು ಇಂಗ್ಲೆಂಡ್. ಕ್ವೀನ್ ಆಫ್ ಇಂಗ್ಲೆಂಡ್, ಕಿಂಗ್ ಆಫ್ ಇಂಗ್ಲೆಂಡ್ ಗೊತ್ತಿದೆ ನಿಮಗೆ. ಸೊ ಇವ್ರು ಏನ್ ಮಾಡಿದ್ರು, ವೇಲ್ಸ್ನ ವಶಪಡಿಸ್ಕೊಂಡ್ರು, ಸ್ಕಾಟ್ಲೆಂಡ್ ವಶಪಡಿಸ್ಕೊಂಡು ಇಷ್ಟಕ್ಕೂ ಆಳ್ವಿಕೆ ತಂದ್ರು. ಅದಕ್ಕೆ ಇವರೆಲ್ಲ ಏನು ಸ್ಕಾಟ್ಲೆಂಡ್, ವೇಲ್ಸ್ ಅವರೆಲ್ಲ ಇಂಗ್ಲೆಂಡ್ ಲಾಯಲ್ ಆಗಿರ್ತಾರೆ. ಗೊತ್ತಾಯ್ತಲ್ಲ, ಸ್ಕಾಟ್ಲೆಂಡ್ ಒಂದು ಕಿಂಗ್ಡಮ್, ವೇಲ್ಸ್ ಒಂದು ಕಿಂಗ್ಡಮ್, ಇಂಗ್ಲೆಂಡ್, ಇವು 3 ಸೇರಿದೆ ಗ್ರೇಟ್ ಬ್ರಿಟನ್. ಗ್ರೇಟ್ ಬ್ರಿಟನ್ ಅವ್ರು ಏನ್ ಮಾಡಿದ್ರು, ನಾರ್ದರ್ನ್ ಐರ್ಲೆಂಡ್ ನ ವಶಪಡಿಸ್ಕೊಂಡ್ರು. ಇದು ಐರ್ಲೆಂಡ್ ದ್ವೀಪ ಇದು. ಆ ಐರ್ಲೆಂಡ್ ದ್ವೀಪದಲ್ಲಿ ಉತ್ತರ ಐರ್ಲೆಂಡ್ ನ ವಶಪಡಿಸ್ಕೊಂಡ್ರು ಇಂಗ್ಲೆಂಡ್ನವರು. ಸೊ ಈಗ ಉತ್ತರ ಐರ್ಲೆಂಡ್ ಬಲವಂತವಾಗಿ ಯಾರ ಭಾಗವಾಗಿದೆ? ಗ್ರೇಟ್ ಬ್ರಿಟನ್ ನ ಭಾಗ ಆಗಿದೆ. ಗೊತ್ತಾಯ್ತಲ್ಲ, ಇಂಗ್ಲೆಂಡ್ ಭಾಗ ಆಗಿದೆ. ಅದಕ್ಕೆ ನಾರ್ದರ್ನ್ ಐರ್ಲೆಂಡ್ ಯಾರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ? ಗ್ರೇಟ್ ಬ್ರಿಟನ್ ಅವರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಸೇರಿದೆ ನೋಡಿ, ಇಷ್ಟು ಸೇರಿದ್ರೆ UK, ಯುನೈಟೆಡ್ ಕಿಂಗ್ಡಮ್. ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಉತ್ತರ ಐರ್ಲೆಂಡ್, ಸ್ಕಾಟ್ಲೆಂಡ್, ಇಂಗ್ಲೆಂಡ್, ವೇಲ್ಸ್ ಪ್ಲಸ್ ಇವೆಲ್ಲ ಚಿಕ್ಕ ಚಿಕ್ಕ ದ್ವೀಪಗಳಿದೆ ನೋಡಿ, ಆಕ್ನಿ, ಹೆಬ್ರೈಡ್, ಕರೆಕ್ಟಾ, ಶೆಟ್ಲ್ಯಾಂಡ್ ಅಂತೇಳಿ ಈ ದ್ವೀಪಗಳೆಲ್ಲ ಸೇರಿ UK. ಇದಿಷ್ಟು ಈ ಭಾಗದಲ್ಲಿರುವಂತಹ ಎಲ್ಲಾ ದ್ವೀಪಗಳು ಸೇರಿದ್ರೆ ಬ್ರಿಟಿಷ್ ಐಲ್, ಬ್ರಿಟಿಷ್ ದ್ವೀಪಗಳು ಅಂತ ಕರಿತೀವಿ. ಗೊತ್ತಾಯ್ತಲ್ಲ, ಬ್ರಿಟಿಷ್ ದ್ವೀಪಗಳು. ಇದು ಗೊತ್ತಿರಬೇಕು. ಎಷ್ಟೊಂದ್ಸತಿ ಹಿಸ್ಟ್ರಿ ಕ್ಲಾಸಲ್ಲಿ ಇಂಗ್ಲೆಂಡ್ ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರು ಇಂಗ್ಲೆಂಡ್ಗೆ ಹೋಗಿದ್ರು. ದೆನ್ ಗಾಂಧೀಜಿ ಅವರು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ 1931 ಬರ್ತಾರೆ ಇಲ್ಲಿಗೆ. ಗೊತ್ತಾಯ್ತಲ್ಲ, ಇಂಗ್ಲೆಂಡ್ಗೆ, ಮ್ಯಾಂಚೆಸ್ಟರ್ಗೆ ಹೋಗಿದ್ರು. ಆ ಥರ ಎಲ್ಲ ಓದ್ತಾ ಇರ್ತಾರೆ ನೀವು ಹಿಸ್ಟ್ರಿನಲ್ಲಿ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಓದಿದ್ರು ಅಂಬೇಡ್ಕರ್ ಅವರು. ಆ ಥರ ನಿಮಗೆ ಎಷ್ಟೊಂದು ಸತಿ ಬರ್ತಾ ಇರುತ್ತೆ. ನೀವು ಎಲ್ಲಿದೆ ಇವೆಲ್ಲ, ಇಂಗ್ಲೆಂಡ್, ಸ್ಕಾಟ್ಲೆಂಡ್ ಎಲ್ಲಿದೆ ಕರೆಕ್ಟಾ, ನಿಮ್ಗೆ ಗೊತ್ತಿರಬೇಕದು. ಓಕೆ, ಆಕ್ಸ್ಫರ್ಡ್, ಕೇಂಬ್ರಿಡ್ಜ್ ಎಲ್ಲಿ ಬರುತ್ತೆ? ಇಂಗ್ಲೆಂಡ್ ಅಲ್ಲಿ ಬರುತ್ತೆ ಯೂನಿವರ್ಸಿಟೀಸ್ಗಳು. ಹಾಗೆ ಎಡಿನ್ಬರ್ಗ್ ಎಲ್ಲಿ ಬರುತ್ತೆ? ಸ್ಕಾಟ್ಲೆಂಡ್ ಅಲ್ಲಿ ಬರುತ್ತೆ. ಈ ಥರ ಈ ರೀತಿ ನೀವು ಮ್ಯಾಪ್ ಅಲ್ಲಿ ನೋಡ್ಬಿಡ್ಬೇಕು ಇವಾಗಲೇ, ಅವಾಗ ನಿಮ್ಗೆ ಸುಲಭ. ಅದನ್ನೆಲ್ಲ ತೋರಿಸ್ತೀನಿ ನಾನು ನಿಮಗೆ ಯೂನಿವರ್ಸಿಟೀಸ್ಗಳನ್ನ. ಈಗ ನೋಡಿ, ನೆಕ್ಸ್ಟ್ ಮೇಟ್ರೆನ್ಸಿ ದೇಶಗಳು. ಮೇಟ್ರೆನ್ಸಿ ಸುತ್ತ ಬರೋ ದೇಶಗಳನ್ನ ನಾವು ಮೇಟ್ರೆನ್ಸಿ ಕಂಟ್ರೀಸ್ ಅಂತ ಕರಿತೀವಿ. ಮೇಟ್ರೆನ್ಸಿ ಕಂಟ್ರೀಸ್ ಯಾವ್ಯಾವ್ದಪ್ಪ? ಮೇಟ್ರೆನ್ಸಿ ಕಂಟ್ರೀಸ್ ಅಂದ್ರೆ ಆಗ್ಲೇ ಹೇಳಿದೆ ನಾನು, ಮೇಟ್ರೆನ್ಸಿ ಇದು ಉಳಿದಿರೋ ಭಾಗ, ಇಸ್ ಅ ರೆಮಿನೆಂಟ್. ಇಲ್ಲಿ ನೋಡಿ, ಸ್ಪೇನ್ ಇಂದ ಶುರು ಮಾಡಿ, ಸ್ಪೇನ್ ಆಯ್ತಾ, ಫ್ರಾನ್ಸ್, ಮೊನಾಕೋ ಚಿಕ್ಕ ದೇಶ ಇಲ್ಲಿ, ಇಟಲಿ, ದೆನ್ ಇಲ್ಲಿ ಸ್ಲೋವೇನಿಯಾ, ಕ್ರೊವೇಷಿಯಾ, ಗೊತ್ತಾಯ್ತಲ್ಲ, ಬೋಸ್ನಿಯಾ, ಮಾಂಟೆನಿಗ್ರೋ, ಅಲ್ಬೇನಿಯಾ, ಗ್ರೀಸ್, ಇಲ್ಲಿ ಸೈಪ್ರಸ್, ಟರ್ಕಿ, ಸಿರಿಯಾ, ಲೆಬನನ್, ಗೊತ್ತಾಯ್ತಲ್ಲ, ಇಸ್ರೇಲ್, ಪ್ಯಾಲೆಸ್ಟೀನ್, ಈಜಿಪ್ಟ್, ಲಿಬಿಯಾ, ಟುನೇಷಿಯಾ, ಅಲ್ಜೀರಿಯಾ, ಮೊರಾಕೋ. ಈ ದೇಶಗಳನ್ನ ತಾವು ಗಮನಿಸಬೇಕು ಆಯ್ತಾ. ನಾವು ಕಟ್ಕೊಳ್ಳಿ, ಇಲ್ಲಿ ಪ್ಯಾಲೆಸ್ಟೀನ್ದು ಗಾಜಾ ಪಟ್ಟಿ ತೋರಿಸ್ತಾ ಇದ್ದೀನಿ. ಇದನ್ನ ಎಕ್ಸಾಂಪಲ್ ಕೇಳ್ತಾರೆ. ಗಾಜಾ ಪಟ್ಟಿ ಎಲ್ಲಿ ಬರುತ್ತೆ? ಪ್ಯಾಲೆಸ್ಟೀನ್ಗೆ ಸೇರುತ್ತದು. ಗಾಜಾ ಪಟ್ಟಿನ ನಾನು ವಿಶೇಷವಾಗಿ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಗಾಜಾ ಪಟ್ಟಿ ಯಾವ ಭಾಗಕ್ಕೆ ಸೇರುತ್ತೆ? ಮೇಡ್ರಿನ್ ಸಮುದ್ರದಲ್ಲಿ ಇದೆ, ಅದು ಪ್ಯಾಲೆಸ್ಟೀನ್ಗೆ ಸೇರುತ್ತೆ. ಅದು ಈಜಿಪ್ಟ್ ಮತ್ತು ಇಸ್ರೇಲ್ನ ಗಡಿ ಪ್ರದೇಶದಲ್ಲಿದೆ. 2 ಕೇಳ್ತಾರೆ. ಗಾಜಾ ಪಟ್ಟಿ ಇತ್ತೀಚೆಗೆ ಸುದ್ದಿಲಿದ್ದಂಥ ಗಾಜಾ ಪಟ್ಟಿ ಯಾವ ಸಮುದ್ರ? ಮೇಡ್ರಿನ್ ಸಮುದ್ರ. ಯಾವ ದೇಶಕ್ಕೆ ಸೇರುತ್ತೆ? ಪ್ಯಾಲೆಸ್ಟೀನ್ಗೆ ಸೇರುತ್ತೆ. 3ನೇದು, ಅದರ ಗಡಿ ಯಾವುದು ದೇಶಗಳ ಜೊತೆಗೆ ಇದೆ? ಈಜಿಪ್ಟ್ ಜೊತೆಗಿದೆ ಮತ್ತು ಇಸ್ರೇಲ್ ಜೊತೆಗಿದೆ. ಈ ರೀತಿ ತಮಗೆ ಈ ವಿಷಯಗಳು ಗೊತ್ತಿರಬೇಕು, ಇಲ್ಲಾಂದ್ರೆ ಎಕ್ಸಾಮ್ ಅಲ್ಲಿ ಕಷ್ಟ ಆಗುತ್ತೆ. ಪ್ಯಾಲೆಸ್ಟೀನ್ ಕೂಡ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಸ್ನೇಹಿತರೆ ಆಯ್ತಾ. ಅದಕ್ಕೆ ನಾನು ಅದನ್ನ ಸಪ್ರೇಟ್ ಆಗಿ ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ. ಹಂಗೆ ಇನ್ನೊಂದು ದೇಶ ಇದು ಗಿಬ್ರಾಲ್ಟಾರ್ ಇದೆ, ಇಲ್ಲಿ ಬರುತ್ತೆ, ಅದು UKಗೆ ಸೇರುತ್ತೆ. ಗಿಬ್ರಾಲ್ಟಾರ್ ಜಲಸಂಧಿ ಇದೆ ಇಲ್ಲಿ, ಗಿಬ್ರಾಲ್ಟಾರ್ ಜಲಸಂಧಿ ಗೊತ್ತಾಯ್ತಲ್ಲ. ಇಲ್ಲೊಂದು ಚಿಕ್ಕದೊಂದು ದೇಶ ಕೂಡ ಇದೆ, ಮಾಲ್ಟಾ ಅಂತ, ಅದನ್ನು ಮಾರ್ಕ್ ಮಾಡ್ತೀನಿ, ಮಾಲ್ಟಾ ಆಯ್ತಾ. ಇದಿಷ್ಟು ದೇಶಗಳು ಮೇಡ್ರೆನ್ಸಿನಲ್ಲಿದೆ ಆಯ್ತಾ. ಇಷ್ಟನ್ನು ನಾವು ಕಟ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ, ಇದನ್ನು ಕೇಳ್ತಾರೆ ನೋಡಿ, ಅಡ್ರಿಯಾಟಿಕ್ ಸಿ ಕೇಳ್ಬಿಡ್ತಾ ಇದ್ದಾರೆ. ಅದೇ ಈ ದೇಶಗಳು ಕೊಟ್ಟು ಯಾವ ದೇಶ ಅಡ್ರಿಯಾಟಿಕ್ ಸಿ ಪಕ್ಕ ಇದೆ ಆ ಥರ ಕೇಳ್ತಾ ಇದ್ದಾರೆ. ಈಗ UPSC ನಲ್ಲಿ, KPSC ನಲ್ಲಿ, ಕಳೆದ UPSC ನಲ್ಲಿ ಕೇಳಿದ್ರು ಯಾವ ದೇಶದ ಉತ್ತರಕ್ಕೆ ಬ್ಲ್ಯಾಕ್ ಸಿ, ದಕ್ಷಿಣಕ್ಕೆ ಮೇಡ್ರೆನ್ ಸಿ ಇದೆ ಅಂತ ಕೇಳಿದ್ರು, ಅಂದ್ರೆ ಟರ್ಕಿ. ಗೊತ್ತಾಯ್ತಲ್ಲ, ನೀವು ಮ್ಯಾಪಿಂಗ್ ಅಲ್ಲೇ ಮುಕ್ಕಾಲು ಭಾಗ ಕ್ವಶನ್ಸ್ ಬರ್ತಾ ಇದೆ. ಹಂಗೆ ಇದನ್ನು ಕೇಳಿದ್ರು, ಮೊರಾಕೋ ಯಾವ ಸಮುದ್ರದ ಪಕ್ಕ ಇದೆ, ಗೊತ್ತಾಯ್ತಲ್ಲ. ಈ ತರ ಕೇಳ್ತಾ ಇದ್ದಾರೆ ಕ್ವಶನ್ಸ್. ಸೊ ನೀವು ಅತಿ ಹೆಚ್ಚು ಮ್ಯಾಪಿಂಗ್ ಮಾಡೋದ್ರಿಂದನೇ ನಿಮಗೆ ಸುಲಭವಾಗಿ 3-4 ಕ್ವಶನ್ ಆಗೋಗುತ್ತೆ UPSC ಅಥವಾ KPSC ನಲ್ಲಿ, FD, SDA, PSA ನಲ್ಲೆಲ್ಲ. ನೆಕ್ಸ್ಟ್ ನೋಡಿ, ಬ್ಲ್ಯಾಕ್ ಸಿ ನೋಡಿ ಸ್ನೇಹಿತರೆ. ಓಕೆ, ಬ್ಲ್ಯಾಕ್ ಸಿ ಸುತ್ತ ಯಾವ ದೇಶಗಳಿದೆ? ಮೊದಲನೇದು ರಷ್ಯಾ, ಇಲ್ಲಿ ಯುಕ್ರೇನ್, ಗೊತ್ತಾಯ್ತಲ್ಲ. ದೆನ್ ಮೊಲ್ಡೋವಾ ಲ್ಯಾಂಡ್ ಲಾಕ್ಡ್ ಇದೆ, ಅದಕ್ಕೋಸ್ಕರ ಮೊಲ್ಡೋವಾ ಬರೋದಿಲ್ಲ. ಅದಕ್ಕೆ ತೋರಿಸ್ತಾ ಇದ್ದೀನಿ, ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಅದನ್ನ. ಮೊಲ್ಡೋವಾದು ಇಲ್ಲಿ ಗಡಿ ಇಲ್ಲ, ಅದಕ್ಕೋಸ್ಕರ ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ.
ಗೊತ್ತಾಯ್ತಲ್ಲ, ಎಷ್ಟೊಂದು ಜನ ಮೊಲ್ಡೋವಾ ಅಂತ ಹೇಳಿ ಬರೆದು ಬಿಡ್ತೀರಾ. ಅದಕ್ಕೆ ಮೊಲ್ಡೋವಾಗೆ ಕರಾವಳಿ ತೀರ ಇಲ್ಲ. ಯುಕ್ರೇನ್ ಆದಮೇಲೆ ರೊಮ್ಯಾನಿಯಾ, ಗೊತ್ತಾಯ್ತಲ್ಲ, 1 ಯುಕ್ರೇನ್, 2 3 ರೊಮ್ಯಾನಿಯಾ, 4 ಬಲ್ಗೇರಿಯಾ, ಇದು ಟರ್ಕಿ ಇದೆ ನೋಡಿ, ಟರ್ಕಿ. ಇಲ್ಲಿ ಬರುತ್ತೆ ಇಸ್ತಾನ್ಬುಲ್ ಬರುತ್ತೆ. ಇಲ್ಲಿ ಎಲ್ಲರೂ ಕೇಳಿರ್ತಾರೆ, ಟರ್ಕಿ ಇದು ಈ ಭಾಗದಲ್ಲೇ, ಯುರೋಪ್ ಬರುತ್ತೆ, ಇದು ಇಸ್ತಾನ್ಬುಲ್ ಅಂತ ಕರಿತೀವಿ, ಕಾನ್ಸ್ಟ್ಯಾಂಟಿನೋಪಲ್ ಅಂತ ಕರಿತೀವಿ ಇದನ್ನೇ. ಟರ್ಕಿ ಆದ್ಮೇಲೆ ಈ ಕಡೆ ಜಾರ್ಜಿಯಾ. ಆಯ್ತಾ, 5 6 ಓಕೆ, 6 ದೇಶಗಳಿದೆ ನೋಡಿ. ಇಲ್ಲಿ 6 ಲೆಟರ್ಸ್ ನೋಡ್ಕೊಳ್ಳಿ: ರಷ್ಯಾ, ರೊಮ್ಯಾನಿಯಾ, ಯುಕ್ರೇನ್, ಓಕೆ, ಮೊಲ್ಡೋವಾ ಬರೋದಿಲ್ಲ, ಮಾರ್ಕ್ ಮಾಡ್ತಾ ಇದ್ದೀನಿ, ಬಲ್ಗೇರಿಯಾ, ಕರೆಕ್ಟಾ, ಜಾರ್ಜಿಯಾ, ಟರ್ಕಿ. ಓಕೆ, ಸೊ ಪ್ಲೀಸ್ ನಾವು ಕಟ್ಕೊಳ್ಳಿ, ರಮ್ BGT ಅಂತ ಹಾಕೊಳ್ಳಿ. ಅದರಲ್ಲಿ ಎಂ ಇರಲ್ಲ, ಯಾಕೆಂದ್ರೆ ಅದೊಂದು ಕ್ಲೂ ಮಾಡಬೇಕಾಗಿತ್ತು ನಾನು, ಅದಕ್ಕೋಸ್ಕರ ಮೊಲ್ಡೋವಾನ ಯೂಸ್ ಮಾಡಿದ್ದೀನಿ ಇಲ್ಲಿ. ತಾವು ರಮ್ ನಾವು ಕಟ್ಕೊಳ್ಳಿ, ರಮ್ BGT. ಓಕೆ, ನೆಕ್ಸ್ಟ್ ನೋಡಿ, ಕ್ಯಾಸ್ಪಿಯನ್ ಸಿ ಸುತ್ತ ಯಾವ ದೇಶಗಳಿದೆ? ಕಜಾಕಿಸ್ತಾನ್, ಆಯ್ತಾ, ರಷ್ಯಾ, ಅಜರ್ಬೈಜಾನ್, ಇರಾನ್ ಮತ್ತು ತುರ್ಕುಮಿನಿಸ್ತಾನ್. 5 ದೇಶಗಳಿದೆ. ಇದನ್ನು ಕೇಳಿದ್ದಾರೆ ತುಂಬಾ ಸತಿ. ಓಕೆ, ಕ್ಯಾರೆಟ್ ಅಂತ ನಾವು ಕೇಳ್ಕೊಳ್ಳಿ, ಕ್ಯಾಸ್ಪಿಯನ್ ಸಿ. ಓಕೆ, ಕಜಾಕಿಸ್ತಾನ್, ಅಜರ್ಬೈಜಾನ್, ರಷ್ಯಾ, ಇರಾನ್, ತುರ್ಕುಮಿನಿಸ್ತಾನ್. ನೆಕ್ಸ್ಟ್ ಈ ಭಾಗದಲ್ಲಿ ಒಂದು ಸ್ವಲ್ಪ ಗಮನಿಸಿ. ಓಕೆ, ಬ್ಲ್ಯಾಕ್ ಸಿ, ಕ್ಯಾಸ್ಪಿಯನ್ ಸಿ ಯಾವ ರೀತಿ ಇದೆ ನೋಡಿ, ಹಂಗೆ ಮೆಡಿಟರೇನಿಯನ್ ಸಿ ಎಲ್ಲಿದೆ ನೋಡಿ. ಈ ರೀತಿ ಗಮನಿಸ್ಬೇಕು ನೀವು, ಮ್ಯಾಪ್ಗಳನ್ನ ನೋಡ್ತಾ ಇರಬೇಕು. ಅದಲ್ಲ, ಕ್ಯಾಸ್ಪಿಯನ್ ಸಿ ನೋಡಿ, ಬ್ಲ್ಯಾಕ್ ಸಿ ನೋಡಿ, ಒಟ್ಟಿಗೆ ಇಲ್ಲಿ ನೋಡ್ಬೋದು ನೀವು, ಇಷ್ಟು ಕಡೆನೂ ನೋಡ್ಬೋದು ಒಟ್ಟಿಗೆ ನೋಡಿ. ಇತ್ತೀಚೆಗೆ ಸ್ಪೇನ್ ನಲ್ಲಿ 2 ಜಾಗಗಳು ನ್ಯೂಸ್ ಅಲ್ಲಿ ಇದ್ವು. ಒಂದು ಕ್ಯಾಟಲೋನಿಯಾ ಅಂತ, ಇದನ್ನು ಕೇಳ್ತಾರೆ, KPSC ಅವ್ರು ಗ್ಯಾರಂಟಿ ಕೇಳ್ತಾರೆ ಇದನ್ನ. ಕ್ಯಾಟಲೋನಿಯಾ ಭಾಗ ಇತ್ತೀಚೆಗೆ ಸ್ಪೇನ್ ದೇಶದಿಂದ ಬೇರ್ಪಡ್ತಾ ಇದೆ. ಅಟಾನಮಿ ಸಿಕ್ಕಿದೆ ಸ್ನೇಹಿತರೆ, ಸ್ವ ಆಡಳಿತ ಸಿಕ್ಕಿದೆ, ಆದರೆ ಸಂಪೂರ್ಣ ಸ್ವಾತಂತ್ರ್ಯ ದೇಶ ಆಗಿ ಅದು ಹೊರ ಬಂದಿಲ್ಲ, ಸ್ಪೇನ್ನ ಆಳ್ವಿಕೆಯಲ್ಲೇ ಇದೆ. ಅದನ್ನು ಕೇಳ್ತಾರೆ. ಇತ್ತೀಚೆಗೆ ಕ್ಯಾಟಲೋನಿಯಾ ಭಾಗವು ಯಾವ ದೇಶದಿಂದ ಬೇರ್ಪಡಲು ಇಚ್ಛಿಸಿದೆ ಅಂದರೆ ಸ್ಪೇನ್ನಿಂದ. ಗ್ಯಾರಂಟಿ ಕ್ವಶನ್. ಕ್ಯಾಟಲೋನಿಯಾ ಎಲ್ಲಿ ಬರುತ್ತೆ? ಸ್ಪೇನ್ನ ಈಶಾನ್ಯ ಭಾಗದಲ್ಲಿ, ಮೆಡಿಟರೇನಿಯನ್ ಸರೋವರದ ಸಮುದ್ರದ ಕರಾವಳಿ ತೀರ ಇದೆ. ಮೆಡಿಟರೇನಿಯನ್ ಸಮುದ್ರದ ಕರಾವಳಿ ತೀರ ಇದೆ. ಅದರ ರಾಜಧಾನಿ ಬಾರ್ಸಿಲೋನಾ. ಕೇಳಿರ್ತಾರೆ ಎಲ್ಲರೂ, ಫುಟ್ಬಾಲ್ ಟೀಮ್ ಇದೆ, ವೆರಿ ಪಾಪ್ಯುಲರ್. ಓಕೆ, ಕ್ಯಾಟಲೋನಿಯಾ ಯಾವುದ್ರ ಜೊತೆ ಗಡಿ ಇದೆ ಅಂದರೆ, ಮೇಲೆ ಫ್ರಾನ್ಸ್, ಈ ಕಡೆ ಅಂಡೋರಾ ಅಂತಿದೆ ನೋಡಿ, ಅದು ಅಂಡೋರಾ, ಈ ಕಡೆ ಸ್ಪೇನ್. ಗೊತ್ತಾಯ್ತಲ್ಲ, ಇದು ಹೊಸ ದೇಶ ಆಗ್ತಾ ಇದೆ ಮುಂದಕ್ಕೆ. ಸ್ಪೇನ್ ಒಪ್ಪಿಗೆ ಕೊಟ್ಟರೆ ಅದು ಕ್ಯಾಟಲೋನಿಯಾ ಬೇರೆ ಆಗುತ್ತೆ. ಜೊತೆಗೆ ಬ್ಯಾಸ್ಕ್ ಕಂಟ್ರಿ ಅಂತೇಳಿ ಇದೊಂದು ಭಾಗನೂ ಬೇರೆ ಬೇರೆ ಆಗ್ತಾ ಇದೆ. ಯಾರಿಂದ? ಸ್ಪೇನ್ನಿಂದ. ಕ್ಯಾಟಲೋನಿಯಾ ಅಲ್ಲದೆ ಬ್ಯಾಸ್ಕ್ ಭಾಗ ಕೂಡ ಅದರದೇ ಆದಂಥ ಸ್ವಂತ ಸಂಪ್ರದಾಯ ಇರೋದ್ರಿಂದ ಇವರು ಕೂಡ ಬೇರೆ ಆಗ್ತಾ ಇದ್ದಾರೆ. ಬ್ಯಾಸ್ಕ್ ಕಂಟ್ರಿ ಎಲ್ಲಿಂದ? ಸ್ಪೇನಿಂದ ಬೇರೆ ಆಗ್ತಾ ಇದ್ದಾರೆ. ಈ ಥರ ಕೇಳ್ಬಿಡ್ತಾರೆ ಸ್ನೇಹಿತರೆ ಕ್ವಶನ್ಸ್. ನ್ಯೂಸಲ್ಲಿ ಇರೋದನ್ನೆಲ್ಲ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಸೊ ದಟ್ ನೀವು ಒಂದೊಂದು ಬಾರಿ ಕೇಳಿ ಮತ್ತೆ ರಿವಿಷನ್ ಮಾಡಿ. ನೆಕ್ಸ್ಟ್ ನೋಡಿ, ಯುಕ್ರೇನ್ನ ಸಪರೇಟ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಯುಕ್ರೇನ್ ಡೌಟ್ ಇದ್ರೆ ಇಲ್ಲಿ ನೋಡ್ಬೋದು. ಯುಕ್ರೇನ್ನ ಮುಖ್ಯವಾಗಿ ಆಗಲೇ ಹೇಳಿದ್ದೀನಿ ನಾನು, ಮುಖ್ಯವಾಗಿ ರಷ್ಯಾ ಇದೆ, ಬೆಲರಸ್, ಪೋಲೆಂಡ್ 3, 4 ಸ್ಲೋವಾಕಿಯಾ, 5 ಹಂಗರಿ, 6 ರೊಮ್ಯಾನಿಯಾ ಮತ್ತು 7 ಮೊಲ್ಡೋವಾ. ಓಕೆ, ಯುಕ್ರೇನ್ನ ರಾಜಧಾನಿ ಯಾವುದು? ಕೀವ್. ಅದನ್ನು ನೋಡಿ. ಚೆರ್ನೋಬೈಲ್ ಅಂತ ಕೇಳಿರ್ತಾರೆ ಎಲ್ಲರೂ, ನ್ಯೂಕ್ಲಿಯರ್ ದುರಂತ ಆಗಿದ್ದು, ಪರಮಾಣು ದುರಂತ, ಅದು ಚೆರ್ನೋಬೈಲಲ್ಲಿದೆ, ಯುಕ್ರೇನ್ನ ಮೇಲ್ಭಾಗದಲ್ಲಿದೆ. ಅದೊಂದು. ನೀಪರ್ ಅಂತೇಳಿ ಉಚ್ಚಾರಣೆ ಮಾಡಬೇಕು ಈ ನದಿ. ಕ್ಯೂ ನಗರ ಯಾವ ನದಿ ಮೇಲಿದೆ? ನೀಪರ್. ಡೆನಿಪರ್ ಅಲ್ಲ, ಅದು ನೀಪರ್. ನೀಪರ್. ಓಕೆ, ನೀಪರ್ ನದಿ. ಇದನ್ನು ಕೇಳ್ಬೋದು, ನದಿನೂ ಕೇಳ್ಬೋದು. ಓಕೆ, ಕ್ಯೂ, ನೀಪರ್. ಇನ್ನೊಂದಿದೆ ಡಾನ್ ನದಿ, ನಿಸ್ಟರ್ ನದಿ, ಸದರ್ನ್ ಬರ್ಗ್, ನಾರ್ದರ್ನ್ ಬರ್ಗ್ ನದಿ. ಈ ಥರ 4-5 ನದಿಗಳಿದೆ ಯುಕ್ರೇನ್ನಲ್ಲಿ, ಅದನ್ನು ಸಹ ನಾನು ಹೇಳ್ತೀನಿ. ನೆಕ್ಸ್ಟ್ ನೋಡಿ, ಆಲ್ಪ್ಸ್ ಪರ್ವತಗಳು. ನಾನು ಹೇಳಿದೆ ಆಗಲೇ, ಇಟಲಿ ಭಾಗ ಬಂದು ಯುರೋಪ್ಗೆ ಅಪ್ಪಳಿಸೋದ್ರಿಂದ ನೋಡಿ, ಎಲ್ಲರೂ ಗಮನಿಸಿ, ಇಲ್ಲಿ ಇಟಲಿ ಭಾಗ ಬಂದು ಯುರೋಪ್ ಭಾಗಕ್ಕೆ ಅಪ್ಪಳಿಸೋದ್ರಿಂದ ಈ ಭಾಗನ ನಮಗೆ ಮೆಡಿಟರೇನಿಯನ್ ಸಮುದ್ರದಲ್ಲಿದ್ದಂಥ ಮಣ್ಣೆಲ್ಲ ಮಡಚುವಿಕೆಯಿಂದ ಮಡಿಕೆ ಪರ್ವತ ಆಗಿದೆ. ಇದನ್ನ ಆಲ್ಪ್ಸ್ ಅಂತ ಕರೀತಾರೆ, ಆಲ್ಪ್ಸ್ ಪರ್ವತ ಅಂತ ಕರಿತೀವಿ, ಆಲ್ಪ್ಸ್ ಪರ್ವತ ಅಂತ ಕರೀತಾರೆ. ಸೊ ಇಟಲಿಯ ಉತ್ತರ ಭಾಗದಲ್ಲಿ ಆಲ್ಪ್ಸ್ ಪರ್ವತಗಳು. ಗಮನಿಸಿ ಸ್ನೇಹಿತರೆ, ಆಲ್ಪ್ಸ್ ಪರ್ವತ ಯಾವ ದೇಶಗಳಿದೆ ಅಂದರೆ ಫ್ರಾನ್ಸ್, ಸ್ವಿಟ್ಜರ್ಲೆಂಡ್, ಇಟಲಿ,
ಇಟಲಿಯ ಉತ್ತರದಲ್ಲಿ, ಹಂಗೆ ಲಿಚೆನ್ಸ್ಟನ್, ಆಸ್ಟ್ರಿಯಾ ಮತ್ತು ಸ್ಲೋವೇನಿಯಾ ಇಷ್ಟು ದೇಶಗಳು ಬರುತ್ತೆ ಆಲ್ಪ್ಸ್. ಇಲ್ಲಿ ನೋಡಿ, ಫ್ರಾನ್ಸ್ ಅಲ್ಲಿ ಫ್ರೆಂಚ್ ಆಲ್ಪ್ಸ್ ಅಂತಾರೆ, ಸ್ವಿಸ್ ಅಲ್ಲಿ ಸ್ವಿಸ್ ಆಲ್ಪ್ಸ್ ಅಂತಾರೆ, ಇಟಲಿ ಇಟಾಲಿಯನ್ ಆಲ್ಪ್ಸ್ ಅಂತಾರೆ. ಆಲ್ಪ್ಸ್ ಅಂದ್ರೆ ಆಲ್ಪೈನ್ ಅಂತ ಗೊತ್ತಾಯ್ತಲ್ಲ. ಆಲ್ಪೈನ್ದು ಚಿಕ್ಕ ವರ್ಜನೆ ಆಲ್ಪ್ಸ್. ಓಕೆ, ತುಂಬಾ ಎತ್ತರವಾಗಿ ಇರುವ ಪರ್ವತಗಳು, ಅದ್ರ ಮೇಲೆ ಹಿಮ ಇರುತ್ತೆ ಮತ್ತು ಪೈನ್ ಮರಗಳೆಲ್ಲ ಇರೋದ್ರಿಂದ ಆಲ್ಪೈನ್ ಅಂತ ಹೇಳಿ ಪದ ಬಂದಿದೆ, ಆಲ್ಪ್ಸ್. ಓಕೆ, ಆಸ್ಟ್ರಿಯಾದಲ್ಲಿ ಆಸ್ಟ್ರಿಯನ್ ಆಲ್ಪ್ಸ್ ಅಂತೀವಿ. ಓಕೆ, ಸ್ಲೋವೇನಿಯಾದಲ್ಲಿ ಜೂಲಿಯನ್ ಆಲ್ಪ್ಸ್ ಅಂತೀವಿ. ಸ್ಲೋವೇನಿಯಾದಲ್ಲಿ ಜೂಲಿಯನ್ ಆಲ್ಪ್ಸ್ ಅಂತೇಳಿ ಕರಿತೀವಿ. ಆಯ್ತಾ? ಸೊ ಇದಿಷ್ಟು ಆಲ್ಪ್ಸ್ ಪರ್ವತ. ಸೊ ಪ್ಲೀಸ್ ಜ್ಞಾಪಕಟ್ಕೊಳ್ಳಿ. ಸೊ ಇಟಲಿ ಭಾಗ ಬದಲು ಆಫ್ರಿಕಾ ಭಾಗಕ್ಕಿತ್ತು, ಅದು ಬಂದು ಯುರೋಪ್ಗೆ ಬಂದು ಅಪ್ಪಳಿಸಿರೋದ್ರಿಂದ ಆಲ್ಪ್ಸ್ ಪರ್ವತ ಉಗಮವಾಗಿದೆ. ಇಲ್ಲಿ ಮೌಂಟ್ ಬ್ಲಾಂಕ್ ಮತ್ತು ಮ್ಯಾಟ್ರಹಾನ್ ಅಂತ ಶಿಖರಗಳು ಕೂಡ ಇದೆ. ಓಕೆ, ಇದನ್ನ ಜ್ಞಾಪಕಟ್ಕೊಳ್ಳಿ, ಸ್ವಿಟ್ಜರ್ಲೆಂಡ್ ಭಾಗದಲ್ಲಿ. ಆಯ್ತಾ? ನೋಡಿ, ಸ್ವಿಟ್ಜರ್ಲೆಂಡ್ ಈ ರೀತಿ ಕಾಣುತ್ತೆ ಸ್ನೇಹಿತರೆ. ಬೆಟ್ಟಗಳ ಮೇಲೆಲ್ಲ ಹಿಮ ಇರುತ್ತೆ, ಮತ್ತೆ ಕೆಳಗಡೆ ಬೆಟ್ಟಗಳು, ಕೆಳಗಡೆ ಮರಗಳೆಲ್ಲ ಈ ತರ ಪೈನ್ ಮರಗಳೆಲ್ಲ ಕಾಣ್ಬೋದು. ಸೊ ಅತಿ ಸುಂದರವಾದಂಥ ದೇಶ ಅಂತ ಹೇಳಿ ಕೂಡ ಕರೀತಾರೆ ಸ್ವಿಟ್ಜರ್ಲೆಂಡ್ನ. ನೋಡಿ, ಇಡೀ ವಿಶ್ವ ಭೂಪಟದಲ್ಲೇ ಸ್ವಿಟ್ಜರ್ಲೆಂಡ್ ಮಧ್ಯ ಭಾಗದಲ್ಲಿ ಬರೋದ್ರಿಂದ ಎಲ್ಲ ಕಡೆಯಿಂದ ಸಮಾವೇಶಗಳು ಮತ್ತು ಇತರ ಸಮಾವೇಶಗಳು ಮತ್ತು ಕನ್ವೆನ್ಷನ್ಸ್ ಅಂತ ಕರಿತೀವಲ್ಲ, ಬಿಸ್ನೆಸ್ ಸಮಿಟ್ಸ್ಗಳು ಎಲ್ಲ ಇಲ್ಲಿ ನಡೆಯುತ್ತೆ. ಯಾಕಂದ್ರೆ ಎಲ್ಲ ದೇಶಗಳಿಂದನೂ ಸುಲಭವಾಗಿ ಇಲ್ಲಿ ಬರ್ಬೋದು. ಆ ಕಾರಣಕ್ಕೆ ಸ್ವಿಟ್ಜರ್ಲೆಂಡ್ ಇಸ್ ವೆರಿ ಪಾಪ್ಯುಲರ್ ಫಾರ್ ಬಿಸ್ನೆಸ್ ಸಮಿಟ್ಸ್. ಆರ್ಗನೈಸೇಷನ್ಸ್ ಎಲ್ಲ ಇಲ್ಲೇ ಜಾಸ್ತಿ ಇರೋದು, ಗೊತ್ತಾಯ್ತಲ್ಲ. ಅದಕ್ಕೆ ಅತಿ ಹೆಚ್ಚು UN ಸಂಸ್ಥೆಗಳು ಯಾಕೆ ಸ್ವಿಟ್ಜರ್ಲೆಂಡ್ ಅಲ್ಲಿ ಇದೆ ಅಂದ್ರೆ ಇಡೀ ವಿಶ್ವ ಭೂಪಟದಲ್ಲಿ ಕೇಂದ್ರ ಭಾಗದಲ್ಲಿ ಬರುವಂತ ದೇಶ ಇದು ಸ್ವಿಟ್ಜರ್ಲೆಂಡ್, ಗೊತ್ತಾಯ್ತಾ. ಹಂಗೆ ಬ್ಯಾಂಕಿಂಗ್ ಕೂಡ ಫೇಮಸ್ ಸ್ವಿಟ್ಜರ್ಲೆಂಡ್. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ಬೋದು, ಆದರೆ ಏನಾಗುತ್ತೆ, ನಿಮ್ಗೆ ಅಗತ್ಯ ಇಲ್ಲ, ಸಮಯದ ಕೊರತೆ ಇರೋದ್ರಿಂದ ನಾವು ಸ್ವಲ್ಪ ಇಂಪಾರ್ಟೆಂಟ್ ಇರೋದು ಮಾತ್ರ ಕವರ್ ಮಾಡ್ತಾ ಇದ್ದೀನಿ. ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡೋ ಇಷ್ಟ ಇಲ್ಲ ನನಗೆ. ಅದಕ್ಕೋಸ್ಕರ ಈ ತರಗತಿಗಳಲ್ಲಿ ಎಷ್ಟು ಬೇಕೋ ಅಷ್ಟೇ ಸಾಕು ಸ್ನೇಹಿತರೆ. ಈಗೇನು ಮಾಡಿದ್ದಾರೆ, ಸ್ವಿಟ್ಜರ್ಲೆಂಡಲ್ಲಿ ಒಂದು ನ್ಯೂಸ್ ಇದೆ. ಸ್ವಿಟ್ಜರ್ಲೆಂಡ್ ಬೆಟ್ಟಗಳೇನಿದೆ ಆಲ್ಪ್ಸ್ ಅಲ್ಲ, ಅದನ್ನ ಕೊರೆದು ಒಂದು ಸುರಂಗ ಮಾಡಿದ್ದಾರೆ, ಒಂದು ಟನಲ್ ಮಾಡಿದ್ದಾರೆ. ಅದನ್ನ ಗಾಟಾರ್ಡ್ ಬೇಸ್ ಟನಲ್ ಅಂತ ಕರೀತಾರೆ. ಅದು ನೋಡಿ, ಇಟಲಿ ಕಡೆಯಿಂದ ಈ ಕಡೆ ಫ್ರಾನ್ಸ್ ಕಡೆವರೆಗೂ, ಜರ್ಮನಿ ಕಡೆವರೆಗೂ ಹೋಗಂಗೆ ಮಾಡ್ಬಿಟ್ಟಿದ್ದಾರೆ. ಈಗ ಆ ಗಾಟಾರ್ಡ್ ಬೇಸ್ ಟನಲ್ ನ್ಯೂಸ್ ಅಲ್ಲಿ ಇದೆ. 57 ಕಿಲೋಮೀಟರ್ ಟನಲ್ ಇದು. ಇವಾಗ ನಮ್ಮಲ್ಲಿ ಅಟಲ್ ಟನಲ್ ಅಂತಿದೆ, ಕರೆಕ್ಟ್. ಅಟಲ್ ಟನಲ್ ಏನಿದೆ ಹಿಮಾಚಲ್ ಪ್ರದೇಶದಲ್ಲಿ ರೋಹತಾಂಗ್ ಪಾಸ್ ಕೆಳಗಡೆ ನಾವು 9 ಕಿಲೋಮೀಟರ್ ಟನಲ್ ಮಾಡಿದ್ದೀವಿ ನಾವು. ಅದೇ ತರ ಇವರು ಆಲ್ಪ್ಸ್ ಪರ್ವತಗಳ ಕೆಳಗಡೆ, ಆಲ್ಪ್ಸ್ ಪರ್ವತಗಳ ಕೆಳಗಡೆ ಇಲ್ಲಿಂದ ನೋಡಿ, ದಕ್ಷಿಣ ಭಾಗದಿಂದ ಹಿಡಿದು ಇಟಲಿಯ ಸ್ವಿಟ್ಜರ್ಲೆಂಡ್ನ ದಕ್ಷಿಣ ಭಾಗದಿಂದ ಹಿಡಿದು ಇಲ್ಲಿ ಉತ್ತರ ಭಾಗದವರೆಗೂ, ಸ್ವಿಟ್ಜರ್ಲೆಂಡ್ನ ಉತ್ತರ ಭಾಗದವರೆಗೂ 57 ಕಿಲೋಮೀಟರ್ ಉದ್ದ ಸುರಂಗ ಮಾಡಿದ್ದಾರೆ, ಟನಲ್ ಮಾಡಿದ್ದಾರೆ. ಅದೇ ಗಾಟಾರ್ಡ್ ಬೇಸ್ ಟನಲ್, ಜಗತ್ತಿನ ಅತಿ ದೊಡ್ಡ ಟನಲ್ ಇದು. ಇದನ್ನ ಕಟ್ಕೊಳ್ಳಿ, ಕೇಳ್ತಾರೆ ಇದನ್ನ. ಇಲ್ಲಿದೆ, ಸ್ವಿಟ್ಜರ್ಲೆಂಡ್ ಅಲ್ಲಿ ಇದೆ. ದಕ್ಷಿಣದಿಂದ ಉತ್ತರಕ್ಕೆ ಹೋಗ್ಬೋದು. ಈಗ ಅಂದ್ರೆ ಏನಾಗುತ್ತೆ, ಇಟಲಿಯಿಂದ ನಾವು ಶುರು ಮಾಡಿದ್ರೆ ಸ್ವಿಟ್ಜರ್ಲೆಂಡ್ ಬರ್ತಿದ್ದಂಗೆ ಶುರು ಆಗುತ್ತೆ ಇದು. ಈ 57 ಕಿಲೋಮೀಟರ್ಸ್ ಟನಲ್ ಅಲ್ಲಿ ಆ ಕಡೆ ಕ್ರಾಸ್ ಆಗ್ತಿದ್ದಂಗೆ ಟ್ರೈನಲ್ಲಿ ನಮಗೆ ಜರ್ಮನಿ ಕಡೆ ಹೊರಟೋಗ್ಬೋದು ನಾವು. ಜರ್ಮನಿ ಫ್ರಾನ್ಸ್ ಕಡೆಗೆ ಸಂಪರ್ಕ ಸಿಗುತ್ತೆ. ಸೊ ಇದು ಟ್ರೈನ್ ಟನಲ್. ಓಕೆ, ಟ್ರೈನ್ ಗೂಡ್ಸ್ ಮತ್ತೆ ಪ್ಯಾಸೆಂಜರ್ ಟ್ರೈನ್ ಇದೆ ಇದರಲ್ಲಿ. ಓಕೆ, ನಾವು ಕಟ್ಕೊಳ್ಳಿ. ನೋಡಿ, ಈ ತರ ಕಾಣುತ್ತೆ ಒಳಗೆ ಯಾವ ರೀತಿ ಇದೆ ನೋಡಿ. ಓಕೆ, ಲಾಂಗೆಸ್ಟ್ ಟನಲ್ ಇದು ವರ್ಲ್ಡ್ ಅಲ್ಲೇ. ನೆಕ್ಸ್ಟ್ ಬನ್ನಿ, ನಾನು ಹೇಳಿದ್ನಲ್ಲ ಇಟಲಿ, ಇದು ಸ್ವಿಟ್ಜರ್ಲೆಂಡ್, ಇದು ಇಷ್ಟ ಆಯ್ತು. ಇಲ್ಲಿ ಬನ್ನಿ. ಸೊ ಇಟಲಿ ದೇಶದಲ್ಲಿ ರೋಮ್ ನಗರ ಇದೆ. ರೋಮ್ ನಗರ ಯಾವ ನದಿ? ಟೈಬರ್ ನದಿ ಮೇಲಿದೆ, ಅದನ್ನು ಗಮನಿಸಿ. ಟೈಬರ್ ನದಿ, ಆ ಟೈಬರ್ ನದಿ ರೋಮ್ ನಗರದ ಮುಖಾಂತರ ಪಾಸ್ ಆಗ್ತದೆ. ಹಂಗೆ ರೋಮ್ ನಗರ ಇಷ್ಟು ಇದೆ, ವ್ಯಾಟಿಕನ್ ಕೂಡ ಇದೆ ನೋಡಿ. ಇಲ್ಲಿ ವ್ಯಾಟಿಕನ್ ನೋಡಿ ಹೆಂಗಿದೆ ನೋಡಿ. ಟೈಬರ್ ನದಿ ಒಂದ್ ಕಡೆಗೆ ರೋಮ್, ಅದ್ರ ಮಧ್ಯದಲ್ಲಿ ವ್ಯಾಟಿಕನ್ ನಗರ. ವ್ಯಾಟಿಕನ್ ಅತಿ ಪುಟ್ಟ ದೇಶ, ಗೊತ್ತಾಯ್ತಲ್ಲ. ವ್ಯಾಟಿಕನ್ ಅಲ್ಲಿ ಯಾರು ಇರ್ತಾರೆ ಅಂದ್ರೆ ಪೋಪ್ ಇರ್ತಾರೆ, ದ ಹೆಡ್ ಆಫ್ ದ ಕ್ರಿಶ್ಚಿಯನ್ ಕ್ಯಾಥಲಿಕ್ಸ್ ಅವ್ರು ಇರ್ತಾರೆ ಇಲ್ಲಿ. ಅವ್ರ ಜೊತೆ ಅವ್ರ ಕೆಲಸ ಮಾಡೋರು, ಅವ್ರ ಜೊತೆ ಇರುವಂಥವ್ರು ಇಲ್ಲಿ ಇರ್ತಾರೆ. 780 ಪಾಪ್ಯುಲೇಷನ್, ಫಿಮೇಲ್ ಪಾಪ್ಯುಲೇಷನ್ ಇಲ್ಲ. ಸೊ ಆಸ್ ರಿಸಲ್ಟ್ ಬರ್ತ್ ರೇಟ್ ಇರೋದಿಲ್ಲ. ಸೊ ಇಷ್ಟೇ ಫಿಕ್ಸ್ ಪಾಪ್ಯುಲೇಷನ್, ಅಂದ್ರೆ ಪೋಪ್ ಜೊತೆ ಕೆಲಸ ಮಾಡೋರು ಮಾತ್ರ ಇಲ್ಲಿ ಇರ್ತಾರೆ, ಗೊತ್ತಾಯ್ತಲ್ಲ. ಸೊ ದಿನಾಗ್ಲೂ ವಿಸಿಟರ್ಸ್ ಇರ್ತಾರೆ, ಬೆಳಗ್ಗೆ ಬರ್ತಾರೆ, ಸಂಜೆ ಹೊರಟೋಗ್ತಾರೆ. ವಿಸಿಟರ್ಸ್ಗೆ ಇಲ್ಲಿ ಸ್ಟೇ ಇಲ್ಲ, ಗೊತ್ತಾಯ್ತಲ್ಲ. ವ್ಯಾಟಿಕನ್ ಸುತ್ತ ಈ ಥರ ದೊಡ್ಡ ಗೋಡೆ ಇದೆ ಸ್ನೇಹಿತರೆ. ಅದೇನು ಮಾಡುತ್ತೆ, ಸೊ ಯಾರೇ ಎಲ್ಲೂ ರೀಚ್ ಆಗದಿರಂಗೆ ನೋಡ್ಕೊಳ್ಳುತ್ತೆ. ಅಂದರೆ ಒಂದೇ ಎಂಟ್ರೆನ್ಸ್, ಒಂದೇ ಎಕ್ಸಿಟ್ ವ್ಯಾಟಿಕನ್ಗೆ, ಗೊತ್ತಾಯ್ತಲ್ಲ. ಇದನ್ನು ಗಮನಿಸಿ. ಸೊ ಇಲ್ಲಿ ಬಂದವರು ಉಳಿಯೋದಕ್ಕೆ ರೋಮಲ್ಲಿ ಉಳಿಬೇಕು, ಅವರು ರೋಮ್ ನಗರದಲ್ಲಿ ಉಳಿಬೇಕು. ವ್ಯಾಟಿಕನ್ ಬರೀ ವಿಸಿಟ್ ಅಷ್ಟೇ, ಆಯ್ತಾ. ಸೊ ಇದಿಷ್ಟು ನೀವು ಗಮನಿಸಬೇಕು. ವ್ಯಾಟಿಕನ್ ಎಲ್ಲಿ ಬರುತ್ತೆ ಮಾರ್ಕ್ ಮಾಡಿದೀವಿ ನೋಡಿ, ಇಲ್ಲಿ ವ್ಯಾಟಿಕನ್ ಸಿಟಿ. ಯಾವ ನದಿ? ಟೈಬರ್ ನದಿ, ಆಯ್ತಾ. ನೆಕ್ಸ್ಟ್ ನೋಡಿ,
ಸೊ ಇಲ್ಲಿ ಕ್ಯಾಸ್ಪಿಯನ್ ಸಿ ನ ಮಾರ್ಕ್ ಮಾಡಿದ್ದೀನಿ ನೋಡಿ, ಹೈಲೈಟ್ ಮಾಡಿದ್ದೀನಿ ಕ್ಯಾಸ್ಪಿಯನ್ ಸಿ. ಈ ಕಡೆ ಬ್ಲಾಕ್ ಸೀನ ಹೈಲೈಟ್ ಮಾಡಿದ್ದೀನಿ. ಮಧ್ಯದಲ್ಲಿ ಕಾಕಸಸ್ ಪರ್ವತ ಅಂತ ಇದೆ ನೋಡಿ. ಈ ಗ್ರೇಟ್ ಕಾಕಸಸ್ ಪರ್ವತ ಏನಿದೆ, ಇದರಲ್ಲಿ ಅತಿ ಎತ್ತರದ ಶಿಖರ ಇದೆ ನೋಡಿ, ಮೌಂಟ್ ಎಲ್ಬ್ರೂಸ್. ಅದನ್ನ ನಾನು ಜೂಮ್ ಮಾಡಿ ತೋರಿಸ್ತೀನಿ ಈಗ ಎಲ್ಲರಿಗೂ. ಮೌಂಟ್ ಎಲ್ಬ್ರೂಸ್ ಪ್ಲೀಸ್ ಎಲ್ಲರೂ ಗಮನಿಸಿ ನೋಡಿ. ಇಲ್ಲಿ ಬ್ಲಾಕ್ ಸಿ, ಈ ಕಡೆಗೆ ಕ್ಯಾಸ್ಪಿಯನ್ ಸಿ, ಮಧ್ಯದಲ್ಲಿ ಕಾಕಸಸ್ ಪರ್ವತಗಳು. ಆ ಕಾಕಸಸ್ ಪರ್ವತಗಳಲ್ಲಿ ಮೌಂಟ್ ಎಲ್ಬ್ರೂಸ್ ನ ಗಮನಿಸಿ. ಇದೆ ಹೈಯೆಸ್ಟ್ ಪೀಕ್, ಯುರೋಪ್ದು ಹೈಯೆಸ್ಟ್ ಪೀಕ್. ಆಯ್ತಾ? ನೆಕ್ಸ್ಟ್ ಇಲ್ಲಿ ನೋಡಿ ಹೆಂಗ್ ಕಾಣುತ್ತೆ ಮೌಂಟ್ ಎಲ್ಬ್ರೂಸ್ ಕಾಕಸಸ್ ಪರ್ವತಗಳಲ್ಲಿ ಯಾವ ರೀತಿ ಕಾಣುತ್ತೆ. ಓಕೆ, ಮೌಂಟ್ ಎಲ್ಬ್ರೂಸ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಈ ಫಿಸಿಕಲ್ ಮ್ಯಾಪ್ ಗಮನಿಸಿ. ಇದರಲ್ಲಿ ಎಷ್ಟೊಂದು ಜಾಗಗಳನ್ನ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಸೊ ಒಂದ್ಸತಿ ನೀವು ಅದನ್ನ ನೋಡಿ. ಆಲ್ರೆಡಿ ನಾನು ಗಿಬ್ರಾಲ್ಟಾರ್ ತೋರಿಸಿದ್ದೀನಿ ನಿಮಗೆ. ಗಿಬ್ರಾಲ್ಟಾರ್ ಜಲಸಂಧಿ ಯುರೋಪ್ ಮತ್ತು ಆಫ್ರಿಕಾನ ಬೇರ್ಪಡಿಸುವಂತ ಜಲಸಂಧಿ ಅಂತ ಹೇಳಿದೆ ನಾನು. ಮೆಡಿಟರೇನಿಯನ್ ಸಿ ಇದು ಕಿಲಿಕೈ ಅಂತ ಕರೀತಾರೆ ಇದನ್ನ. ಕಿಲಿಕೈ ಅಂದ್ರೇನು? ಕೀ ಟು ದಿ ಮೆಡಿಟರೇನಿಯನ್ ಸಿ. ಕೀ ಟು ದಿ ಮೆಡಿಟರೇನಿಯನ್ ಸಿ ಅಂದ್ರೆ ಮೆಡಿಟರೇನಿಯನ್ ಸಿ ಒಳಗೆ ಹೋಗ್ಬೇಕು, ಹೊರಗಡೆ ಬರಬೇಕು ಅಂದ್ರೆ ಹಿಂದೆ ಬರಬೇಕು. ಈಗ ಇನ್ನೊಂದು ಸುಯಸ್ ಕಾಲುವೆ ಇದೆ, ಬಟ್ ಅದು ಬಿಟ್ರೆ ಇದೊಂದೇ ದಾರಿ ಇರೋದು ಗಿಬ್ರಾಲ್ಟಾರ್ ಯಾವ ವರ್ಷದಲ್ಲಿದೆ ಸರ್ ಅಂದ್ರೆ ಯುಕೆ ವರ್ಷದಲ್ಲಿದೆ. ಗೊತ್ತಾಯ್ತಲ್ಲ? ಸ್ಪೇನ್ ನ ದಕ್ಷಿಣ ಭಾಗ. ಇದಿಷ್ಟು ನಾವು ನೋಡಿ ಪೆನಿನ್ಸುಲಾ ಅಂತ ಕರೀತಾರೆ ಈ ಭಾಗನ. ಯಾಕಂದ್ರೆ 3 ಕಡೆಯಿಂದ ನೀರಿರೋದ್ರಿಂದ ಐಬೀರಿಯನ್ ಪೆನಿನ್ಸುಲಾ ಯಾವ ದೇಶಗಳಿದೆ? ಸ್ಪೇನ್ ಮತ್ತು ಪೋರ್ಚುಗಲ್. ಗೊತ್ತಿದಲ್ಲ? ಆಲ್ಪ್ಸ್ ಆಲ್ರೆಡಿ ನೋಡಿದೀವಿ, ಆಲ್ಪ್ಸ್ ಪರ್ವತ ಗೊತ್ತಿದೆ. ಹಂಗೆ ಇಲ್ಲಿ ಅತಿ ದೊಡ್ಡ ದ್ವೀಪ ಇಂಗ್ಲೆಂಡ್, ಯುರೋಪ್ನ ಅತಿ ದೊಡ್ಡ ದ್ವೀಪ ಗ್ರೇಟ್ ಬ್ರಿಟನ್, ಅದು ಗೊತ್ತಾಗಿದೆ. ಇಲ್ಲಿ ನೋಡಿದೀವಿ. ಇಂಗ್ಲಿಷ್ ಚಾನಲ್ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಇಂಗ್ಲಿಷ್ ಚಾನಲ್ ಮತ್ತು ಡೋವರ್ ಸ್ಟ್ರೇಟ್ ನಾನು ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲಿ ಬಂದಾಗ, ಆಯ್ತಾ? ಹಂಗೆ ಆಲ್ರೆಡಿ ನಾನು ವರ್ಲ್ಡ್ಸ್ ಲಾಂಗೆಸ್ಟ್ ಟನಲ್ ತೋರಿಸಿದ್ದೀನಿ, ಡೀಪೆಸ್ಟ್ ಟನಲ್, ಗಾಟಾರ್ಡ್ ಬೇಸ್ಡ್ ಟನಲ್ ನೋಡಿದ್ದೀವಿ. ಸ್ವಿಟ್ಜರ್ಲೆಂಡ್ ನಲ್ಲಿದೆ ಅದು. ಯಾವ ದೇಶ? ಸ್ವಿಟ್ಜರ್ಲೆಂಡ್. ಹಂಗೆ ವ್ಯಾಟಿಕನ್, ಅತಿ ಪುಟ್ಟ ದೇಶ ವ್ಯಾಟಿಕನ್ ನೋಡಿದ್ದೀವಿ, ಆಯ್ತಾ? ಹಂಗೆ ಮೇಲ್ ಬನ್ನಿ. ಹಿಂಗೆ ಬಿಸಿಯಸ್ಟ್ ವಾಟರ್ ವೇ ರೈನ್ ನದಿ ತೋರಿಸ್ತೀನಿ ನಾನು ನಿಮಗೀಗ. ರೈನ್ ಏನಿದೆ ಸ್ವಿಟ್ಜರ್ಲೆಂಡ್ ಹುಟ್ಟುತ್ತೆ. ಸ್ವಿಟ್ಜರ್ಲೆಂಡ್ ಹುಟ್ಟಿ ಫ್ರಾನ್ಸ್ ಜರ್ಮನಿ ಬಾರ್ಡರ್ ಹರಿದು, ಜರ್ಮನಿಯಿಂದ ಹರಿದು ನೆದರ್ಲ್ಯಾಂಡ್ ಹೋಗಿ ಸಮುದ್ರ ಸೇರುತ್ತೆ, ನಾರ್ತ್ ಸೀಗೆ ಸೇರುತ್ತೆ. ಅದು ರೈನ್ ನದಿ, ಅತಿ ಪ್ರಸಿದ್ಧವಾದ ನದಿ ಸ್ನೇಹಿತರೆ. ಅತಿ ಹೆಚ್ಚು ಜಲ ಸಾರಿಗೆ ಇರೋದೇ ಇದು ಈ ನದಿನಲ್ಲಿ, ರೈನ್. ಹಂಗೆ ಅತಿ ದೊಡ್ಡ ಜಲಪಾತ ಕೂಡ ನಾರ್ವೆನಲ್ಲಿ ಬರುತ್ತೆ, ನಾರ್ವೆ ದೇಶದಲ್ಲಿದೆ. ವೆನುಫೊಸೆನ್ ಅಥವಾ ಮೊಂಗೆ ಫೊಸೆನ್ ಅಂತ ಕರೀತಾರೆ. ಅದನ್ನ ಸಹ ನಾನು ನಿಮಗೆ ಚಿತ್ರದ ಮುಖಾಂತರ ತೋರಿಸ್ತೀನಿ. ಇಲ್ಲಿ ನಾರ್ವೆನಲ್ಲಿ ಫಿಯಾರ್ಡ್ ಅಂತೇಳಿ ಕರಿತೀವಿ ಸ್ನೇಹಿತರೆ. ನಾರ್ವೆನಲ್ಲಿ ಫಿಯಾರ್ಡ್ ಕರಾವಳಿ ತೀರ, ಅದನ್ನು ಸಹ ತೋರಿಸ್ತೀನಿ. ಯಾವ ರೀತಿ ಫಿಯಾರ್ಡ್ ಕರಾವಳಿ ತೀರ ಆಗುತ್ತೆ ಅಂತೇಳಿ ನಾನು ತೋರಿಸ್ತೀನಿ ನಿಮಗೆ. ಫಿಯಾರ್ಡ್ ಕರಾವಳಿ ತೀರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ, ಆಯ್ತಾ? ಅದಲ್ಲದೆ ನೋಡಿ, ಬಾಲ್ಟಿಕ್ ಸಿ ಅತಿ ಕಡಿಮೆ ಲವಣಾಂಶ ಇರುವಂತ ಸಮುದ್ರ ಅಂತ ಹೇಳಿದೆ. ಬಾಲ್ಟಿಕ್ ಸಿ ಕೂಡ ನೋಡಿದ್ದೀರಾ ಆಲ್ರೆಡಿ. ಹಂಗೆ ಇದು ಕೋಲಾ ಪೆನಿನ್ಸುಲಾ ಸ್ನೇಹಿತರೆ. ಕೋಲಾ ಪೆನಿನ್ಸುಲಾ ರಷ್ಯಾಕ್ಕೆ ಸೇರುತ್ತೆ. ಇಲ್ಲಿ ಕೋಲಾ ಪೆನಿನ್ಸುಲಲ್ಲಿ 12 ಕಿಲೋಮೀಟರ್ ಡ್ರಿಲ್ ಮಾಡಿಬಿಟ್ಟಿದ್ದಾರೆ ಯಾರು? ರಷ್ಯಾದವರು. ಅದನ್ನ ನಾವು ಸೂಪರ್ ಡೀಪ್ ಬೋರ್ ಹೋಲ್ ಅಂತ ಕರಿತೀವಿ. ಸೂಪರ್ ಡೀಪ್ ಬೋರ್ ಹೋಲ್ ರಷ್ಯಾದಲ್ಲಿದೆ. ಇದು ರಷ್ಯಾದಲ್ಲಿದೆ ಸೂಪರ್ ಡೀಪ್ ಬೋರ್ ಹೋಲ್, ಕೋಲಾ ಪೆನಿನ್ಸುಲಾ, ಆಯ್ತಾ? ಅದನ್ನು ಗಮನಿಸಿ. ಅದನ್ನೆಲ್ಲ ನಾನು ಚಿತ್ರದ ಮುಖಾಂತರ ತೋರಿಸ್ತೀನಿ. ಮತ್ತೆ ನಾನು ಸುಮ್ಮನೆ ಇವಾಗ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ, ಇದೊಂದು ರೀತಿ ಒಂದು ರೌಂಡ್ ಆಗೋಗ್ಲಿ ಅಂತ. ಹಂಗೆ ಫಿನ್ಲ್ಯಾಂಡ್ ಇದೆ ನೋಡಿ. ಫಿನ್ಲ್ಯಾಂಡ್ ನ ಲ್ಯಾಂಡ್ ಆಫ್ ಲೇಕ್ಸ್ ಅಂಡ್ ಫಾರೆಸ್ಟ್ ಅಂತ ಕರೀತಾರೆ. ಯಾಕೆಂದ್ರೆ ಅತ್ಯಂತ ಹೆಚ್ಚು ಸರೋವರಗಳಿರೋ ದೇಶ ಇದೆ ಫಿನ್ಲ್ಯಾಂಡ್. ಯಾವ ತರ ಸರೋವರ? ಕೆಟಲ್ ಲೇಕ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಅದನ್ನ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಅತಿ ಹೆಚ್ಚು ಸರೋವರಗಳಿರೋ ರಾಷ್ಟ್ರ ಫಿನ್ಲ್ಯಾಂಡ್. 1,60,000 ಲೇಕ್ ಇದೆ ಒಂದೇ ಜಾಗದಲ್ಲಿ, ಒಂದು ಸುತ್ತಮುತ್ತ ಪ್ರದೇಶದಲ್ಲಿ, ಆಯ್ತಾ? ಲ್ಯಾಂಡ್ ಆಫ್ ಲೇಕ್ಸ್ ಅಂಡ್ ಫಾರೆಸ್ಟ್ ಅಂತ ಕರೀತಾರೆ ಫಿನ್ಲ್ಯಾಂಡ್. ಹಂಗೆ ಅತಿ ದೊಡ್ಡ ಸೀನೀರು ಸರೋವರ ಲೇಕ್ ಲಡೋಗ. ಯುರೋಪ್ನ ಅತಿ ದೊಡ್ಡ ಸೀನೀರು ಸರೋವರ ಲಡೋಗ ಇಲ್ಲಿ ನೋಡಿ, ಲಡೋಗ ರಷ್ಯಾದಲ್ಲಿ ಬರುತ್ತೆ. ಅತಿ ದೊಡ್ಡ ನದಿ ಓಲ್ಗಾ ನದಿ ಕೂಡ ನೀವು ಇಲ್ಲಿ ನೋಡ್ಬೋದು. ಓಲ್ಗಾ ಸಪರೇಟ್ ಆಗಿ ಚಿತ್ರಗಳನ್ನ ತೋರಿಸ್ತೀನಿ 2 ನಿಮಿಷ. ಹಂಗೆ ಉರಾಲ್ ಪರ್ವತ ನೋಡಿ, ಇಲ್ಲಿ ಉರಾಲ್ ಪರ್ವತ ರಷ್ಯಾದಲ್ಲಿದೆ ಒಂದು, ಯುರೋಪ್ನ ಏಷ್ಯಾದಿಂದ ಬೇರ್ಪಡಿಸುತ್ತೆ 2. ಇಷ್ಟ ಹಾಕಿಕೊಳ್ಳಿ ಉರಾಲ್. ನೆಕ್ಸ್ಟ್ ನೋಡಿ, ಇಲ್ಲಿ ಕ್ಯಾಸ್ಪಿಯನ್ ಸಿ ಉತ್ತರದಲ್ಲಿ ಹಲವಾರು ನದಿಗಳು ಬಂದು ಸೇರುತ್ತೆ ಸ್ನೇಹಿತರೆ. ಯಾವ್ದು ನದಿ ಅಂದ್ರೆ ಓಲ್ಗಾ ನದಿ ಬಂದು ಸೇರುತ್ತೆ. ನಾನು ಬ್ಲೂ ನಲ್ಲಿ ತೋರಿಸ್ತಾ ನೋಡಿ, ಇಲ್ಲಿ ನೋಡಿ ಓಲ್ಗಾ ನದಿ ಏನಿದೆ ನೋಡಿ, ಇಲ್ಲಿ ರೀತಿ ಬರ್ತಾ ಇದೆ ನೋಡಿ. ಓಲ್ಗಾ ನದಿ ಬಂದು ಈ ರೀತಿ ಕ್ಯಾಸ್ಪಿಯನ್ ಸೇರುತ್ತೆ, ಕ್ಯಾಸ್ಪಿಯನ್ ಸಿ ಸೇರುತ್ತೆ. ಹಾಗೆ ಉರಾಲ್ ನದಿ ಬಂದು ಕ್ಯಾಸ್ಪಿಯನ್ ಸಿ ಸೇರುತ್ತೆ ನೋಡಿ. ಇಲ್ಲಿ ಉರಾಲ್ ನದಿ ಇಲ್ಲಿ ಬಂದು ಕ್ಯಾಸ್ಪಿಯನ್ ಸಿ.
ಈ ರೀತಿ ಹಲವಾರು ನದಿಗಳು, ಪುಟ್ಟ ದೊಡ್ಡ ನದಿಗಳೆಲ್ಲ ಬಂದು ಇಲ್ಲಿ ಕ್ಯಾಸ್ಪಿಯನ್ ಸೇರಿದಾಗ ಏನಾಗುತ್ತೆ ಹೇಳಿ, ನೀರು ತರುತ್ತೆ, ಮಣ್ಣು ತರುತ್ತೆ, ಆ ಮಣ್ಣೆಲ್ಲ ಇಲ್ಲಿ ಸಂಗ್ರಹ ಆಗುತ್ತೆ. ಇಲ್ಲಿಗೆ ಕ್ಯಾಸ್ಪಿಯನ್ಗೆ ಒಳ ಹರಿವಿದೆ, ಹೊರ ಹರಿವಿಲ್ಲ, ಅಂದ್ರೆ ಇನ್ಫ್ಲೋ ಇದೆ, ಔಟ್ಫ್ಲೋ ಇಲ್ಲ. ಅದೆಲ್ಲ ನೀರು ಮಣ್ಣು ಇಲ್ಲ ಸಂಗ್ರಹ ಆಗುತ್ತೆ, ಗೊತ್ತಾಯ್ತಲ್ಲ. ಆ ಮಣ್ಣು ಒಂದೇ ಕಡೆ ಸಂಗ್ರಹ ಆಗಿ 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 ಏನಾಗುತ್ತೆ, ಕುಸಿಯುತ್ತೆ. ಇವಾಗ ನೀವು ಕೂತಿದ್ರೆ ಅದ್ರ ಮೇಲೆ ಬುಕ್ಸ್ ಇಟ್ರೆ ಏನಾಗುತ್ತೆ ಹೇಳಿ, ಭಾರ ಆಗುತ್ತೆ. ಇನ್ನೂ ಅದ್ರ ಮೇಲೆ ಬುಕ್ಸ್ ಇಟ್ರೆ ಅನ್ಕೊಳ್ಳಿ, ಆ ಥರ ಭಾರ ಆಗಿ ಆಗಿ ಏನಾಗುತ್ತೆ, ನಿಮ್ಮ ಚೇರ್ ಕುಸಿಯುತ್ತೆ. ಆ ಥರ ಭೂಮಿ ಕೆಳಗಡೆ ಕುಸಿಯುತ್ತೆ. ಆ ಥರ ಆಗಿ ಡಿಪ್ರೆಷನ್ ಫಾರ್ಮ್ ಆಗಿದೆ, ಕ್ಯಾಸ್ಪಿಯನ್ ಸಿ ಡಿಪ್ರೆಷನ್, ಗೊತ್ತಾಯ್ತಲ್ಲ. ಹಂಗೆ ನೆಕ್ಸ್ಟ್ ಇಲ್ಲೊಂದು ಹುಲ್ಲುಗಾವಲು ಕೂಡ ಇದೆ, ಸ್ಟೆಪೀಸ್ ಅಂತ. ಅದನ್ನು ಸಹ ನಾನು ತೋರಿಸ್ತೀನಿ. ಯುರೋಪ್ನ ಅತಿ ದೊಡ್ಡ ಹುಲ್ಲುಗಾವಲು ಸ್ಟೆಪಿ ಗ್ರಾಸ್ ಲ್ಯಾಂಡ್, ಆಯ್ತಾ. ಹೈಯೆಸ್ಟ್ ಪೀಕ್ ಗೊತ್ತಿದೆ ಎಲ್ಲರಿಗೂ, ಮೌಂಟ್ ಎಲ್ಬ್ರೂಸ್. ನಾ ಮಾರ್ಕ್ ಮಾಡಿದ್ದೀನಿ ಆಲ್ರೆಡಿ, ಮೌಂಟ್ ಎಲ್ಬ್ರೂಸ್ ಗೊತ್ತಿದೆ. ಅತಿ ದೊಡ್ಡ ಸರೋವರ, ಜಗತ್ತಿನ ಅತಿ ದೊಡ್ಡ ಸರೋವರ ಕ್ಯಾಸ್ಪಿಯನ್, ಅದು ಸಹ ಗೊತ್ತಿದೆ. ಲಾರ್ಜೆಸ್ಟ್ ಲೇಕ್, ಕ್ಯಾಸ್ಪಿಯನ್ ಇಸ್ ಲಾರ್ಜೆಸ್ಟ್ ಲೇಕ್. ಫ್ರೆಶ್ ವಾಟರ್ ಅಂದ್ರೆ ಲಡೋಗ. ಓಕೆ, ಅತ್ಯಂತ ದೊಡ್ಡ ಲವಣಾಂಶ ಸರೋವರ ಯಾವುದು ಅಂದ್ರೆ ಕ್ಯಾಸ್ಪಿಯನ್ ಸಿ. ಲಾಸ್ಟ್ ಮೌಂಟ್ ಸ್ಟ್ರಾಂಬೋಲಿ ಅಂತ. ಮೌಂಟ್ ಸ್ಟ್ರಾಂಬೋಲಿ ಅಂತ ಒಂದು ಶಿಖರ ಇದೆ ಸ್ನೇಹಿತರೆ. ಮೌಂಟ್ ಸ್ಟ್ರಾಂಬೋಲಿ ಏನ್ ಮಾಡುತ್ತೆ, ಜ್ವಾಲಾಮುಖಿ ಅದು. ಇದನ್ನ ಲೈಟ್ ಹೌಸ್ ಆಫ್ ದ ಮೆಡಿಟರೇನಿಯನ್ ಸಿ ಅಂತ ಕರಿತೀವಿ. ಕರೆಕ್ಟ್, ಮೆಡಿಟರೇನಿಯನ್ ಸಮುದ್ರದ ಬೆಳಕಿನ ಮನೆ ಅಂತ ಕರಿತೀವಿ ನಾವು. ಯಾಕೆಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಹಡಗುಗಳು ಬರಬೇಕಾದ್ರೆ ಲೈಟ್ ಹೌಸ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರು. ಇದನ್ನ ನೋಡೇ ಕನ್ಸ್ಟ್ರಕ್ಟ್ ಮಾಡಿದವರು, ಗೊತ್ತಾಯ್ತಲ್ಲ. ಯಾಕೆಂದ್ರೆ ನೀವು ರಾತ್ರಿ ಹೊತ್ತು ಏನಾಗುತ್ತೆ, ನಿಮ್ಗೆ ಕಾಣೋದಿಲ್ಲ, ಇಲ್ಲಿ ಬಂದರು ಎಲ್ಲಿದೆ, ಪೋರ್ಟ್ ಎಲ್ಲಿದೆ ಅಂತ ಕಾಣಲ್ಲ. ಲೈಟ್ ಹೌಸ್ ಇದ್ರೆ ಕಾಣುತ್ತೆ, ಅಲ್ಲಿಗೆ ಹೋಗ್ಬೋದು. ಅದೇ ತರ ಇದನ್ನ ನೋಡಿ ಲೈಟ್ ಹೌಸ್ ಕನ್ಸ್ಟ್ರಕ್ಟ್ ಮಾಡಕ್ ಶುರು ಮಾಡಿ. ಒಂದಾಗ ನೋಡೋಣ ಈಗೆಲ್ಲಾನು ನೋಡಿ. ಇಲ್ಲಿ ನೋಡಿ ಮೌಂಟ್ ಸ್ಟ್ರಾಂಬೋಲಿ ನೋಡಿ ಹೆಂಗ್ ಕಾಣುತ್ತೆ, ದಿನದೊತ್ತಲ್ಲಿ ಹಿಂಗ್ ಕಾಣುತ್ತೆ, ರಾತ್ರಿ ಹೊತ್ತು ನೋಡಿ ಹೆಂಗ್ ಕಾಣುತ್ತೆ. ಅಂದ್ರೆ ನಾವು ಹಡಗಲ್ಲಿ ಹೋಗ್ಬೇಕಾದ್ರೆ ಕಾಣುತ್ತದು. ಅದಕ್ಕೆ ಇದನ್ನ ಬೆಳಕಿನ ಮನೆ ಅಂತ ಕರೀತಾರೆ. ಅದನ್ನ ಕೇಳ್ತಾರೆ ಇದನ್ನ ಎಕ್ಸಾಂಪಲ್. ಮೌಂಟ್ ಸ್ಟ್ರಾಂಬೋಲಿ ಯಾವ ದೇಶ? ಇಟಲಿ. ಇಟಲಿಯಲ್ಲಿದೆ. ಮೆಡಿಟರೇನಿಯನ್ ಸಮುದ್ರದಿಂದ ನೋಡಿದಾಗ ಎಲ್ಲ ಕಡೆಯಿಂದ ಕಾಣುತ್ತಿದೆ, ಆಯ್ತಾ. ನೆಕ್ಸ್ಟ್ ನೋಡಿ, ಇಲ್ಲಿ ಇಂಗ್ಲಿಷ್ ಚಾನಲ್ ಅಂತ ಇದೆ. ಇಂಗ್ಲಿಷ್ ಚಾನಲ್ನ ನೀವು ಎಷ್ಟೊಂದು ಸತಿ ಕೇಳಿರ್ತಾರೆ, ಎಷ್ಟೊಂದು ಜನ ಈಜಕ್ಕೆ ಹೋಗ್ತಾರೆ ಇಲ್ಲಿ ಇಂಗ್ಲಿಷ್ ಚಾನಲ್, ಕರೆಕ್ಟಾ. ಇಲ್ಲಿಂದ ಈ ಕಡೆಗೆ 30 ಕಿಲೋಮೀಟರ್ ಹತ್ರ ಇದೆ, 31 ಕಿಲೋಮೀಟರ್ ಇದೆ. ಈ ಕಡೆಯಿಂದ ಈಜ್ಕೊಂಡು ಆ ಕಡೆಗೆ ಹೋಗ್ತಾರೆ. ಅಂದ್ರೆ ಜನಗಳಿಗೊಂದು ಕ್ರೇಜ್ ಇದು, ಇಂಗ್ಲಿಷ್ ಚಾನಲ್ನ ನಾವು ಈಜಿದೀವಿ ಅಂತ, ಗೊತ್ತಾಯ್ತಲ್ಲ. ಇಂಗ್ಲಿಷ್ ಚಾನಲ್ ಇದು ಡೋವರ್ ಜಲಸಂಧಿ. ಈ ಕಡೆ ಲಂಡನ್ ಇದೆ, ಈ ಕಡೆಗೆ ಫ್ರಾನ್ಸ್ ಬಂದ್ಬಿಡುತ್ತೆ ನೋಡಿ, ಪ್ಯಾರಿಸ್ ಇಲ್ಲಿ, ಕರೆಕ್ಟಾ. ಫ್ರಾನ್ಸ್ ಇದು. ಇಲ್ಲಿಂದ ನೋಡಿ ಲಂಡನ್ ಇಂದ ಟ್ರೈನ್ ಬರುತ್ತೆ, ಹಿಂಗೆ ಇಲ್ಲಿ ಬರುತ್ತೆ, ಇಲ್ಲಿ ಬಂದು ನೀರೊಳಗೆ ಹೋಗುತ್ತೆ ಟನಲ್ ನೋಡಿ. ಇಲ್ಲಿ ಕೆರಡೆ ಡೋವರ್ ಇಂದ ನೀರೊಳಗೆ ಮಾಡಿದ್ದಾರೆ ಟನಲ್. ಇದನ್ನ ನಾವು ಚಾನಲ್ ಟನಲ್ ಅಂತ ಕರೀತೀವಿ. ಯಾಕಂದ್ರೆ ಇಂಗ್ಲಿಷ್ ಚಾನಲ್ ಇದು. ಅಲ್ಲೊಂದು ನೀರೊಳಗೆ ತಳದಲ್ಲಿ ಒಂದು ಟನಲ್ ಮಾಡಿದ್ದಾರೆ, ಟ್ರೈನ್ ಒಳಗೆ ಹೋಗುತ್ತೆ ಹಿಂಗೆ, ಗೊತ್ತಲ್ಲ. ಆಶ್ಚರ್ಯ ಅಲ್ಲ. ಜಗತ್ತಿನ ಅತಿ ದೊಡ್ಡ ಸಾಗರ ಸುರಂಗ. ಓಕೆ, ವರ್ಲ್ಡ್ಸ್ ಲಾರ್ಜೆಸ್ಟ್ ಅಂಡರ್ ವಾಟರ್ ಟನಲ್. ಇಲ್ಲಿಂದ ಶುರುವಾಗಿ ಇಲ್ಲಿ ಒಳಗೆ ಹೋಗುತ್ತೆ ಈ ರೀತಿ, ಆಯ್ತಾ. ಅಲ್ಲಿಂದ ಬಂದು ಕ್ಯಾಲಿಯಸ್ ಅನ್ನೋ ಜಾಗದ ಮೇಲೆ ಬಂದು ಇಲ್ಲಿ ಪ್ಯಾರಿಸ್ ವರೆಗೂ ಬರುತ್ತೆ ಟ್ರೈನ್. ನೀವು ಲಂಡನ್ ನಿಂದ ಪ್ಯಾರಿಸ್ಗೆ ಹೋಗ್ಬೋದು ಹಿಂಗೆ, ಕರೆಕ್ಟ್. ಹಲವು ಬಾರಿ ಲಂಡನ್ ನಿಂದ ಪ್ಯಾರಿಸ್, ಪ್ಯಾರಿಸ್ ಇಂದ ಲಂಡನ್ ಹೋಗ್ಬೇಕಾದ್ರೆ ನಾವು ಇದೇ ಟನಲ್ ಓಡಾಡಿದೀವಿ ನಾವು, ಗೊತ್ತಲ್ಲ. ಸೊ ಈ ರೀತಿ. ಸೊ ಎಲ್ಲಿದೆ ಇದು? ಚಾನಲ್ ಟನಲ್, ಡೋವರ್ ಜಲಸಂಧಿ ಕೆಳಗಡೆ ಮಾಡಿದ್ದಾರೆ ಇದನ್ನ. ಅಂದ್ರೆ ಮೇಲ್ಗಡೆ ಹಡಗು ಓಡಾಡ್ಬೋದು, ಮೇಲ್ಗಡೆ ಹಡಗು ಓಡಾಡ್ತಾ ಇರ್ತವೆ, ಹಡಗು. ಓಕೆ, ನಾನು ಹಿಂದೆ ಬರ್ತಾ ಇದೆ, ಅದೊಂದು ಸ್ವಲ್ಪ ನೋಡಿ. ಡೋವರ್ಸ್, ಆಯ್ತಾ. ಕೆಳಗಡೆ ಓಕೆ, ನೀರೊಳಗೆ ಟನಲ್ ಮಾಡಿದ್ದಾರೆ ನೋಡಿ, ಈ ತರ ಕಾಣುತ್ತದೆ. ನೀರೊಳಗೆ ಹೋಗುತ್ತದೆ ಟನಲ್ ನೋಡಿ, 2 ಟನಲ್ ಇದೆ. ಓಕೆ, ಚಾನಲ್ ಟನಲ್. ನೆಕ್ಸ್ಟ್ ರೈನ್. ನಾ ಹೇಳಿದ್ನಲ್ಲಾಗಲೇ, ರೈನ್ ನದಿ ಜಗತ್ತಿನಲ್ಲಿ ಅತಿ ಮುಖ್ಯವಾದ ನದಿ, ಅತಿ ಹೆಚ್ಚು ಜಲಸಾರಿಗೆ ಇರೋ ನದಿ ಯಾವುದು ಅಂತ ಕೇಳ್ತಾರೆ. ರೈನ್, ಗೊತ್ತಲ್ಲ. ರೈನ್ ಇಸ್ ದ ಬಿಸಿಯೆಸ್ಟ್ ವಾಟರ್. ಅತಿ ಹೆಚ್ಚು ಹಡಗುಗಳು ಓಡಾಡುವಂತ, ಸಂಚಾರ ಮಾಡುವಂತ ಜಲಸಾರಿಗೆ ಇದೆ. ಇಲ್ಲಿಂದ ಶುರು ಆಗುತ್ತೆ ಇದು ರೈನ್ ನದಿ. ಸ್ವಿಟ್ಜರ್ಲೆಂಡ್ ಇಂದ ಶುರು ಆಗುತ್ತೆ. ಇಲ್ಲಿ ಕಜರ್ ನೋಡಿ ಕರೆಕ್ಟ್ ಆಗಿ ಬರ್ತದೆ. ಸ್ವಿಟ್ಜರ್ಲೆಂಡ್ ಸೋರ್ಸ್ ಹಿಂಗ್ ಹೋಗ್ತಾ ಇದೆ, ಬಾರ್ಡರ್ ಎಲ್ಲ ಹರಿಯುತ್ತೆ. ಫ್ರಾನ್ಸ್ ಮತ್ತು ಜರ್ಮನಿ ಬಾರ್ಡರ್ ಇದೆ. ಆಮೇಲೆ ಜರ್ಮನಿಗೆ ಹೋಗುತ್ತೆ ನೋಡಿ, ಜರ್ಮನಿಲಿ ಹೋಗಿ ಆಮೇಲೆ ನೆದರ್ಲ್ಯಾಂಡ್ಗೆ ಹೋಗಿ ನಾರ್ತ್ ಸಿಗೆ ಹೋಗಿ ಸೇರುತ್ತೆ. ನಾರ್ತ್ ಸಿ ಇದನ್ನು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ರೈನ್ ನದಿ ಊಟದಲ್ಲಿ ಸ್ವಿಟ್ಜರ್ಲೆಂಡ್ ಯಾವ ದೇಶಗಳ ಮುಖಾಂತರ ಹರಿಯುತ್ತೆ? ಸ್ವಿಟ್ಜರ್ಲೆಂಡ್, ಫ್ರಾನ್ಸ್, ಜರ್ಮನಿ, ನೆದರ್ಲ್ಯಾಂಡ್. ಎಲ್ಗೆ ಹೋಗಿ ಸೇರುತ್ತೆ? ನಾರ್ತ್ ಸಿ. ನೋಡಿ, ನದಿಗಳು ಒಂದ್ ಕಡೆ, ಸಮುದ್ರಗಳು ಒಂದ್ ಕಡೆ. ಯಾವ ನದಿ ಎಲ್ಗೆ ಹೋಗಿ ಸೇರುತ್ತೆ? ಕ್ವಶನ್ ಬರುತ್ತೆ ಗ್ಯಾರಂಟಿ. ಇದು ಕೇಳ್ತಾರೆ. ರೈನ್ ನದಿ ಹೋಗಿ ನಾರ್ತ್ ಸಿ ಕೇಳುತ್ತೆ. ಅತಿ ಹೆಚ್ಚು ಜಲಸಾರಿಗೆ ಇರೋದು ನೋಡಿ, ಹೆಂಗಿದೆ ಹಡಗುಗಳು ಓಡಾಡ್ತಾ ಇರ್ತವೆ ಯಾವಾಗಲೂ. ರೈನ್ ಜಲಸಾರಿಗೆ. ನೆಕ್ಸ್ಟ್ ಫ್ಯಾರ್ಡ್ ಕೋಸ್ಟ್ ಅಂತ ಹೇಳಿದೆ ನಾನು. ನಾರ್ವೆನಲ್ಲಿ ಮತ್ತು ಗ್ರೀನ್ಲ್ಯಾಂಡ್ ಅಲ್ಲಿ ಮತ್ತು ಐಸ್ಲ್ಯಾಂಡ್ ಅಲ್ಲಿ ಇದು ಕಾಮನ್. ಇದು FJORD ಸ್ಪೆಲ್ಲಿಂಗ್ ಆದ್ರೆ ಫ್ಯಾರ್ಡ್ ಕರಾವಳಿ ತೀರ ಅಂತ ಓದ್ಬೇಕು ನೀವು.
ಜೇನ ಐ ಅಂತ ಓದ್ಬೇಕು. ಫ್ಯಾರ್ಡ್ ಕೋಸ್ಟ್. ಏನಾಗುತ್ತೆ ಅಂದರೆ ಕರಾವಳಿ ತೀರದಲ್ಲೇ ಬೆಟ್ಟಗಳಿರೋದ್ರಿಂದ ಆ ಬೆಟ್ಟಗಳಲ್ಲಿ ಇರೋಂಥ ಹಿಮ ಕೆರಡು ಬರುತ್ತೀವಿ. ಅದು ಬೆಟ್ಟಗಳನ್ನ ಕೊರ್ಕೊಂಡು ಬಂದು ಈ ಥರ ಯು ಆಕಾರದ ಕಣಿವೆ ಮಾಡುತ್ತೆ. ಅದು ಹೋಗಿ ನೀರಲ್ಲಿ ಹೋಗಿ ಸೇರಿ ಕರ್ಗೋಗುತ್ತೆ, ಹಿಮ ಕರ್ಗೋಗುತ್ತೆ. ಆಮೇಲೆ ಹಿಂಗೆ ಕಾಣುತ್ತೆ. ಕಷ್ಟ ಆಗುತ್ತೆ ಸ್ವಲ್ಪ ನಾವು ಕಟ್ಕೊಳ್ಳೋದ್ರಿಂದ. ಫಸ್ಟು ಏನಾಗುತ್ತೆ, ಹಿಮ ನದಿ ಹಿಂದೆ ತುಂಬ ಹಿಮ ಬೀಳ್ತಾ ಇತ್ತಲ್ಲ ಅದು, ಮತ್ತು ಇವಾಗ ಬೀಳ್ತಾರೆ ಹಿಮ. ಆ ಹಿಮ ನದಿ ಬೆಟ್ಟಗಳಿಂದ ಇಳಿದು ಬಂದು, ನೋಡಿ ಈ ಬೆಟ್ಟಗಳಿದೆ ನೋಡಿ ಹಿಂದೆ, ಇಲ್ಲಿದೆ ಬೆಟ್ಟಗಳು. ಆ ಬೆಟ್ಟಗಳಿಂದ ಇಳಿದು ಬಂದು ಹಿಂಗೆ ಕೊರಿಯುತ್ತೆ, ಕಲ್ಲನ್ನ ಎಲ್ಲ ಕೊರ್ಕೊಂಡು ಹಿಂಗೆ ಹೋಗಿ ಸಮುದ್ರ ಸೇರುತ್ತೆ. ಈ ಕಡೆಗೆ ಸಮುದ್ರ ಸೇರಿದ್ಮೇಲೆ ಏನಾಗುತ್ತೆ, ಅದು ಕರ್ಗೋಗುತ್ತೆ. ನಾವು ಕೇಳಿದ್ರು ನಾರ್ವಿಜನ್ ಕರೆಂಟ್ ಅಂತ ಹೇಳ್ತೇವೆ ನಾನು, ಓಷನ್ ಕರೆಂಟ್. ಅದರಿಂದ ಎಲ್ಲ ಕರ್ಗೋಗುತ್ತೆ. ಕರ್ಗೋದ್ಮೇಲೆ ಈ ಥರ ಕಾಣುತ್ತೆ, ಹಿಮ ನದಿ ಕರ್ಗೋದ್ಮೇಲೆ ಹಿಂಗೆ ಕಾಣುತ್ತೆ. ಈಗ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇರೋದ್ರಿಂದ, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇರೋದ್ರಿಂದ ಎಲ್ಲ ಕರ್ಗೋಗಿದೆ ನೋಡಿ ನೀರು, ಐಸೆಲ್ಲ ಕರ್ಗೋಗಿ ನೀರೇ. ತುಂಬ ಸುಂದರವಾಗಿದೆ ಸ್ನೇಹಿತರೆ. ಒನ್ ಆಫ್ ದ ವೆರಿ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ ಅಂತ ಹೇಳ್ಬೋದು ನಾರ್ವೆನಲ್ಲಿ. ನಾವು ಹಡಗಲ್ಲಿ ಹೋಗ್ತಾ ಇದ್ರೆ ಆ ಕಡೆ ಈ ಕಡೆ ನಮ್ಗೆ ಇದು ಕಾಣುತ್ತೆ, ಬೆಟ್ಟಗಳೆಲ್ಲ ಕಾಣುತ್ತೆ, ಜಲಪಾತಗಳು ಕಾಣುತ್ತೆ, ನದಿಗಳು ಬಂದು ಸೇರ್ತಾ ಇರುತ್ತೆ. ಇದು ಪ್ರವಾಸೋದ್ಯಮಕ್ಕೆ, ಮೀನುಗಾರಿಕೆಗೆ ಮತ್ತು ಬಂದರುಗಳು ನಿರ್ಮಾಣಕ್ಕೆ ಸೂಕ್ತ ಜಾಗ. ಗೊತ್ತಾಯ್ತಲ್ಲ, ನೋಡಿ ಹಿಂಗೆ ಕಾಣುತ್ತೆ ಅದು. ನಾನು ಅದರ ಫಾರ್ಮೇಶನ್ ನೋಡಿ, ಐಸ್ ಇದೆ ನೋಡಿ, ಇಲ್ಲಿ ಬೆಟ್ಟಗಳಿಂದ ಬರ್ತಾರೆ ಐಸ್. ಈ ಐಸ್ ಎಲ್ಲ ಬಂದಾಗ ಏನಾಗುತ್ತೆ, ಯು ಆಕಾರದ ಕಣಿವೆ ಆಗುತ್ತೆ. ಅದೇನಾಗುತ್ತೆ, ಸಮುದ್ರಕ್ಕೆ ಹೋದ ತಕ್ಷಣ ಏನಾಗುತ್ತೆ, ಕರ್ಗೋಗುತ್ತೆ. ಕರ್ಗೋದ್ಮೇಲೆ ನೋಡಿ ಈ ಥರ ನೀರಾಗೋಗುತ್ತೆ. ಅದೇ ಕಾಣ್ತಾ ಇದಲ್ಲ, ಈ ರೀತಿ ನೀರಾಗುತ್ತೆ. ಐಸ್, ಗ್ಲೇಷಿಯರ್, ಯು ಆಕಾರದ ಕಣಿವೆ ಎಲ್ಲ ಕರಗೋದ್ಮೇಲೆ ನೀರಾಗುತ್ತೆ. ಈಗ ಅದು ಇಲ್ಲಿ ಹೋದ್ರೆ ನಮ್ಗೆ ಇಲ್ಲಿ ಕಾಣುತ್ತಿತ್ತು. ಅದಾಯ್ತಲ್ಲ, ತುಂಬ ಸುಂದರವಾದ ಜಾಗಗಳೆಲ್ಲ ನಾರ್ವೆನಲ್ಲಿ ಇದೆ. ಈ ಥರ ಫ್ಯಾರ್ಡ್ ಕೋಸ್ಟ್ ನೋಡಿ. ನೆಕ್ಸ್ಟ್ ಕೋಲಾ ಪೆನಿನ್ಸುಲಾ. ಆಗಲೇ ಹೇಳಿದೆ ನಾನು, ಕೋಲಾ ಪೆನಿನ್ಸುಲಾದಲ್ಲಿ ರಷ್ಯಾದವರು ಕೊರಿತಾ ಇದ್ದಾರೆ ಭೂಮಿನ ಅಂತ. ಇಲ್ಲಿ ಮ್ಯಾಪ್ ನೋಡಿ, ಫಸ್ಟ್ ಮ್ಯಾಪ್ ನೋಡಿ ಎಲ್ಲರೂ. ರಷ್ಯಾದಲ್ಲಿ ಫಸ್ಟ್ ರಷ್ಯಾ, ಉತ್ತರದಲ್ಲಿ ಕೋಲಾ ಪೆನಿನ್ಸುಲಾ. ನೋಡಿ ಇಲ್ಲಿ ಕೋಲಾ ಪೆನಿನ್ಸುಲಾ ಈಗ. ಓಕೆ, ವೈಟ್ ಸೀ ಇದೆ, ಈ ಕಡೆ ಬೇರೆಂಟ್ ಸೀ ಇದೆ, ಇದು ನಾರ್ವಿಜನ್ ಸೀ ಇದೆ ಇಲ್ಲಿ, ಆಯ್ತಾ. ಇದು ಕೋಲಾ ಪೆನಿನ್ಸುಲಾ. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಈ ಭಾಗ, ಸಾರಿ ಇಲ್ಲಿ ಸ್ಟಾರ್ ಹಾಕಿದೆ ನೋಡಿ ನಾನು. ಈ ಭಾಗದಲ್ಲಿ ಈ ಥರ ಒಂದು ದೊಡ್ಡ ಟನಲ್ ಮಾಡಿಬಿಟ್ಟಿದ್ದಾರೆ. ಹಿಂಗೆ ಟನಲ್ ಅಂದರೆ ಒಂದು ರೀತಿ ಬೋರ್ವೆಲ್ ಹಾಕಿದ್ದಾರೆ. ಓಕೆ, ಬೋರ್ ಹೋಲ್ ಅನ್ಬೋದು ನೀವು. ನಾವು ಹೆಂಗೆ ಬೋರ್ ಹೊಡಿತೀವಲ್ಲ ಆ ಥರ. ಅದೆಷ್ಟು ಹಾಳಕ್ಕೆ ಹೋಗಿದೆ ಅಂದರೆ ಹತ್ರ 12 ಕಿಲೋಮೀಟರ್ ಒಳಗೆ ಹೋಗಿದೆ. 12 ಕಿಲೋಮೀಟರ್ಸ್. ಎಷ್ಟು ಹೋಗ್ತಾರೆ, ಮ್ಯಾಕ್ಸಿಮಮ್ 50 ಕಿಲೋಮೀಟರ್ಸ್ ಅವ್ರದ್ದು ಟಾರ್ಗೆಟ್. ಬಟ್ ಈಗ ಸ್ಟಾಪ್ ಮಾಡಿದ್ದಾರೆ, ಈಗ 12 ಕಿಲೋಮೀಟರ್ ಸ್ಟಾಪ್ ಮಾಡಿದ್ದಾರೆ. ಸೊ ಸೂಪರ್ ಡೀಪ್ ಬೋರ್ ಹೋಲ್ ಅಂತ ಕರೀತಿದ್ದೇನೆ. ಇದೇನು ಸರ್ ಎಷ್ಟೊಂದಿದೆ, ನಮ್ಮಲ್ಲೂ ಇದೆ ಈ ಥರ ಭಾರತದ್ದು. ಎಸ್, ಭಾರತದಲ್ಲಿ ಕೂಡ ಇದೆ. ಭಾರತದಲ್ಲಿ ಗೋತಾನೆ ವಿಲೇಜ್ ಅಂತೇಳಿ ಪುಣೆ ಹತ್ರ ಬರುತ್ತೆ, ಮಹಾರಾಷ್ಟ್ರ. ಗೋತಾನೆ, ಮಹಾರಾಷ್ಟ್ರ, ಪುಣೆನಲ್ಲಿ 5 ಕಿಲೋಮೀಟರ್ ಡ್ರಿಲ್ ಮಾಡಿದ್ವಿ ನಾವು ಆಲ್ರೆಡಿ. ಅದು ಬಿಟ್ಟರೆ ಚೈನಾದವ್ರು ಮಾಡ್ತಾ ಇದ್ದಾರೆ, ತುರ್ಫಾನ್ ಡಿಪ್ರೆಷನ್ ಹತ್ರ 8 ಕಿಲೋಮೀಟರ್ ಹೋಗಿದ್ದಾರೆ ಅವರು. ತುರ್ಫಾನ್ ಡಿಪ್ರೆಷನ್ನಲ್ಲಿ ಚೈನಾದವರು 8 ಕಿಲೋಮೀಟರ್ ಡ್ರಿಲ್ ಮಾಡಿಬಿಟ್ಟಿದ್ದಾರೆ. ನಾವು 5 ಹೋಗಿದ್ದೀವಿ ಈಗ. ಗೋತಾನೆ ವಿಲೇಜ್, ಪುಣೆ. ಭಾರತದ ಸೂಪರ್ ಡೀಪ್ ಬೋರ್ ಹೋಲ್ ಇದು, ಚೈನೀಸ್ ಸೂಪರ್ ಡೀಪ್ ಬೋರ್ ಹೋಲ್ ಇದು, ರಷ್ಯಾದದ್ದು, ಆಯ್ತಾ. ಅಂದರೆ ಭೂಮಿ ಒಳಗೆ ಖನಿಜಗಳು ಯಾವ ಥರ ಸಿಗುತ್ತೆ, ಭೂಮಿ ಒಳಗೆ ಉಷ್ಣಾಂಶ ಎಷ್ಟಿದೆ, ಕರೆಕ್ಟ್ ಅಷ್ಟು ಹಾಳಿದವರೆಗೂ ನಾವು ಪತ್ತೆ ಹಚ್ಬೋದು. ಹೊಸ ಹೊಸ ಖನಿಜಗಳು ಪತ್ತೆ ಆಗುತ್ತೆ, ಭೂಕಂಪಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ನೋಡಿ, ಫಿನ್ಲೆಂಡ್ ಅನ್ನಾಗಲಿ ಏನಂತ ಕರೆದೆ, ಲ್ಯಾಂಡ್ ಆಫ್ ಲೇಕ್ಸ್ ಆ್ಯಂಡ್ ಫಾರೆಸ್ಟ್ ಅಂತ ಕರೆದೆ. ಏನಾಗುತ್ತೆ, ಮೊದಲು ಫಿನ್ಲೆಂಡಲ್ಲೆಲ್ಲ ತುಂಬ ಜಾಸ್ತಿ ಹಿಮ ನದಿಗಳಿತ್ತು, ಗ್ಲೇಷಿಯರ್ ಇತ್ತಿಲ್ಲೆಲ್ಲ. ಆ ಗ್ಲೇಷಿಯರ್ಗಳಲ್ಲಿ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ, ಆ ಗ್ಲೇಷಿಯರ್ಗಳೆಲ್ಲ ಅದರ ಭಾರಕ್ಕೆ, ಆ ಹಿಮದ ಭಾರಕ್ಕೆ, ಆ ಗ್ಲೇಷಿಯರ್ದು ಭಾರಕ್ಕೆ ಒಳಗೊಟ್ಟೋಗುತ್ತೆ, ಮಣ್ಣೊಳಗೊಟ್ಟೋಗುತ್ತೆ ಭಾರಕ್ಕೆ. ನೋಡಿ ಈ ಥರ ಬರಿಯಾಗೋಗುತ್ತೆ. ಆಮೇಲೆ ಎಷ್ಟು ವರ್ಷಗಳಾದ್ಮೇಲೆ ಕರ್ಗೋಗುತ್ತೆ, ಕರ್ಗಿನ ಕೆರೆ. ಇದನ್ನು ನಾವು ಕೆಟಲ್ ಲೇಕ್ ಅಂತ ಕರಿತೀವಿ. ಕೆಟಲ್ ಲೇಕ್ ಅಂದರೆ, ಕೆಟಲ್ ಅಂದರೆ ನಾವು ಟೀ ಮಾಡ್ತೀವಲ್ಲ ಪಾತ್ರೆ, ಆ ಥರ ಕಾಣುತ್ತೆ ಕೆಟಲ್ ಲೇಕ್. ಓಕೆ, ಕೆಟಲ್ ಲೇಕ್ಸ್ ಫೇಮಸ್ ಫಿನ್ಲ್ಯಾಂಡಲ್ಲಿ. ಕೆಟಲ್ ಲೇಕ್ಸ್ ಆರ್ ವಾಟ್ ಟೈಪ್ ಆಫ್ ಲೇಕ್, ಗ್ಲೇಷಿಯರ್ ಲೇಕ್ಸ್. ಸೊ ಕೇಳ್ತಾರೆ ಎಕ್ಸಾಮಲ್ಲಿ, ಕೆಟಲ್ ಲೇಕ್ಸ್ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು, ಗ್ಲೇಷಿಯರ್ ಲೇಕ್. ಇದೆಲ್ಲ ಆದಮೇಲೆ ಸ್ನೇಹಿತರೆ, ನಾನು ಲ್ಯಾಂಡ್ ಫಾರ್ಮ್ಸ್ ಕೂಡ ಒಂದು ತರಗತಿಗಳಲ್ಲಿ ಮಾಡ್ತಾ ಇದ್ದೀನಿ. ಮುಂದಕ್ಕೆ ಎಲ್ಲ ಲ್ಯಾಂಡ್ ಫಾರ್ಮ್ಸು ಕವರ್ ಮಾಡೋಕ್ಕಿದ್ದೀನಿ ನಾನೀಗ, ಆಯಿತಾ. ಸೊ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರುಗಳಿಗೆ ನನ್ನ ತರಗತಿಗಳನ್ನು ನೋಡೋದು ಮಾಡಿ ಸ್ನೇಹಿತರೆ, ಅದೇ ಒಂದು ದೊಡ್ಡ ಪ್ರೋತ್ಸಾಹ ನನಗೆ, ಆಯಿತಾ. ನನ್ನ ತರಗತಿಗಳ ಬಗ್ಗೆ ನಿಮಗೇನು ಅನಿಸಿಕೆ ಇದೆ ಅದನ್ನು ಕೂಡ ಹೇಳಿ, ಅದು ನಮಗೆ ಮುಖ್ಯವಾದಂಥ ಒಂದು ಪ್ರೋತ್ಸಾಹ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಸ್ಟೆಪೀಸ್ ಗ್ರಾಸ್ಲ್ಯಾಂಡ್. ಸ್ಟೆಪಿ ಗ್ರಾಸ್ಲ್ಯಾಂಡ್ ಎಲ್ಲಿಂದ ಶುರು ಆಗುತ್ತೆ ಅಂತ ಹೇಳಿದೆ ನಾನು, ಯುರೇಷ್ಯಾದಲ್ಲಿ ಇರುವಂಥ ಅತಿ ದೊಡ್ಡ ಗ್ರಾಸ್ಲ್ಯಾಂಡ್ ಅಂತ ಹೇಳಿದೆ, ಹುಲ್ಲುಗಾವಲು. ಇಲ್ಲಿಂದ ಶುರು ಆಗುತ್ತೆ, ಯುರೋಪಿಂದ. ನೋಡಿ ಅದು ಮಾರ್ಕ್ ಮಾಡಿದೆ ನೋಡಿ, ಇಲ್ಲಿಂದ ಶುರುವಾಗಿ, ಯುರೋಪಿಂದ ಶುರುವಾಗಿ ಅಪ್ ಟು ಇಲ್ಲಿವರೆಗೂ ಹೋಗಿದೆ ನೋಡಿ, ಚೈನಾದವರೆಗೂ ಹೋಗಿದೆ, ಮಂಗೋಲಿಯಾ, ಚೈನಾ. ಇಲ್ಲಿ ಸ್ಟೆಪೀಸ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ, ಬೈಕಾಲ್ ಲೇಕ್ ಇಲ್ಲಿ ನೋಡಿ, ಬೈಕಾಲ್ ಲೇಕ್.
ಬೈಕಾಲ್ ಲೇಕ್ ಎಲ್ಲರೂ ಕೇಳಿರ್ತಾರೆ, ರಷ್ಯಾದಲ್ಲಿದೆ ಇದು ಬೈಕಾಲ್ ಲೇಕ್. ಡೀಪೆಸ್ಟ್ ಫ್ರೆಶ್ ವಾಟರ್ ಲೇಕ್ 1642 ಮೀಟರ್ ಆಯ್ತಾ, 1642 ಅಂದರೆ 1642 ಮೀಟರ್ಸ್ ಡೀಪ್ ಇದೆ ಬೈಕಾಲ್ ಲೇಕ್ ಆಯ್ತಾ. ಇದನ್ನು ಕಟ್ಕೊಳ್ಳಿ. ಹಂಗೆ ಸ್ಟೆಪೀಸ್ ಕಟ್ಕೊಳ್ಳಿ. ಯಾವ ಥರ ಗ್ರಾಸ್ಲ್ಯಾಂಡ್ ಇದು? ಟೆಂಪರೇಟ್ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು, ಟೆಂಪರೇಟ್ ಗ್ರಾಸ್ಲ್ಯಾಂಡ್. ನೋಡಿ ಯಾವ ರೀತಿ ಕಾಣುತ್ತೆ. ಯುರೋಪ್ ಮತ್ತು ಯುರೇಷಿಯಾ. ಉರಾಲ್ ಎಲ್ಲಿದೆ ಸರ್ ಅಂದರೆ ಇದೆ ನೋಡಿ, ಉರಾಲ್. ಇದು ಉರಾಲ್ ಆಯ್ತಾ. ಸ್ಟೆಪಿ ಗ್ರಾಸ್ಲ್ಯಾಂಡ್ ನೋಡಿ ಹೆಂಗ್ ಕಾಣುತ್ತೆ ನೋಡಿ, ದೂರಕ್ಕೆ ಬರೀ ಹುಲ್ಲೆ ಇದೆ, ಮರಗಳು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ, ದೂರಕ್ಕೂ ಬರೀ ಹುಲ್ಲೆ ಇರುತ್ತೆ. ಇದಕ್ಕೇನು ಫೇಮಸ್ ಅಂದರೆ ಏನು, ಈ ಥರ ಜಾನುವಾರುಗಳ ಪೋಷಣೆ, ಅನಿಮಲ್ ಹಸ್ಬೆಂಡ್ರಿ ಆಯ್ತಾ. ಹಂಗೆ ಕೆಲವು ಕಡೆ ಗೋಧಿ ಬೆಳೀತಾರೆ, ಓಟ್ಸ್ ಬೆಳೀತಾರೆ, ಬಾರ್ಲೆ ಬೆಳೀತಾರೆ ಆಯ್ತಾ. ನೆಕ್ಸ್ಟ್ ಯುರೋಪ್ನ ನದಿಗಳನ್ನ ನೋಡಿ. ಓಕೆ, ಸೊ ಇಷ್ಟೊಂದು ಎಲ್ಲ ಹೇಳ್ತಾ ಇದ್ರಲ್ಲ ಸರ್, ಬೇಕಾಗುತ್ತಾ ಅಂದರೆ ಕೇಳ್ತಾರೆ, ಎಕ್ಸಾಮಲ್ಲಿ ಕೇಳ್ತಾರೆ ನೋಡಿ. ಒಂದ್ಸತಿ ಝೂಮ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ. ಥೇಮ್ಸ್ ನದಿ ಇಲ್ಲಿ ಹೋಗಿ ಸೇರುತ್ತೆ ನೋಡಿ, ಇಂಗ್ಲೀಷ್ ಚಾನಲ್ಗೆ ಹೋಗಿ ಸೇರುತ್ತೆ ಅದು ಈ ಕಡೆ ನಾರ್ತ್ ಸೀ ಕಡೆಗೆ. ಹಂಗೆ ಸೀನ್ ನದಿ ಅಂತಿದೆ, ಪ್ಯಾರಿಸ್ ನಗರ ಇದ್ರ ಮೇಲೆ ಇರೋದು. ಓಕೆ, ಅದು ಹೋಗಿ ಇಲ್ಲಿ ಇಂಗ್ಲೀಷ್ ಚಾನಲ್ಗೆ ಸೇರ್ತಾ ಇದೆ ನೋಡಿ. ಥೇಮ್ಸ್ ನದಿ ಮೇಲೆ ಲಂಡನ್ ಇರೋದು. ಸೊ ಒಂದು ರೀತಿ ನಾನು ಹೇಳ್ತಾ ಹೋಗ್ಬಿಡ್ತೀನಿ ಒಂದೇ ಸತಿಗೆ. ಸೊ ನಿಮ್ಗೆ ಎಷ್ಟೊಂದು ನದಿಗಳು ಇಲ್ಲೇ ಆಗೋಗುತ್ತೆ. ನಗರಗಳು ಕೂಡ ಹೇಳ್ಬಿಡ್ತೀನಿ. ಥೇಮ್ಸ್ ನದಿ ಇಂಗ್ಲೆಂಡ್ನಲ್ಲಿದೆ, ಲಂಡನ್ ನಗರ ಅದ್ರ ಮೇಲಿದೆ. ಸೀನ್ ನದಿ ಪ್ಯಾರಿಸ್ ನಗರ ಸೀನ್ ನದಿ ಮೇಲಿದೆ, ಅದು ಹೋಗಿ ಇಂಗ್ಲೀಷ್ ಚಾನಲ್ ಸೇರ್ತಾ ಇದೆ. ಥೇಮ್ಸ್ ನದಿ ಹೋಗಿ ನಾರ್ತ್ ಸೀಗೆ ಸೇರ್ತಾ ಇದೆ ಆಯಿತು. ರೈನ್ ನದಿ ಕೂಡ ನಾರ್ತ್ ಸೀ ಆಯಿತಾ. ಟಜೋಸ್ ನದಿ ಐಬೀರಿಯನ್ ಪೆನಿನ್ಸುಲಾದಲ್ಲಿ. ಮೇಡ್ರಿಡ್ ನಗರ ಇದೆ, ಮೇಡ್ರಿಡ್ ಹೇಳಿದ್ನಲ್ಲ ಸ್ಪೇನ್ ರಾಜಧಾನಿ. ಹಂಗೆ ಪೋರ್ಚುಗಲ್ ರಾಜಧಾನಿ ಲಿಸ್ಬನ್ ಕೂಡ ಇದೆ ಆಯ್ತಾ. ಅದು ಹೋಗಿ ಅಟ್ಲಾಂಟಿಕ್ ಹೋಗಿ ಸೇರ್ತಾ ಇದೆ. ಹಂಗೆ ಪೋ ನದಿ ನೋಡಿ ಸ್ವಿಟ್ಜರ್ಲೆಂಡ್ ಆಲ್ಪ್ಸ್ ಅಲ್ಲಿ ಹುಟ್ಟುತ್ತೆ, ಇಲ್ಲಿ ಹೋಗಿ ಅಡ್ರಿಯಾಟಿಕ್ ಸಿ ಸೇರ್ತಾ ಇದೆ. ಅಡ್ರಿಯಾಟಿಕ್ ಸಿ ನೋಡಿ, ನೀವು ಈ ಥರ ಹೇಳಂಗಿರ್ಬೇಕು ಯಾವ ಸಮುದ್ರ ಎಲ್ಲಿದೆ ಅಂತ ಖಾಲಿ ಮ್ಯಾಪ್ ನೋಡ್ಕೊಂಡು ಆಯ್ತಾ. ರೈನ್ ನದಿ ಹುಟ್ಟದಲ್ಲಿ ಸ್ವಿಟ್ಜರ್ಲೆಂಡ್ ಅಲ್ಲಿ ಹುಟ್ಟುತ್ತೆ, ಅಲ್ಲಿಂದ ಹೋಗಿ ನೋಡಿ ನಾರ್ತ್ ಸಿಗೆ ಹೋಗಿ ಸೇರ್ತಾ ಇದೆ. ಅಷ್ಟೇ ನೋಡಿ. ನೆಕ್ಸ್ಟ್ ಎಲ್ಬ್ ನದಿ ನೋಡಿ, ಜರ್ಮನಿದು ಬರ್ಲಿನ್ ನಗರ ಇದ್ರ ಮೇಲಿದೆ. ಎಲ್ಬ್ ನದಿ ಇದು ಕೂಡ ನಾರ್ತ್ ಸಿಗೆ ಹೋಗ್ತಾ ಇದೆ, ನಾರ್ತ್ ಸಿ. ಡೆನ್ಯೂಬ್ ನದಿ ನೋಡಿ, ಡೆನ್ಯೂಬ್ ನದಿ ಏನಿದೆ ದಕ್ಷಿಣ ಜರ್ಮನಿನಲ್ಲಿ ಹುಟ್ಟಿ ಹಿಂಗೆ ಹೋಗುತ್ತೆ ನೋಡಿ, ಬ್ಲ್ಯಾಕ್ ಸಿಗೆ ಹೋಗುತ್ತೆ. ಇದು ಹುಟ್ಟದೆ ಬ್ಲ್ಯಾಕ್ ಫಾರೆಸ್ಟ್ ಅಲ್ಲಿ. ಡೆನ್ಯೂಬ್ ನದಿ ಹುಟ್ಟದೆ ಬ್ಲ್ಯಾಕ್ ಫಾರೆಸ್ಟ್ ಇಂದ ಹುಟ್ಟಿ ಎಲ್ಲಿ ಹೋಗುತ್ತದೆ ನೋಡಿ, ಬ್ಲ್ಯಾಕ್ ಸಿಗೆ ಹೋಗುತ್ತೆ. ಅದಕ್ಕೆ ಬ್ಲ್ಯಾಕ್ ಸಿ ಅಂತ ಹೆಸರು ಬಂದಿದ್ದು. 5 ಮುಖ್ಯ ನಗರಗಳು, ರಾಜಧಾನಿಗಳು ಡೆನ್ಯೂಬ್ ನದಿ ಮೇಲೆ ಇದೆ ಸ್ನೇಹಿತರೆ. ಅಂದ್ರೆ ಇಲ್ಲಿ ಆಸ್ಟ್ರಿಯಾದ ವಿಯೆನ್ನಾ ಅಂತ ಒಂದು ರಾಜಧಾನಿ, ಕರೆಕ್ಟಾಗಿ ವಿಯೆನ್ನಾ ಬರುತ್ತೆ. ಸ್ಲೋವಾಕಿಯಾದು ಬ್ರಾಸ್ಟಿಲವಾ ಅಂತ ಬರುತ್ತೆ. ಹಂಗರಿ ಬುಡಾಪೆಸ್ಟ್ ಬರುತ್ತೆ, ಗೊತ್ತಲ್ಲ. ಸರ್ಬಿಯಾದು ಬೆಲ್ಗ್ರೇಡ್ ಅಂತ ಬರುತ್ತೆ, ಬೆಲ್ಗ್ರೇಡ್. ಓಕೆ, ಅದಾದಮೇಲೆ ರೊಮ್ಯಾನಿಯಾ ಕ್ಯಾಪಿಟಲ್ ಬುಕಾರೆಸ್ಟ್. ಈ ಥರ 5 ರಾಜಧಾನಿಗಳು ಡೆನ್ಯೂಬ್ ನದಿ ಮೇಲೆ ಇದೆ. ಬುಕಾರೆಸ್ಟ್ ರೊಮ್ಯಾನಿಯಾದು, ಸರ್ಬಿಯಾ ಕ್ಯಾಪಿಟಲ್ ಬೆಲ್ಗ್ರೇಡ್, ಹಂಗೆ ಹಂಗರಿ ಕ್ಯಾಪಿಟಲ್ ಬುಡಾಪೆಸ್ಟ್, ಬ್ರಾಸ್ಟಿಲವಾ ಇಸ್ ದ ಕ್ಯಾಪಿಟಲ್ ಆಫ್ ಸ್ಲೋವಾಕಿಯಾ, ವಿಯೆನ್ನಾ ಇಸ್ ದ ಕ್ಯಾಪಿಟಲ್ ಆಫ್ ಆಸ್ಟ್ರಿಯಾ. ಇದಿಷ್ಟು ಈ ನದಿ ಮೇಲೆ ಬರುತ್ತೆ, ಗೊತ್ತಲ್ಲ. ನೆಕ್ಸ್ಟ್ ನೋಡಿ ಮುಖ್ಯ ನದಿ ನೀಪರ್, ಹೇಳಿದಲ್ಲ ಕ್ಯೂ ನಗರ, ಯುಕ್ರೇನ್ ರಾಜಧಾನಿ ನೀಪರ್ ಮೇಲಿದೆ. ಹಂಗೆ ನೋಡಿ ಓಲ್ಗಾ ಇಂಪಾರ್ಟೆಂಟ್ ನದಿ ಇದೆ. ಓಲ್ಗಾ ಇದು ಬಂದು ಕ್ಯಾಸ್ಪಿಯನ್ ಸಿ ಸೇರ್ತಾ ಇದೆ. ಓಲ್ಗಾ ಡಾನ್ ನದಿ ಹೋಗಿ ಸಿ ಆಫ್ ಅಜೋವ್ ಸೇರ್ತಾ ಇದೆ. ತಾವೇನಾದ್ರು ಅಟ್ಲಸ್ ಇಲ್ಲದೆ ಸುಮ್ಮನೆ ಕೇಳಿಸ್ಕೊತಾ ಇದ್ರೆ ಕಷ್ಟ, ಈ ಟಾಪಿಕ್ ಕಷ್ಟ. ಸರಿ ಹೇಳ್ಬಿಡ್ತಾರಲ್ಲ ಅಂತ ಅಂದ್ಕೊಂಡ್ರೆ ನೀವು ಅಟ್ಲಸ್ ಇಟ್ಕೊಂಡ್ರೆ ಸುಲಭ, ಅಟ್ಲಸ್ ಇಲ್ಲ ಅಂದರೆ ಕಷ್ಟ. ಈಗಲೇ ಹೇಳ್ತಾ ಇದ್ದೀನಿ ನದಿಗಳ ಬಗ್ಗೆ ಕ್ವಶನ್ ಕೇಳ್ತಾರೆ ನೋಡಿ. ಏನು ಮಾಡ್ಬೋದು ಅವರು, ಯುರೋಪ್ನ ನದಿಗಳನ್ನ ಪೂರ್ವದಿಂದ ಪಶ್ಚಿಮಕ್ಕೆ ಹೇಳ್ಬಿಡ್ಬೋದು ನೋಡಿ. ಓಲ್ಗಾ, ಡಾನ್, ನೀಪರ್, ಡೆನ್ಯೂಬ್ ಅಂತಾರೆ, ಡೆನ್ಯೂಬ್ ಬನ್ನಿ ನೀವು ಸಾಕು, ಗೊತ್ತಲ್ಲ. ಹಿಂಗೆ ಪಶ್ಚಿಮದಿಂದ ಪೂರ್ವಗೆ, ಇಲ್ಲಾಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಕೇಳ್ಬೋದು ಆಯ್ತಾ. ಇಲ್ಲಿ ನಾವು ಕಟ್ಕೊಳ್ಳಿ. ಇಲ್ಲಿ ರಷ್ಯಾದ ರಾಜಧಾನಿ ಮಾಸ್ಕೋ ಗೊತ್ತಿದೆ ಎಲ್ಲರಿಗೂ, ಅದು ನದಿ ಮೇಲಿದೆ, ಮಾಸ್ಕೋವಾ ನದಿ ಮೇಲಿದೆ. ಇದನ್ನು ಕೇಳಿದರೆ ಎಲ್ಲರೂ, ಮಾಸ್ಕೋವಾ ನದಿ. ಇದು ಮಾಸ್ಕೋವಾ ನದಿ. ಈ ಮಾಸ್ಕೋವಾ ನದಿ ಏನಿದೆ ಅಲ್ಲ, ಬ್ರಾಹ್ಮೋಸ್ ಮಿಸೈಲ್ ತಗೊಂಡ್ರೆ ನೀವು, ಬ್ರಹ್ಮಪುತ್ರ ನಮ್ಮ ನದಿ, ಮಾಸ್ಕೋವಾ ಈ ನದಿ. ಈ ಎರಡು ಸೇರಿಸಿ ಅವ್ರೇನು ಮಾಡಿದ್ದಾರೆ, ಬ್ರಾಹ್ಮೋಸ್ ಅಂತ ಮಾಡಿದ್ದಾರೆ. ಇದನ್ನ ಏನು ಮಾಡಿಬಿಟ್ಟಿದ್ದಾರೆ, ಓಲ್ಗಾ ಕನೆಕ್ಟ್ ಮಾಡಿದ್ದಾರೆ ಕಾಲುವೆ ಮುಖಾಂತರ. ಮಾಸ್ಕೋವಾ ನದಿಯನ್ನು ಓಲ್ಗಾ ನದಿಗೆ ಕಾಲುವೆ ಮುಖಾಂತರ ಸೇರಿಸಿದ್ದಾರೆ. ಹಂಗೆ ಇದನ್ನ ಡಾನ್ಗೆ ಸೇರಿಸಿದ್ದಾರೆ, ಹಂಗೆ ನೀಪರ್ಗೆ ಸೇರಿಸಿದ್ದಾರೆ, ಹಿಂಗೆ ಗೊತ್ತಾಯ್ತಲ್ಲ, ಕಾಲುವೆಗಳ ಮುಖಾಂತರ. ಈ ರೀತಿ
ನಮಗೆ ಮಾಸ್ಕೋ ನಗರನ ಸುತ್ತಮುತ್ತ ಇರೋಂಥ ಎಲ್ಲ ಸಮುದ್ರಗಳಿಗೂ ಸೇರಿಸ್ಬಿಟ್ಟಿದ್ದಾರೆ. ಅದನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ಫಸ್ಟ್ ಡನೂಬ್ ನೋಡ್ಬೇಡೋಣ. ನಾನು ಆಗಲೇ ಹೇಳಿದ್ದೀನಿ, ಡನೂಬ್ ನದಿ ನೋಡಿ ಜರ್ಮನಿನಲ್ಲಿ ಹುಟ್ಟುತ್ತೆ, ಬ್ಲ್ಯಾಕ್ ಫಾರೆಸ್ಟ್ನಲ್ಲಿ ಹುಟ್ಟುತ್ತೆ. ಬ್ಲ್ಯಾಕ್ ಫಾರೆಸ್ಟ್ ಜರ್ಮನಿನಲ್ಲಿ ಹುಟ್ಟುತ್ತೆ. ಅಲ್ಲಿಂದ ಹೋಗ್ತಿದ್ದಂಗೆ ನೋಡಿ ಇಲ್ಲಿ ವಿಯೆನ್ನಾ ಇದೆ ನೋಡಿ, ವಿಯೆನ್ನಾ, ಹಂಗೆ ಬ್ರಾಸ್ಟಿಲವಾ ಸ್ಲೋವಾಕಿಯಾ ರಾಜಧಾನಿ, ಹಂಗೆ ಬುಡಾಪೆಸ್ಟ್, ಹಂಗೆ ಬೆಲ್ಗ್ರೇಡ್ ನೋಡಿ, ಬುಕಾರೆಸ್ಟ್, 5 ರಾಜಧಾನಿಗಳು ಬರುತ್ತೆ. ಎಲ್ಲ ಹೋಗಿ ಕೊನೆಗೆ ಬ್ಲ್ಯಾಕ್ ಸೀಗೆ ಹೋಗಿ ಸೇರುತ್ತೆ. ಇದು ಡೆನೂಬ್ ನದಿ. ಪಾಸ್ ಮಾಡಿ ಒಂದ್ಸತಿ ನೋಡಿ. ಇಲ್ಲಿ ನೋಡಿ ವೈಟ್ ಸೀ ಅಂತ ಏನು ಓದಿದ್ವಿ ನಾವಾಗಲೇ, ವೈಟ್ ಸೀನ ಈ ಥರ ಒಂದು ಕಾಲುವೆ ಮುಖಾಂತರ ಲೇಕ್ ಒನೇಗಾ, ಲೇಕ್ ಲಡೋಗಾ ಮತ್ತು ಈ ಕಡೆ ಫಿನ್ಲ್ಯಾಂಡ್ ಬಾಲ್ಟಿಕ್ ಸೀಗೆ ಕಾಲುವೆ ಮುಖಾಂತರ ಸೇರಿಸ್ಬಿಟ್ಟಿದ್ದಾರೆ. ಕಾಲುವೆಗಳು, ನದಿಗಳು ಮುಖಾಂತರ ನದಿಗಳ ಜೋಡಣೆ ಮಾಡಿದ್ದಾರೆ ಇಲ್ಲಿ ರಷ್ಯಾದಲ್ಲಿ. ಏನು ಕೇಳ್ತಾ ಇದ್ದೀನಿ ಅಂದರೆ, ಭಾರತದಲ್ಲೂ ಕೂಡ ನಾವು ಈ ಥರ ಒಳನಾಡು ಜಲಸಾರಿಗೆ ಅಭಿವೃದ್ಧಿ ಮಾಡಿದ್ರೆ, ನದಿಗಳ ಜೋಡಣೆ ಮಾಡಿ, ಚಿಕ್ಕ ಚಿಕ್ಕ ನದಿಗಳನ್ನ ಅಲ್ಲೆಲ್ಲ ಜೋಡಣೆ ಮಾಡಿದ್ರೆ ನಮಗೆ ಮುಂದಕ್ಕೆ ಕೈಗಾರಿಕೆಗಳನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಮತ್ತು ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಪಡಿಸೋಕ್ಕೆ ಸೂಕ್ತ ಇದು ಜಲಸಾರಿಗೆಗಳು. ಯುರೋಪ್ ಏನಕ್ಕೆ ಅಷ್ಟು ವೇಗವಾಗಿ ಅಭಿವೃದ್ಧಿ ಆಯಿತು ಅಂದರೆ ಅದರ ಜಲಸಾರಿಗೆಗಳ ರೀತಿ ಇದೆ ಸ್ನೇಹಿತರೆ. ಕರೆಕ್ಟಾ? ಇಲ್ಲಿ ನೋಡಿ, ನಾನು ಒಂದ್ಸತಿ ಅಂಡರ್ಲೈನ್ ಮಾಡಿದ್ದೀನಿ ನೋಡಿ, ಎಲ್ಲ ಇಂಪಾರ್ಟೆಂಟ್ ಹೈಲೈಟ್ ಮಾಡಿದ್ದೀನಿ. ಮಾಸ್ಕೋ ನೋಡಿ, ಇಲ್ಲ ಇಲ್ಲಿ ನೋಡಿ ಮಾಸ್ಕೋ ಹೇಳಿದಲ್ಲ, ಮಾಸ್ಕೋ ನದಿಯನ್ನು ಇಲ್ಲಿಗೆ ಸೇರಿಸಿದೆ ನೋಡಿ, ಓಲ್ಗಾಗೆ. ಹಿಂಗೆ ಓಲ್ಗಾನ ನೋಡಿ ಹಿಂಗೋಗಿ ಕ್ಯಾಸ್ಪಿಯನ್ಗೆ ಹೋಗಿ ಸೇರ್ತಾ ಇದೆ. ಅದು ಈ ಕಡೆ ಸಿ ಆಫ್ ಅಜೌ ಡಾನ್ಗೆ ಹೋಗಿ ಬ್ಲ್ಯಾಕ್ ಸೀಗೆ ಹೋಗಿ ಸೇರ್ತಾ ಇದೆ. ಮೇಲ್ಗಡೆಯಿಂದ ತಗೊಂಡೋಗಿ ಈ ಕಡೆ ಲೇಕ್ ಲಡೋಗಾ ಮತ್ತು ಬಾಲ್ಟಿಕ್ ಸೀಗೆ ಸೇರಿಸಿದ್ದಾರೆ. ಈ ರೀತಿ ನದಿಗಳ ಜೋಡಣೆ ಮಾಡಿದ್ದಾರೆ. ಅಂದರೆ ಸುತ್ತಮುತ್ತ ಎಲ್ಲ ಕಡೆಯಿಂದಲೂ ನಮಗೆ ನೋಡಿ 5 ಸಮುದ್ರಗಳ ಬಂದರು ಅಂತ ಕರೀತಾರೆ ಮಾಸ್ಕೋನ. ನೋಡಿ ಈ ಕಡೆ ಬಾಲ್ಟಿಕ್ ಸೀ, ಗಲ್ಫ್ ಆಫ್ ಫಿನ್ಲ್ಯಾಂಡ್, ಲಡೋಗಾ ಇಲ್ಲಿ ಕನೆಕ್ಟ್ ಆಗುತ್ತೆ. ಮೇಲ್ಗಡೆ ವೈಟ್ ಸೀ 2, ಇಲ್ಲಿ ಕ್ಯಾಸ್ಪಿಯನ್ ಸಿ, ಇಲ್ಲಿ ಸಿ ಆಫ್ ಅಜೌ, ಬ್ಲ್ಯಾಕ್ ಸಿ. ಇಂಥ 5 ಸಮುದ್ರಗಳಿಂದ ನೀವು ಹಡಗಲ್ಲಿ ಹೋಗ್ಬೋದು. ಹಿಂಗೆ ಇಲ್ಲಿಗೆ ಓಲ್ಗಾದವರೆಗೂ, ಇಲ್ಲಿವರೆಗೆ ಮಾಸ್ಕೋದವರೆಗೂ ಹೋಗ್ಬೋದು. ಯೋಚನೆ ಮಾಡಿ, ಎಲ್ಲ ಕಡೆ ಸಮುದ್ರಗಳಿಂದ ಮಾಸ್ಕೋದವರೆಗೂ ನಾವು ಹಡಗಲ್ಲಿ ಬರ್ಬೋದು. 5 ಸಮುದ್ರಗಳ ಬಂದರು ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಸೊ 5 ಕಡೆ ಸಮುದ್ರಗಳಿಗೂ ಕಾಲುವೆಗಳು, ನದಿಗಳು, ಜಲಾಶಯಗಳ ಮುಖಾಂತರ ನದಿಗಳ ಜೋಡಣೆ ಮಾಡಿ ಮಾಸ್ಕೋ ನಗರಕ್ಕೆ 5 ಕಡೆಗೂ ಸಂಪರ್ಕ ಒದಗಿಸಿದ್ದಾರೆ. ಏನು ಕೇಳ್ತಾರೆ, 5 ಸಮುದ್ರಗಳ ಬಂದರು ಅಂತ ಕರೆಯೋದಾದ್ರೆ ಮಾಸ್ಕೋ ನಗರವನ್ನು, ಓಕೆ, ಅದರ ಮೇಲಿರುವಂಥ ಮಾಸ್ಕೋವಾ ನದಿಯನ್ನು 5 ಸಮುದ್ರಗಳಿಗೂ ಸೇರಿಸಿದ್ದಾರೆ ಕಾಲುವೆಗಳ ಮುಖಾಂತರ. ಬಾಲ್ಟಿಕ್ ಸಿ ಇದು, ಇಲ್ಲಿ ಬಾಲ್ಟಿಕ್ ಸಿ, ವೈಟ್ ಸಿ ಇಲ್ಲಿದೆ, ವೈಟ್ ಸಿ, ಕ್ಯಾಸ್ಪಿಯನ್ ಸಿ ಕೆಳಗಡೆ, ಇಲ್ಲಿ ಕ್ಯಾಸ್ಪಿಯನ್ ಸಿ, ಸಿ ಆಫ್ ಅಜೌ, ಬ್ಲ್ಯಾಕ್ ಸಿ ಇಲ್ಲಿ ಕೆಳಗಡೆ. ಗೊತ್ತಾಯ್ತಲ್ಲ ಸ್ನೇಹಿತರೆ? ಅಟ್ಲಸ್ ನೋಡಿ ಒಂದ್ಸತಿ, ನಿಮಗೆ ಆಶ್ಚರ್ಯ ಆಗುತ್ತೆ ನೋಡಿ. ಮಾಸ್ಕೋ ನಗರಕ್ಕೆ ಹೋದ್ರೆ ಈ ಥರ ಇದೆ. ಮಾಸ್ಕೋ ನಗರ ಎಷ್ಟು ಸುಂದರವಾಗಿದೆ ನೋಡಿ, ರಷ್ಯಾದ ರಾಜಧಾನಿ. ಹಂಗೆ ಈ ಥರ ಕಾಲುವೆಗಳು ನೋಡಿ, ಏನು ಕಟ್ಟಿದ್ದಾರೆ ನೋಡಿ, ಕಾಲುವೆಗಳು ಆ ಕಡೆ ಈ ಕಡೆ ಕಟ್ಟೆಗಳು ಕಟ್ಬಿಟ್ಟಿದ್ದಾರೆ ನೋಡಿ. ನೀರು ಆ ಕಡೆ ಈ ಕಡೆ ಹೋಗಲ್ಲ, ನೀರು ಅಲ್ಲೇ ಇರುತ್ತೆ, ಯಾವಾಗಲೂ ನೀರು ಇರುತ್ತೆ. ಸರ್ವಕಾಲಿಕ ನದಿಗಳು, ಪೆರಿನಿಯಲ್ ರಿವರ್ಸ್. ಇಲ್ಲಿ ನೋಡಿ ಬ್ರಿಡ್ಜ್ ಮಾಡಿದ್ದಾರೆ ವಾಹನ ಸಂಚಾರಕ್ಕೆ, ಜನಗಳ ಸಂಚಾರಕ್ಕೆ. ಇಲ್ಲಿ ನೋಡಿ ನದಿ ಹಡಗು ಹೋಗುತ್ತೆ ಹಿಂಗೆ ಕೆಳಗಡೆ. ಈ ರೀತಿ ಮಾಡಿದ್ದಾರೆ. ಎಲ್ಲ ನಗರಗಳು ಸಂಪರ್ಕದಲ್ಲಿದೆ ಜಲ ಸಾರಿಗೆ. ಗೊತ್ತಿಲ್ಲ. ಹಂಗೆ ಈಗ ಆರ್ಟಿಕ್ ಕರಗ್ತಾ ಇರೋದ್ರಿಂದ, ಆರ್ಟಿಕ್ ಐಸ್ ಎಲ್ಲ ಕರಗ್ತಾ ಇರೋದ್ರಿಂದ ರಷ್ಯಾದವ್ರು ಏನು ಮಾಡಿದ್ದಾರೆ, ನಾರ್ದರ್ನ್ ಸೀ ರೂಟ್ ಸಹ ಡೆವಲಪ್ ಮಾಡ್ತಾ ಇದ್ದಾರೆ. ಮುರ್ಮಾಂಗ್ಸ್ ಅಂತ ಒಂದು ಪೋರ್ಟ್ ಇದೆ ಅವ್ರದಲ್ಲಿ, ಕೋಲಾ ಪೆನಿನ್ಸುಲಾದಲ್ಲಿ. ಅಲ್ಲಿಂದ ಪೆವೆಕ್ವರೆಗೂ ಈಗ ಹಡಗುಗಳ ಸಂಚಾರ ಶುರುವಾಗಿದೆ. ಈಗ ಮೊದಲೆಲ್ಲ ಐಸ್ ಇರ್ತಿತ್ತಲ್ಲ, ಇವಾಗ ಎಲ್ಲ ಐಸ್ ಕರಗಿದೆ. ಈ ರೂಟಲ್ಲಿ ಆಯಿಲ್ ಎಕ್ಸ್ಪ್ಲೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ ಈಗ ಅವರು. ಆಯ್ತಾ, ನಾವು ಕಟ್ಕೊಳ್ಳಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಟ್ರಾನ್ಸ್ ಸೈಬೀರಿಯನ್ ರೈಲ್ವೆ ಅಂತ. ಟ್ರಾನ್ಸ್ ಸೈಬೀರಿಯನ್ ರೈಲ್ವೆ ಜಗತ್ತಿನ ಅತಿ ದೊಡ್ಡ ರೈಲ್ವೆ ಅಂತ ಗೊತ್ತಿದೆ ಎಲ್ಲರಿಗೂ. ಇವಾಗ ಅತಿ ಹೆಚ್ಚು ರೈಲ್ವೆ ಸಂಪರ್ಕ ಇರೋ ದೇಶ USA, ಅದಾದ್ಮೇಲೆ ಚೈನಾ, ಅದಾದ್ಮೇಲೆ ರಷ್ಯಾ, ಅದಾದ್ಮೇಲೆ ಭಾರತ. ಇದು ಗೊತ್ತಿರಲಿ ಎಲ್ಲರಿಗೂ. ರೈಲ್ವೆ ಸಂಪರ್ಕಗಳಲ್ಲಿ ರಷ್ಯಾ 3ನೇ ಸ್ಥಾನದಲ್ಲಿದೆ, ಈಗ ಭಾರತ 4ನೇ ಸ್ಥಾನದಲ್ಲಿದೆ. ಭಾರತನೂ ಗೊತ್ತಿರಲಿ ಎಲ್ಲರಿಗೂ. ಆಯ್ತಾ ನೋಡಿ, ರಷ್ಯಾದವರು ಇಲ್ಲಿ ಸೇಂಟ್ ಪೀಟರ್ಸ್ಬರ್ಗಿಂದ ಇಲ್ಲಿ ವ್ಲಾಡಿವೋಸ್ಟಾಕ್ ಭಾಗದವರೆಗೂ ಒಂದೇ ಸಂಪರ್ಕ ಒದಗಿಸಿದ್ದಾರೆ, ಟ್ರೈನ್ ಸಂಪರ್ಕ ಇದೆ. ಕರೆಕ್ಟಾ? ಟ್ರಾನ್ಸ್ ಸೈಬೀರಿಯನ್ ರೈಲ್ವೆ ಅಂತ ಕರಿತೀವಿ. ಅದು ಸೇಂಟ್ ಪೀಟರ್ಸ್ಬರ್ಗ್ ಇಂದ ಶುರು ಆದರೆ ನೋಡಿ, ಮಾಸ್ಕೋ ನಗರ ಈ ಕಡೆ ಬರುತ್ತೆ, ಸಮಾರಾ ಬರುತ್ತೆ, ಶೆಲಿಬಿನ್ಸ್ಕ್ ಬರುತ್ತೆ, ಮಸ್ಕ್ ಬರುತ್ತೆ, ನೋವಾಸಿಬಿರ್ಸ್ಕ್ ಬರುತ್ತೆ, ಟೊಮಸ್ಕ್, ಇರ್ಕುತ್ಸ್ಕ್, ಚಿತಾ, ದೆನ್ ಕಾರ್ಬೋಸ್ಕ್ ಅಂತೀವಿ ನಾವು. ಅದಾದಮೇಲೆ ವ್ಲಾಡಿವೋಸ್ಟಾಕ್. ಇಷ್ಟು ಜಾಗಗಳಿಗೆ ಸಂಪರ್ಕ ಆಗಿದೆ. ಇಲ್ಲಿ ಬೈಕಾಲ್ ಲೇಕ್ ನೋಡಿದ್ದೀವಿ ನಾವು ಆಲ್ರೆಡಿ. ಸೊ ಆಯ್ತಾ, ಚೀತಾ ಕೂಡ ಇದೆ ಇಲ್ಲಿ. ಇದೆಲ್ಲ ನಗರಗಳು ನಾವು ನೋಡಿದ್ದೀವಿ. ಇದನ್ನ ರೈಲ್ವೆ ಸಂಪರ್ಕದಲ್ಲಿ ಇರುವಂಥದ್ದು ಟ್ರಾನ್ಸ್ ಸೈಬೀರಿಯನ್ ರೈಲ್ವೆ. ಇದನ್ನು ಕೇಳಲ್ಲ, ಬಟ್ ಗೊತ್ತಿರಲಿ, ಅತಿ ದೊಡ್ಡ ಸಂಪರ್ಕ ಇದೆ.
ಟ್ರಾನ್ಸ್ ಸೈಬೀರಿಯನ್ ರೈಲ್ವೆ. ಯಾಕೆ ಸೈಬೀರಿಯಾ ಅಂತ ಕರೀತಾರೆ ಸರ್ ಅಂತ ಕೇಳಿದ್ರೆ ನೀವು ನೋಡಿ, ಇಲ್ಲಿ ಒಂದು ಪರ್ವತ ಇದೆಯಲ್ಲ ಉರಾಲ್, ಇದು ಉರಾಲ್ ಪರ್ವತ. ಉರಾಲ್ ಪರ್ವತದಿಂದ ಈ ಕಡೆ ಬರೋದಲ್ಲ ಸೈಬೀರಿಯಾ. ಸೈಬೀರಿಯಾ ಏಷ್ಯನ್ ಭಾಗ, ರಷ್ಯಾದ ಏಷ್ಯನ್ ಭಾಗವನ್ನು ಸೈಬೀರಿಯಾ ಎಂದು ಕರೆಯುತ್ತೇವೆ. ಓಕೆ, ರಷ್ಯಾದ ಏಷ್ಯನ್ ಭಾಗವನ್ನು ಸೈಬೀರಿಯಾ ಎಂದು ಕರೆಯುತ್ತೇವೆ. ಸರಿನಾ? ಅಂದ್ರೆ ಈ ಕಡೆಗೆಲ್ಲ ಏಷ್ಯನ್ ಭಾಗ ಸೈಬೀರಿಯಾ, ಅದನ್ನ ಏಷ್ಯಾ ಮಾಡುವಾಗ ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ನೋಡಿ, ಹಂಗೆ ಜಗತ್ತಿನ ಅತಿ ದೊಡ್ಡ ರೈಲ್ವೆ ಸಂಪರ್ಕಗಳು ಯಾವುದು ಅಂತ ನೋಡೋಣ. ಟ್ರಾನ್ಸ್ ಸೈಬೀರಿಯನ್ ರೈಲ್ವೆ ಇವಾಗ ತಾನೇ ನೋಡಿದ್ವಿ, ಅದು 5772 ಮೈಲ್ಸ್ ಇದೆ. ಇಲ್ಲಿಂದ ಇಲ್ಲಿಗೆ ಸೇಂಟ್ ಪೀಟರ್ಸ್ಬರ್ಗ್ ಇಂದ ಇಲ್ಲಿ ವ್ಲಾಡಿವೋಸ್ಟೋಕ್ವರೆಗೂ ಇದೆ. ಆಯ್ತಾ? ಭಾರತ ಇಲ್ಲಿಂದ ನೋಡಿ ಒಂದ್ಸರಿ ಭಾರತ. ಈಗ ಇತ್ತೀಚೆಗೆ ಚೈನಾದವ್ರು ಏನ್ ಮಾಡಿದ್ರು, ಇಲ್ಲಿ ಅವರ ಬಂದರು ಇದೆಯಲ್ಲ, ಓಕೆ, ಬಂದರು ಯಾವುದು? ಶಾಂಘೈ ಬಂದರು ಏನಿದೆ ಈ ಕಡೆ ಶಾಂಘೈ, ಆ ಶಾಂಘೈ ಹತ್ರ ಯು ಅಂತ ಒಂದು ಜಾಗ ಇದೆ. ಅಲ್ಲಿಂದ ಓಕೆ, ಯು ಇಂದ ಹಿಡಿದು ಇಲ್ಲಿ ನೋಡಿ ರೆಡ್ ಲೈನ್ ನೋಡಿ, ನಾನು ಜೂಮ್ ಮಾಡ್ತೀನಿ ನೋಡಿ, ರೆಡ್ ಲೈನ್ ಕೆಂಪು ರೇಖೆ ಏನಿದೆ ಅದನ್ನು ಗಮನಿಸಿ ಸ್ನೇಹಿತರೆಲ್ಲರೂ. ಇಲ್ಲಿಂದ ನೋಡಿ ಯು ಇಂದ ಶುರುವಾಗಿ ಎಲ್ಲಿ ಹೋಗ್ತಾ ಇದೆ ನೋಡಿ, ಅದು ಚೈನಾ ಇಂದ ಕಜಾಕಿಸ್ತಾನ್, ಇಲ್ಲಿ ರಷ್ಯಾ, ಈ ಕಡೆ ಬೆಲರಸ್, ಪೋಲೆಂಡ್, ಜರ್ಮನಿ, ಫ್ರಾನ್ಸ್, ಮೇಡ್ರಿಡ್ವರೆಗೂ ರೈಲ್ವೆ ಸಂಪರ್ಕ ಮಾಡಿದ್ದಾರೆ. ಇದು ಜಗತ್ತಿನ ಅತಿ ದೊಡ್ಡ ರೈಲ್ವೆ ಸಂಪರ್ಕ ಇದು. ಯು ಮೇಡ್ರಿಡ್ ಲೈನ್ ಅಂತ ಕರಿತೀವಿ. ಯು ಚೈನಾದಲ್ಲಿ, ಮೇಡ್ರಿಡ್ ಯುರೋಪಲ್ಲಿ. ನೋಡಿ, ಟ್ರಾನ್ಸ್ ಯುರೇಷಿಯನ್ ರೈಲ್ವೆ ಅಂತ ಕರಿತೀವಿ ಇದನ್ನು. ಟ್ರಾನ್ಸ್ ಯುರೇಷಿಯನ್, ಯಾಕೆ ಯುರೋಪ್ ಮತ್ತು ಏಷ್ಯಾ ಎರಡೂ ಸೇರಿಸ್ತಾ ಇದೆ. ಟ್ರಾನ್ಸ್ ಯುರೇಷಿಯನ್ ರೈಲ್ವೆ ಜಗತ್ತಿನ ಅತಿ ದೊಡ್ಡ ರೈಲ್ವೆ. ಇದು 8077 ಮೈಲ್ಸ್ ಇದೆ, 8077 ಮೈಲ್ಸ್. ಇದನ್ನು ನೀವು ಕನ್ವರ್ಟ್ ಮಾಡ್ಕೊಳ್ಬೇಕಾದ್ರೆ 8077 ಇಂಟು 1.6 ಮಾಡಿ, 1 ಮೈಲಿ ಅಂದರೆ 1.6 ಕಿಲೋಮೀಟರ್ ಅಲ್ವಾ, ನಿಮ್ಗೆ ಬರುತ್ತೆ. ಹತ್ತತ್ರ 12,000 ಕಿಲೋಮೀಟರ್ ಇದೆ. ಓಕೆ, ಈ ರೀತಿ ಯು ಟು ಮೆಡ್ರಿಡ್ ಅತಿ ದೊಡ್ಡ ರೈಲ್ವೆ ಸಂಪರ್ಕ ಇಲ್ಲಿದೆ ಅಂತ ಕೇಳ್ತಾರೆ, ಟ್ರಾನ್ಸ್ ಯುರೇಷಿಯನ್ ರೈಲ್ವೆ. ನೀವು ಕೇಳ್ಬೋದು ಸರ್, ಏನಿದು ನೀವೆಲ್ಲ ಕವರ್ ಮಾಡ್ತಾ ಇರಲ್ಲ, ಇದೆಲ್ಲ ಬರುತ್ತಾ ಅಂತ. ಎಲ್ಲ ಬರುತ್ತೆ, ಗೊತ್ತಲ್ಲ. ನದಿಗಳ ಬಗ್ಗೆ ಕೇಳ್ಬೋದು, ರೈಲ್ವೆ ಸಂಪರ್ಕದ ಬಗ್ಗೆ ಕೇಳ್ಬೋದು, ನಗರಗಳ ಬಗ್ಗೆ ಕೇಳ್ಬೋದು, ಸಮುದ್ರಗಳ ಬಗ್ಗೆ ಕೇಳ್ಬೋದು, ಬೆಟ್ಟಗಳ ಬಗ್ಗೆ ಕೇಳ್ಬೋದು, ಗ್ರಾಸ್ಲ್ಯಾಂಡ್ ಬಗ್ಗೆ ಕೇಳ್ಬೋದು, ಗೊತ್ತಲ್ಲ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ನಿಮ್ಮ ಸ್ನೇಹಿತರಿಗೆ ಹೇಳಿದ್ರೆ ಸ್ನೇಹಿತರೆ, ನಾವು ಆ್ಯಪ್ ಮುಖಾಂತರ ಕ್ಲಾಸ್ ಮಾಡ್ಬೋದು. ಹಂಗೆ ಈ ರೀತಿ ಲೈವ್ ಕ್ಲಾಸ್ಗಳನ್ನ ಸಹ ನಾವು ಶುರು ಮಾಡ್ಬೋದು. ಮುಂದಿನ ತಿಂಗಳಿಂದ ನಾನು ಲೈವ್ ಕ್ಲಾಸ್ ಕೂಡ ಶುರು ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೋತ್ಸಾಹ ಇರಲಿ ಮುಂದಕ್ಕೂ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಹೇಳಿ, ನನ್ನ ತರಗತಿಗೆ ನೋಂದಾಯಿಸಿ ಅವ್ರನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ಹೇಳಿ. ಧನ್ಯವಾದಗಳು.